ಹಾಯ್ ಹೆಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಐ ಹೋಪ್ ಯು ಆರ್ ಡೂಯಿಂಗ್ ಗುಡ್. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಫಿಸಿಕ್ಸ್ ವಾಲಾ ಆ್ಯಂಡ್ ದಿಸ್ ಇಸ್ ರಘುನಾಥ್. Today we are going to discuss about a model question paper has been released from the Karnataka State Government PU board. ಹೌದಾ, PU board ಇಂದ ಒಂದು ಮಾಡೆಲ್ ಕ್ವಶನ್ ಪೇಪರ್ 22-23 ರಿಲೀಸ್ ಆಗಿದೆ. ಸೊ ನೀವೆಲ್ಲರಿಗೂ ಸಿಕ್ಕಿದೆ ಅದು ಅಂತ ಅನ್ಕೊಂಡಿದ್ದೀನಿ, ಬಟ್ ಆನ್ಸರ್ ರಿಲೀಸ್ ಮಾಡಿರಲಿಲ್ಲ. ಸೊ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಇದರಲ್ಲಿ, ಓಕೆನಾ? ಸೊ ಝುವಾಲಜಿ ಪಾರ್ಟ್ ಐ ಆಮ್ ಜಸ್ಟ್ ಗೋಯಿಂಗ್ ಟು ಡಿಸ್ಕಸ್ ಆ್ಯಂಡ್ ಬಾಟನಿ ಪಾರ್ಟ್ ದಯಾನಂದ್ ಸರ್ ಇಸ್ ಗೋಯಿಂಗ್ ಟು ಡಿಸ್ಕಸ್. ಓಕೆ, ನೋಡೋಣ ಯಾವ್ಯಾವ ಕ್ವಶನ್ಸ್ಗಳನ್ನ ಕೇಳಿದ್ರು, ಅದಕ್ಕೆ ಆನ್ಸರ್ ಏನಿದೆ, ಯಾವ ಥರ 3 ಮಾರ್ಕ್ಸ್ಗೆ ಮತ್ತು 5 ಮಾರ್ಕ್ಸ್ಗೆ ಆನ್ಸರ್ ಮಾಡಬೇಕಾಗತ್ತೆ ಅಂತ ತಿಳ್ಕೊಳ್ಳೋಣ, ಓಕೆನಾ? ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಯು ನೋ ದ ಪ್ಯಾಟರ್ನ್, ಐ ಗೆಸ್. ಆದರೂ ಕೂಡ ಪ್ಯಾಟರ್ನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಕಾರ್ಡಿಂಗ್ ಟು ದ ನ್ಯೂ ಪ್ಯಾಟರ್ನ್ ಆಫ್ ಸೆಕೆಂಡ್ PU ಬೋರ್ಡ್ ಎಕ್ಸಾಮಿನೇಷನ್, ಸೊ ಬಯಾಲಜಿ ಪೇಪರ್ ಈ ಥರ ಇರುತ್ತೆ. ಸೊ ಯಾವ ಥರ ಇರುತ್ತೆ ಬಯಾಲಜಿ ಪೇಪರಲ್ಲಿ ಅಂತ ಹೇಳಿದ್ರೆ, ಯು ಆಲ್ ನೋ ದಟ್ ದೇರ್ ಆರ್ 4 ಪಾರ್ಟ್ಸ್. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಆ್ಯಂಡ್ ಪಾರ್ಟ್ ಡಿ. 4 ಪಾರ್ಟ್ಸ್ಗಳಿರುತ್ತೆ. ಆ 4 ಪಾರ್ಟ್ಸ್ಗಳಲ್ಲಿ ಕೆಲವು ಸೆಗ್ಮೆಂಟ್ಸ್ಗಳಿರುತ್ತೆ ಸೆಕ್ಷನ್ ವೈಸ್. ಸೊ ಫಾರ್ ಎಕ್ಸಾಂಪಲ್, ಪಾರ್ಟ್ ಎ ಹ್ಯಾಸ್ 2 ಮೇನ್ಸ್. ಸೊ 1 ಮೇನ್ ದಟ್ ಇನ್ಕ್ಲೂಡ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಒಂದು ಕ್ವಶನ್ಗೆ 4 ಆಪ್ಷನ್ ಕೊಟ್ಟಿರ್ತಾರೆ. ತುಂಬಾ ಈಸಿಯಾಗಿರೋ ಮೆಥಡನ್ನ ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ನಿಮ್ಮನ್ನೆಲ್ಲ ನೀಟ್ ಎಕ್ಸಾಮಿನೇಷನ್ ಅಥವಾ KCET ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಮಾಡೋದಕ್ಕೋಸ್ಕರ ಈ MCQs ಈ ಸಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟು ಅದೇ ಥರ ಪಾರ್ಟ್ ಎ ಅಲ್ಲಿ ಸೆಕೆಂಡ್ ಮೇಯ್ನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, 5 ಕ್ವಶನ್ಸ್ಗಳಿರುತ್ತೆ. ಸೊ ಲೈಕ್ ವೈಸ್ ಯು ನೋ ದಟ್ ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್, ಪಾರ್ಟ್ ಸಿ ಅಲ್ಲಿ 3 ಮಾರ್ಕ್ಸ್ ಕ್ವಶನ್, ಪಾರ್ಟ್ ಡಿ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ಗಳಿರುತ್ತೆ. ಆ್ಯಂಡ್ ದ ಮಾರ್ಕಿಂಗ್ ಸ್ಕೀಮ್ ಈಸ್ ಹಿಯರ್. ಇಲ್ಲಿ ಮಾರ್ಕ್ ಈ ಥರ ಇರುತ್ತೆ. ಸೊ ಪಾರ್ಟ್ ಎ ಅಲ್ಲಿ ದೇರ್ ಆರ್ ಅಬೌಟ್ 20 ಕ್ವಶನ್ಸ್. 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಸೊ ಟೋಟಲ್ ಆಗಿ 20 ಇರುತ್ತೆ. ಎಲ್ಲ ಕ್ವಶನ್ಸ್ಗಳು ಕಂಪಲ್ಸರಿ ಆಗಿರುತ್ತೆ. ಎಲ್ಲವನ್ನೂ ಕೂಡ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಯಾವುದೇ ಥರ ಚಾಯ್ಸಸ್ ಇರೋದಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಪಾರ್ಟ್ ಬಿ, 2 ಮಾರ್ಕ್ಸ್ ಕ್ವಶನ್ ಆರ್ ಯು ಕ್ಯಾನ್ ಸೇ ಶಾರ್ಟ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್ ಅಂತ ಏನು ಹೇಳ್ತೀವಿ, ಇದರಲ್ಲಿ ಲುಕ್ ಅಟ್ ಹಿಯರ್, ದೇ ಆರ್ ಗಿವಿಂಗ್ 8 ಕ್ವಶನ್ಸ್ ಬಟ್ ಯು ನೀಡ್ ಟು ಆನ್ಸರ್ ಓನ್ಲಿ 5. ಓಕೆ, 8 ಕ್ವಶನ್ಸ್ಗಳಿರುತ್ತೆ. ನೀವು ಅದಕ್ಕೆ 5ಕ್ಕೆ ಮಾತ್ರ ಆನ್ಸರ್ ಮಾಡಬೇಕಾಗತ್ತೆ. ಸೊ ಅಂದರೆ 3 ಎಕ್ಸ್ಟ್ರಾ ಕ್ವಶನ್ಸ್ಗಳು ಕೊಟ್ಟಿರ್ತಾರೆ. ಟೈಮ್ ಇದ್ದರೆ ಎಲ್ಲ ಕ್ವಶನ್ಸ್ಗಳನ್ನು ನೀವು ಅಟೆಂಡ್ ಮಾಡಬಹುದು. ಸೊ ಹಾಗಾಗಿ 16 ಮಾರ್ಕ್ಸ್ ಟೋಟಲ್ ಇರುತ್ತೆ, ಬಟ್ ನೀವು ಬರೀಬೇಕಾಗಿರೋದು 10ಗೆ ಮಾತ್ರ. ಇನ್ನು ಪಾರ್ಟ್ ಸಿ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ಗೆ ಬಂದರೆ, ಎಗೈನ್ ಇದನ್ನು ನೀವು ಲಾಂಗ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್ ಅಂತ ಹೇಳ್ಬೋದು, ಡಿಸ್ಕ್ರಿಪ್ಟಿವ್ ಮೆಥಡ್ ಅಂತ ಹೇಳ್ಬೋದು, ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ಗಳನ್ನೂ ಕೂಡ ಕೇಳ್ಬೋದು ಇದರಲ್ಲಿ. ಸೊ ದೇರ್ ಆರ್ ಅಬೌಟ್ 8 ಕ್ವಶನ್ಸ್ ಫಾರ್ 3 ಮಾರ್ಕ್ಸ್. ಟೋಟಲಿ 24 ಮಾರ್ಕ್ಸ್ಗೆ ಇರುತ್ತೆ. ಬಟ್ ಯು ನೀಡ್ ಟು ಆನ್ಸರ್ ಓನ್ಲಿ 5. 5 ಮಾತ್ರ ಆನ್ಸರ್ ಮಾಡಿದ್ರೆ ಸಾಕು. ಮತ್ತೆ 3 ಬೋನಸ್. ನಿಮ್ಗೆ ಯಾವುದು ಪರ್ಫೆಕ್ಟಾಗಿ ಗೊತ್ತಿರುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪರ್ಫೆಕ್ಟ್ ಆನ್ಸರ್ನ ಬರಲಿಕ್ಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ 5 ಮಾರ್ಕ್ಸ್ಗೆ ಬಂದಾಗ ಪಾರ್ಟ್ ಡಿ ಅಲ್ಲಿ ದೇರ್ ಆರ್ 2 ಸೆಕ್ಷನ್. ಆ ಸೆಕ್ಷನ್ ಎ ಅಂತ ಏನಿದೆ ಅದರಲ್ಲಿ ಯೂಶುವಲ್ ಆಗಿ 5 ಮಾರ್ಕ್ಸ್ ಕ್ವಶನ್ 6 ಇರುತ್ತೆ. ನೀವು ಬರಿಬೇಕಾಗಿರೋದು ಕೇವಲ 3, ಅರ್ಧಕ್ಕೆ ಅರ್ಧ. 6 ಕೊಟ್ಟಿರ್ತಾರೆ, ಅದರಲ್ಲಿ 3 ಬರಿಬೇಕಾಗಿರುತ್ತೆ, 15 ಮಾರ್ಕ್ಸ್ಗೆ ಇರುತ್ತೆ. ಓಕೆ, ಇನ್ನು ಉಳಿದಾಗೆ ಸೆಕ್ಷನ್ ಬಿ ಅಲ್ಲಿ ಅಂದರೆ ಪಾರ್ಟ್ ಡಿ ಅಲ್ಲಿ ಸೆಕ್ಷನ್ 2 ಅಂತಿರುತ್ತಲ್ಲ, ಅದರಲ್ಲಿ 5 ಕ್ವಶನ್ ಕೇಳ್ತಾರೆ, ಬರಿಬೇಕಾಗಿರೋದು 2. ಓಕೆ, ಸೊ ಟೋಟಲ್ ಆಗಿ ನಿಮಗೆ 47 ಕ್ವಶನ್ಸ್ ಕೇಳ್ತಾರೆ. ಅಟೆಂಡ್ ಮಾಡಬೇಕಾಗಿರೋದು 35 ಮಾತ್ರ. ನಿಮ್ಮ ಕ್ವಶನ್ ಪೇಪರ್ ಸೆಟ್ ಆಗಿರೋದು 115 ಮಾರ್ಕ್ಸ್ಗೆ. ನೀವು ಬರಿಬೇಕಾಗಿರೋದು 70 ಮಾರ್ಕ್ಸ್ಗೆ ಮಾತ್ರ. ಸೊ ಈ ವರ್ಷ ಪಾಸ್ ಆಗೋದಿಕ್ಕೆ ಕಷ್ಟನೇ ಇಲ್ಲ. ಹೇಗೆ ಸರ್? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿರುತ್ತೆ, ಅದಕ್ಕೂ ಆನ್ಸರ್ ಗೊತ್ತಿರಬೇಕು, ಇಲ್ಲ ಅಂತಲ್ಲ. ಬಟ್ ಇಟ್ ಇಸ್ ವೆರಿ ಈಸಿ, ಯು ಆಲ್ ನೋ ದ್ಯಾಟ್ ಹೇಗೆ ಅಂತ. ಸೊ ಹಾಗಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಈ ಎಲ್ಲ ಡಯಾಗ್ರಾಮ್ಸ್ನ ಕಲ್ತು ಬಿಟ್ರಂತೂ ಮಿನಿಮಮ್ ಅಂದ್ರೂ 40 ಮಾರ್ಕ್ಸ್ ಬರೆದ್ಬಿಡ್ಬೋದು. ಓಕೆ, ಇನ್ನು ಟಾಪರ್ಸ್ಗಳಿಗೇನು ತೊಂದರೆನೇ ಇಲ್ಲ, ಕೇಳಿದ ಕ್ವಶನ್ನೇ ಕೇಳ್ತಾ ಇರ್ತಾರೆ. ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಮಾಡೆಲ್ ಕ್ವಶನ್ ಪೇಪರ್ 2023 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಿ ಝುವಾಲಜಿ ಪಾರ್ಟಲ್ಲಿ ಯಾವ್ಯಾವ ಕ್ವಶನ್ಸನ್ನು ಕೇಳಿದ್ದಾರೆ. ಕ್ವಶನ್ ಪೇಪರ್ ಡಿಸ್ಕ್ರಿಪ್ಷನಲ್ಲಿದೆ. ಓಕೆ, ನಿಮ್ಮ ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ಅದು ರಿಲೀಸ್ ಆಗಿರುತ್ತೆ. ಸೊ PU ಬೋರ್ಡಲ್ಲಿ ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಕ್ವಶನ್ ವೈಸ್ ಪ್ರಕಾರ ನಾವು ಮಾತಾಡ್ತಾ ಹೋಗೋಣ. ಓಕೆ, ಕ್ವಶನ್ ಪೇಪರ್ ಸ್ಯಾಂಪಲ್ ಮಾಡೆಲ್ ಕ್ವಶನ್ ಪೇಪರ್ 2022-23 ಬಯಾಲಜಿ ವಿ ಆರ್ ಡಿಸ್ಕಸಿಂಗ್. ನಾನು ಝುವಾಲಜಿ ಮಾಡ್ತಾ ಇದ್ದೀನಿ. ಸೊ ಇವಾಗ ಫಸ್ಟ್ ಕ್ವಶನ್ ಏನಿದೆ, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗ್ಯಾನಿಸಮ್ ಎಕ್ಸಿಬಿಟ್ಸ್ ಈಸ್ಟ್ರಸ್ ಸೈಕಲ್. ಈಸ್ಟ್ರಸ್ ಸೈಕಲ್ ಮತ್ತು ಮೆನ್ಸ್ಟ್ರಿಯಲ್ ಸೈಕಲ್ ಅಂತ ಕೇಳಿರ್ತೀರ ನೀವು. ಓಕೆ, ಈಸ್ಟ್ರಸ್ ಸೈಕಲ್ ದಟ್ ಅಕರ್ಸ್ ಇನ್ ನಾನ್ ಪ್ರೈಮೇಟ್ಸ್. ಸೊ ರಿಮೆಂಬರ್ ದಿಸ್,
ಈಸ್ಟ್ರೋಸೈಕಲ್ ಅನ್ನೋದು ನಾನ್ ಪ್ರೈಮೇಟ್ಸ್ಗಳಲ್ಲಿ ಆಗುತ್ತೆ. ನಾನ್ ಪ್ರೈಮೇಟ್ಸ್ ಅಂತ ಹೇಳಿದ್ರೆ ಪ್ರೈಮೇಟ್ಸ್ಗಳನ್ನು ಬಿಟ್ಟು ಯಾವುದೇ ಜೀವಿಗಳಲ್ಲಿ ಆಗಿರಬಹುದು. ಸೊ ಅದರಲ್ಲಿ ಈಗ ಮೆನಿಸ್ಟ್ರಿಯಲ್ ಸೈಕಲ್ ಅಂತ ಬಂದರೆ ನಾವು ಅಂದರೆ ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಇಟ್ ಮೇ ಬಿ ದ ಪ್ರೈಮೇಟ್ಸ್. ಪ್ರೈಮೇಟ್ಸ್ ಅಂದರೆ ನಿಮಗೆ ಗೊತ್ತಿರುತ್ತೆ. ಸೊ ಆರ್ಗ್ಯಾನಿಸಮ್ಸ್ ಹ್ಯಾವಿಂಗ್ 2 memory glands give birth to only 1 young ones at 1 pregnancy, having claws, so fingers and claws and distinct to face, ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ಗಳಿದ್ರೆ ಅದನ್ನು ನಾವು ಪ್ರೈಮೇಟ್ಸ್ ಅಂತ ಹೇಳ್ತೀವಿ. ಇವಾಗ ಆ ಪ್ರೈಮೇಟ್ಸ್ಗಳನ್ನ ಬಿಟ್ಟು ಕೆಲವು ಆರ್ಗ್ಯಾನಿಸಮ್ಸ್ಗಳಲ್ಲಿ ನಾನ್ ಪ್ರೈಮೇಟ್ಸ್ಗಳಲ್ಲಿ ಆಗೋದು ಯಾವುದಪ್ಪ ಅಂತ ಹೇಳಿದ್ರೆ ಈಗ ಕ್ಯಾಟಲ್ಸ್ಗಳೆಲ್ಲ ಈಸ್ಟ್ರೋಸೈಕಲ್ ಆಗುತ್ತೆ. ಸೊ ನೋಡೋಣ ಯಾವುದು ಆನ್ಸರ್ ಬರುತ್ತೆ ಅಂತ. ಮಂಕಿಯಲ್ಲಿ ಆಗುತ್ತಾ, ಮಿನಿಸ್ಟ್ರಿಯಲ್ ಸೈಕಲ್ ಆಗುತ್ತಾ, ಈಸ್ಟ್ರೋಸೈಕಲ್ ಆಗುತ್ತಾ? ಅವ್ರು ಕೇಳ್ತಾ ಇರೋದು ಆರ್ಗ್ಯಾನಿಸಮ್ ಎಕ್ಸಿಬಿಟ್ಸ್ ಈಸ್ಟ್ರೋಸೈಕಲ್. ನಾನ್ ಪ್ರೈಮೇಟ್ ಅನ್ನು ನಾವು ಇವಾಗ ಐಡೆಂಟಿಫೈ ಮಾಡಬೇಕು. ಮಂಕೀಸ್ ಯು ನೋ ದಟ್ ದೇ ಆರ್ ದ ಪ್ರೈಮೇಟ್ಸ್. ಅವು ಪ್ರೈಮೇಟ್ಸ್ಗಳಾಗಿರುತ್ತೆ, ರೈಟ್ ಮಾರ್ಕ್ ಹಾಕೋದು ಬೇಡ. ಸೊ ಇಟ್ಸ್ ನಾಟ್ ದ ರೈಟ್ ಆನ್ಸರ್. ಹ್ಯೂಮನ್ಸ್ ಆರ್ ದ ಪ್ರೈಮೇಟ್ಸ್. ಸೊ ನಮ್ಮಲ್ಲೂ ಕೂಡ ಮೆನ್ಸ್ಟ್ರಿಯಲ್ ಸೈಕಲ್ ಇರುತ್ತೆ. ಸೊ ಹ್ಯೂಮನ್ ಫೀಮೇಲಲ್ಲಿ. ಇನ್ನು ಏಪ್ಸ್ಗಳಿಗೆ ಬಂದರೆ ಏಪ್ಸ್ ಆರ್ ಆಲ್ಸೋ ಪ್ರೈಮೇಟ್ಸ್. ಸೊ ಅವುಗಳಲ್ಲೂ ಕೂಡ ಮೆನ್ಸ್ಟ್ರಿಯಲ್ ಸೈಕಲ್ ಇರುತ್ತೆ. ಆ್ಯಂಡ್ ಅಮಾಂಗ್ ದೀಸ್ ಆರ್ಗ್ಯಾನಿಸಮ್, ದ ಆರ್ಗ್ಯಾನಿಸಮ್ ವಿಚ್ ಎಕ್ಸಿಬಿಟ್ ದ ಈಸ್ಟ್ರೋಸೈಕಲ್ ಇಸ್ ದ ರ್ಯಾಟ್ ಬಿಕಾಸ್ ಇಟ್ ಈಸ್ ದ ನಾನ್ ಪ್ರೈಮೇಟ್. ಓಕೆ, ಅಲ್ಲಿ ಈಸ್ಟ್ರೋಸೈಕಲ್ ಆಗುತ್ತೆ. ಓಕೆ, ಸೊ that's the answer. And when it comes to the second one, the first movement of the fetus are observed during which month of the pregnancy? Pregnancy ಅಥವಾ gestation period ಅಂತ ಕೇಳಿರ್ತೀರಾ ನೀವು. 9 months. ಸೊ ಫಸ್ಟ್ ಮಂತಿಂದ 9 ಮಂತ್ ತನಕ ಫೀಟಸ್ ಡೆವಲಪ್ಮೆಂಟ್ ಯಾವ ಥರ ಇರುತ್ತೆ ಅಂತ ಗೊತ್ತಿರಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೂಡ NCERT ಕೊಟ್ಟಿದ್ದಾರೆ. ಸೊ ಅದನ್ನು ಒಂದ್ಸಲ ಹಾಗೆ ಕಣ್ಣಾಯಿಸ್ಕೊಂಬಿಡಿ, ನೀಟಾಗಿ ನೋಡ್ಕೊಂಬಿಡಿ. ಸೊ ಇಲ್ಲಿ ಫಸ್ಟ್ ಮಂತಲ್ಲಿ ಏನಾಗುತ್ತೆ ಅಂತ ಗೊತ್ತಿರುತ್ತೆ ನಿಮಗೆ. ದ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಆರ್ ಫೀಟಸ್ ಏನಾಗ್ತಾ ಇರುತ್ತೆ. ಸೊ ಅಲ್ಲಿ ಅಟ್ ದ ಎಂಡ್ ಆಫ್ ದ ಫಸ್ಟ್ ಮಂತ್ ಹಾರ್ಟ್ ಈಸ್ ಫಾರ್ಮ್ಡ್. ಅಟ್ ದ ಎಂಡ್ ಆಫ್ ದ ಫಸ್ಟ್ ಮಂತ್ ಏನಾಗುತ್ತೆ, ಹಾರ್ಟ್ ಈಸ್ ಫಾರ್ಮ್ಡ್ ಆ್ಯಂಡ್ ಸ್ಟಾರ್ಟೆಡ್ ಟು ಬೀಟ್. ಅದು ಬೀಟ್ ಆಗೋದಕ್ಕೆ ಶುರು ಆಗುತ್ತೆ. ನೋಡಿ, ಫಸ್ಟ್ ಮಂತ್ ಎಂಡಲ್ಲೇ ಹಾರ್ಟ್ ಫಾರ್ಮ್ ಆಗುತ್ತೆ, ಅದು ಬೀಟ್ ಆಗೋದಕ್ಕೆ ಶುರು ಆಗುತ್ತೆ. ಇನ್ನು ಸೆಕೆಂಡ್ ಮಂತ್ ಬಂತು ಅಂತ ಹೇಳಿದ್ರೆ ಯು ನೋ ದಟ್ ದೇ ಸ್ಟಾರ್ಟೆಡ್ ಟು ಡೆವಲಪ್ಸ್ ದೇರ್ ಲಿಮ್ಸ್ ಆಸ್ ವೆಲ್. ಅಂದರೆ ಅಲ್ಲಿ ಲಿಮ್ಸ್ಗಳು ಡೆವಲಪ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಡೆವಲಪ್ಮೆಂಟ್ ಆಫ್ ಲಿಮ್ಸ್ ಐ ಕ್ಯಾನ್ ಸೇ ಡೆವಲಪ್ಮೆಂಟ್ ಆಫ್ ಲಿಮ್ಸ್. ಅಲ್ಲಿ ಕೈ ಕಾಲುಗಳು ನಿಧಾನವಾಗಿ ಡೆವಲಪ್ ಆಗಲಿಕ್ಕೆ ಶುರು ಆಗುತ್ತೆ. ಸೊ ನೆಕ್ಸ್ಟು ಏನಾಗುತ್ತೆ ಇವಾಗ ಫಿಫ್ತ್ ಮಂತಲ್ಲಿ ಏನಾಗುತ್ತೆ. ಸೊ ದೇರ್ ಯು ಕ್ಯಾನ್ ಅಬ್ಸರ್ವ್ ದ ಅಪಿಯರೆನ್ಸ್ ಆಫ್ ಹೇರ್ ಆನ್ ದ ಫೀಟರ್ಸ್ ಹೆಡ್. ಆ ಮಗುವಿನ ತಲೆಯ ಮೇಲ್ಭಾಗದಲ್ಲಿ ಚಿಕ್ಕ ಪುಟ್ಟ ಹೇರ್ಗಳು ಡೆವಲಪ್ ಆಗಲಿಕ್ಕೆ ಶುರು ಆಗುತ್ತೆ. ಅದ್ರ ಜೊತೆಗೆ ದೇರ್ ಯು ಕ್ಯಾನ್ ಅಬ್ಸರ್ವ್ ದ ಫಸ್ಟ್ ಮೂಮೆಂಟ್ ಆಫ್ ದ ಫೀಟರ್ಸ್ ಅಟ್ ದ ಎಂಡ್ ಆಫ್ ದ 5th month. ಸೊ ದ ರೈಟ್ ಆನ್ಸರ್ ಈಸ್ ವಾಟ್, 5th month. ಸೊ 5th monthಲ್ಲಿ ನಾನು ಏನು ಅಂತ ಬರೀಬೇಕಾಗಿಲ್ಲ, ಆಲ್ರೆಡಿ ಅಲ್ಲೇ ಇದೆ. ಡ್ಯೂರಿಂಗ್ ದ 5th month or at the end of the 5th month the first movement of the fetus are observed ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ 6 months ಅಲ್ಲಿ ಏನಾಗುತ್ತೆ ಸರ್, ಅಗೈನ್ ಬಾಡಿ ಹೇರ್ ಅಲ್ಲ ಅಂತ ಹೇಳಿದ್ರು ಕೂಡ ಹೆಡ್ ಮೇಲ್ಭಾಗದಲ್ಲಿ ಹೇರ್ಗಳು ಇಲ್ಲಿ ಯಾವ ಥರ ಕಾಣಿಸ್ಕೊಳ್ಳುತ್ತೆ ಅದೇ ಥರ ಕಾಣಿಸ್ಕೊಳ್ಳುತ್ತೆ. ಇದ್ರ ಜೊತೆಗೆ ಮೇಯ್ನ್ ಆಗಿ ಏನಪ್ಪ ಅಂತ ಹೇಳಿದ್ರೆ ಯು ಕ್ಯಾನ್ ಅಬ್ಸರ್ವ್ ದ ಐ ಲ್ಯಾಶಸ್. ಅಲ್ಲಿ ಐ ಲ್ಯಾಶಸ್ಗಳು ಐ ಫಾರ್ಮ್ ಆಗುತ್ತೆ. ಐ ಲ್ಯಾಶಸ್ಗಳು ಐಲಿಡ್ಸ್ ದೇ ಸ್ಟಾರ್ಟೆಡ್ ಟು ಸೆಪರೇಟ್. ಓಕೆ, ಐ ಲ್ಯಾಶಸ್ ಆಗಿರ್ಬೋದು. ಓಕೆ, ಅದ್ರ ಜೊತೆಗೆ ಐಲಿಡ್ಸ್ ಏನಾಗುತ್ತೆ, ಸೆಪರೇಟ್ ಆಗುತ್ತೆ. ಐಲಿಡ್ಸ್ ಸೆಪರೇಟ್ ಆಗುತ್ತೆ. ಓಕೆ, ಸೊ ದೀಸ್ ಆರ್ ದ ಥಿಂಗ್ you need to remember. What is the right answer? 5th month is the right answer. There you can observe the movements of the fetus. Okay, next. An example for non-medicated IUD is, see, this question is so important. ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಅಂತಲ್ಲ, 3 mark ಅಥವಾ 5 mark ಕ್ವಶನ್ ಅಲ್ಲೂ ಕೂಡ ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ. 3 markಗೆ ಅಂತ ತಿಳ್ಕೊಳ್ಳೋಣ. ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ IUDs ಅಂತ ಕೇಳ್ಬೋದು. ಇಂಟ್ರಾ ಯುಟರೈನ್ ಡಿವೈಸಸ್ ಅಂತ. ಓಕೆ, ದೇರ್ ಆರ್ 3 ಡಿಫ್ರೆಂಟ್ ಟೈಪ್ಸ್. ಸೊ ಡೂ ಯು ರಿಮೆಂಬರ್ ವಾಟ್ ಆರ್ ದೇ? ಯಾವ್ಯಾವುದು ಅಂತ ಗೊತ್ತಿದೆಯಲ್ವಾ? ಸೊ ಇಲ್ಲೇ ಇದೆ ಅದಕ್ಕೆ ಎಕ್ಸಾಂಪಲ್ಸ್ಗಳು ಕೂಡ. ನಾನ್ ಮೆಡಿಕೇಟೆಡ್ IUDs, ಹಾರ್ಮೋನ್ ರಿಲೀಸಿಂಗ್ IUDs, ಕಾಪರ್ ರಿಲೀಸಿಂಗ್ IUDs ಅಂತ ಹೇಳ್ತೀವಿ. ಸೊ ಇಂಟ್ರಾ ಯುಟರೈನ್ ಡಿವೈಸಸ್ ದಟ್ ಕ್ಯಾನ್ ಬಿ ಇನ್ಸರ್ಟೆಡ್ ಬೈ ಓನ್ಲಿ ಡಾಕ್ಟರ್ಸ್ ಆರ್ ಸೊ ಪ್ರೊಫೆಷನಲಿಸ್ಟ್ ಅಂತ ಹೇಳ್ತೀವಿ. ಸೊ ಇವಾಗ ಇಷ್ಟರಲ್ಲಿ ನಾನ್ ಮೆಡಿಕೇಟೆಡ್ IUD ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ನಾನ್ ಮೆಡಿಕೇಟೆಡ್ IUD, ಫಾಗೋಸೈಟೋಸಿಸ್ ಇನ್ ನೇಚರ್ ದಟ್ ಹ್ಯಾವ್ ಎನ್ ಎಬಿಲಿಟಿ ಟು ಡೆಸ್ಟ್ರಾಯ್ ದ ಸ್ಪರ್ಮ್ಸ್
ಅದು ಸ್ಪರ್ಮ್ ಅನ್ನು ಡೆಸ್ಟ್ರಾಯ್ ಮಾಡೋ ಕೆಪಾಸಿಟಿ ಇರುತ್ತೆ ಅದಕ್ಕೆ. ಸೊ ಅದಕ್ಕೋಸ್ಕರ ಫಾಗೋಸೈಟೋಸಿಸ್ ಇನ್ ನೇಚರ್ ಅಂತ ಹೇಳ್ತೀವಿ. ಸೊ ಅಮಾಂಗ್ ದೀಸ್ 4 ವಿ ಕ್ಯಾನ್ ಡೈರೆಕ್ಟ್ಲಿ ರೈಟ್ ಇಟ್, ಬಿಕಾಸ್ ನಾವು ಓದಿರೋದ್ರಿಂದ ಗೊತ್ತಾಗ್ಬಿಡುತ್ತೆ ಅದು ಡೈರೆಕ್ಟ್ ಆಗಿ. ಎಕ್ಸಾಂಪಲ್ಸ್ಗಳು ಗೊತ್ತಿರಬೇಕು. ಲಿಪ್ಪೆಸ್ ಲೂಪ್ ಈಸ್ ದ ಎಕ್ಸಾಂಪಲ್ ಫಾರ್ ದ ವಾಟ್ ನಾನ್ ಮೆಡಿಕೇಟೆಡ್ ಐಯುಡೀಸ್. ಬೇರೆ ಯಾವುದಿದೆ ನೋಡೋಣ ಇವಾಗ. ಕಾಪರ್ ಟಿ and also multilode 375. These two are the example for, as the name indicates, copper T. Sorry, right mark hakod beda. So these two are the copper releasing IUDs anta heltivi. This one is also copper releasing IUDs ಆಗಿರುತ್ತೆ. ಇನ್ನು ಉಳಿದ ಹಾಗೆ what is this? LNZ20 ಲೆವೆನೋಜೆಸ್ಟ್ರಾಲ್ 20 ಅಂತ ಹೇಳ್ತೀವಿ. ಪ್ರೊಜೆಸ್ಟಿಸಾರ್ಟ್ ಅಂತ ಕೇಳಿರ್ತೀರಾ. ಸೊ ದೀಸ್ ಆರ್ ನಥಿಂಗ್ ಬಟ್ ಹಾರ್ಮೋನ್ ರಿಲೀಸಿಂಗ್ ಐಯುಡೀಸ್. ಸೊ ಇದನ್ನ 3 ಮಾರ್ಕ್ಸ್ ಕೇಳಿದಾಗ ಯಾವ ಥರ ಬರಿಬೇಕು ಅಂತ ಗೊತ್ತಾಯ್ತಲ್ಲ. ಸೊ ದೇರ್ ಆರ್ 3 ಡಿಫರೆಂಟ್ ಟೈಪ್ಸ್ ಆಫ್ ಐಯುಡೀಸ್ ಇಂಟ್ರಾ ಯುಟರೈನ್ ಡಿವೈಸಸ್ ವಿಚ್ ಕ್ಯಾನ್ ಬಿ ಇನ್ಸರ್ಟೆಡ್ ಬೈ ಓನ್ಲಿ ದ ಪ್ರೊಫೆಷನಲಿಸ್ಟ್ ಆರ್ ದ ಡಾಕ್ಟರ್ಸ್. ಓಕೆ, ಸೊ ಅದಕ್ಕೆ ಬಂದಾಗ ದೇರ್ ಆರ್ 3 ಡಿಫರೆಂಟ್ ಟೈಪ್ಸ್ ಆಫ್ ಐಯುಡೀಸ್. ಎಕ್ಸಾಂಪಲ್ಸ್ ಇಲ್ಲೇ ಇದೆ, ನೆನ್ಪಿಟ್ಕೊಂಬಿಡಿ. ಒಂದು ಎಕ್ಸಾಂಪಲ್ ಬರೆದ್ರು ಸಾಕು. ಅಲ್ಲಿ 2 ಎಕ್ಸಾಂಪಲ್ ಅಂತ ಕೇಳಿದೆ, 2 ಮಾರ್ಕ್ಸ್ ಕೇಳಿದಾಗ ಬರಿಬೇಕಾಗತ್ತೆ. ಇಲ್ಲಿ ಮೇಯ್ನ್ ಆಗಿ ಬರೋದು ಯಾವುದು? ನಾನ್ ಮೆಡಿಕೇಟೆಡ್ ಐಯುಡಿಗೆ. ಸೊ ವಿಚ್ ಈಸ್ ಫಾಗೋಸೈಟೋಸಿಸ್ ಇನ್ ನೇಚರ್ ಟು ಡೆಸ್ಟ್ರಾಯ್ ದ ಸ್ಪರ್ಮ್ಸ್ ವಿಚ್ ಎಂಟರ್ ಇನ್ ಟು ದ ಫಿಮೇಲ್ ಜೆನೆಟಲ್ ಟ್ರ್ಯಾಕ್ಟ್. ಸೊ ದಸ್ ಆರ್ ನಥಿಂಗ್ ಬಟ್ ಲಿಪ್ಪೆಸ್ ಲೂಪ್. ಕಾಪರ್ ಟಿ ಮತ್ತು ಮಲ್ಟಿಲೋಡ್ 375 ಅಂತ ಏನಿದೆ, ದೀಸ್ 2 ಆರ್ ದ ಕಾಪರ್ ರಿಲೀಸಿಂಗ್ ಐಯುಡೀಸ್. ಸೊ ಯಾವ ಥರ ಅಂತ ಹೇಳಿದ್ರೆ, ದಿ ರಿಲೀಸಸ್ ದ ಕಾಪರ್ ಟು ಸಪ್ರೆಸ್ ದ ಮೊಟಿಲಿಟಿ ಆಫ್ ದ ಸ್ಪರ್ಮ್. ಇದು ಕಾಪರ್ ಅಯಾನ್ಗಳನ್ನ ರಿಲೀಸ್ ಮಾಡುತ್ತೆ. ಇದೇ ಕಾಪರ್ ಅಯಾನ್ಗಳು ಸ್ಪರ್ಮ್ದು ಮೊಟಿಲಿಟಿಯನ್ನು ಏನು ಮಾಡುತ್ತೆ? ರೆಡ್ಯೂಸ್ ಮಾಡುತ್ತೆ. ಸೊ ದಟ್ ದೇ ಆರ್ ನಾಟ್ ಏಬಲ್ ಟು ರೀಚ್ ದ ಓವಮ್ ಆ್ಯಂಡ್ ದೇರ್ ಈಸ್ ನೋ ಫರ್ಟಿಲೈಸೇಷನ್ ಆಗಲ್ಲ. ಇನ್ನು ಉಳಿದಾಗೆ LNZ20 ಮತ್ತು ಪ್ರೊಜೆಸ್ಟಿಸಾರ್ಟ್. LNZ ಅಂತ ಹೇಳಿದ್ರೆ ಲೆವೆನೋಜೆಸ್ಟ್ರಾಲ್ ಅಂತ ಹೇಳ್ತೀವಿ. ಸೊ ದೀಸ್ 2 ಆರ್ ದ ಎಕ್ಸಾಂಪಲ್ಸ್ ಫಾರ್ ದ ಹಾರ್ಮೋನ್ ರಿಲೀಸಿಂಗ್ ಐಯುಡೀಸ್. ಬಟ್ ಹಿಯರ್ ದ ಆನ್ಸರ್ ಈಸ್ ಲಿಪ್ಪೆಸ್ ಲೂಪ್, ದಟ್ ಈಸ್ ನಾನ್ ಮೆಡಿಕೇಟೆಡ್ IUD. ನೌ biopsy, it's a very memory based question. Just go through the textbook and write it. Biopsy is useful in the detection of, we can easily say that, cancer. ಅದನ್ನು ಕ್ಯಾನ್ಸರಸ್ ಸೆಲ್ಸ್ಗಳನ್ನು ಡಿಟೆಕ್ಟ್ ಮಾಡಲಿಕ್ಕೆ, ಟ್ಯೂಮರ್ಸ್ಗಳಂತ ಏನು ಹೇಳ್ತೀವಿ ಅದನ್ನು ಡಿಟೆಕ್ಟ್ ಮಾಡಲಿಕ್ಕೆ, ಟ್ರೀಟ್ ಮಾಡಲಿಕ್ಕೆ ಬಯೋಪ್ಸಿಯನ್ನು ಯೂಸ್ ಮಾಡ್ತೀವಿ. ಅವ್ರು ಕೇಳ್ತಾ ಇರೋದು ಟ್ರೀಟ್ ಮಾಡಲಿಕ್ಕಲ್ಲ, ಡಿಟೆಕ್ಷನ್ಗೆ. ತುಂಬ ಡಿಫ್ರೆನ್ಸ್ ಇರುತ್ತೆ. ಡಿಟೆಕ್ಟ್ ಮಾಡೋ ಮೆಥಡ್ಸ್ಗಳು ಯಾವ್ಯಾವುದು, ಟ್ರೀಟ್ ಮಾಡೋ ಮೆಥಡ್ಸ್ಗಳು ಯಾವ್ಯಾವುದು. ಪರ್ಟಿಕ್ಯುಲರ್ ಆಗಿ ಕ್ಯಾನ್ಸರ್ ಅನ್ನೋ ಟಾಪಿಕ್ ಏನಿದೆ ಆ ಚಾಪ್ಟ್ರಲ್ಲಿ, ಅಲ್ಲಿ 2 ಥರ ಕಲ್ತ್ಕೊಂಬಿಡಿ. ಸೊ ಒಂದು ಬೆನೈನ್ ಟ್ಯೂಮರ್ಸ್, ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್. ಓಕೆ, ಮೋರ್ ಡೇಂಜರಸ್ ಯಾವುದು ಅಂತ ಗೊತ್ತಿರಬೇಕು, ಡಿಫ್ರೆನ್ಸ್ ಯಾವುದು ಅಂತ ಗೊತ್ತಿರಬೇಕು. ಅದ್ರ ಜೊತೆಗೆ ವಾಟ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಸೊ ಫಾರ್ ದ ಡಿಟೆಕ್ಷನ್ ಆಫ್ ಕ್ಯಾನ್ಸರ್, ಅದು ಡಿಟೆಕ್ಷನ್ಗೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಇರುತ್ತೆ, ಪ್ರಿವೆಂಟಿವ್ ಮೆಷರ್ಸ್ ಜೊತೆಗೆ ಟ್ರೀಟ್ಮೆಂಟು. ಇಷ್ಟು ಕೂಡ ಪರ್ಫೆಕ್ಟ್ ಆಗಿ ತಿಳ್ಕೊಂಬಿಡಿ. ಸೊ ಬಯೋಪ್ಸಿ ಇಟ್ಸ್ ವೆರಿ ಯೂಸ್ಫುಲ್ ಟು ಡಿಟೆಕ್ಟ್ ದ cancerous cells or the tumors. So next, select the correct sequence of the steps in the polymerase chain reaction. They're asking about the PCR, polymerase chain reaction ಬಗ್ಗೆ ಕೇಳ್ತಾ ಇದ್ದಾರೆ. So you know that we need to cut the DNA. ಅಲ್ಲಿ DNA ಏನು ಮಾಡಬೇಕಾಗತ್ತೆ? ಕಟ್ ಮಾಡಬೇಕಾಗತ್ತೆ. ಯಾವ ಪ್ರಾಸೆಸನ್ನು ಯೂಸ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಪ್ರೈಮರ್ಸನ್ನು ಆ್ಯಡ್ ಮಾಡಬೇಕು ಮತ್ತು ಥರ್ಮೋಸ್ಟೆಬಿಲಿಟಿ ಇರಬೇಕು ಅದರಲ್ಲಿ. ಸೊ ರಿಮೆಂಬರ್, ವಾಟ್ ಆರ್ ದ ಸ್ಟೆಪ್ಸ್ ವಿ ಆರ್ ಡಯಾಗ್ರಾಮ್ಸ್ ಗೊತ್ತಿದೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ, ಕೊನೆಯಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಂದರೆ ಆ ಪೇಜ್ನ ಕೊನೆಯಲ್ಲಿದೆ. ಯಾವ್ಯಾವ ಸ್ಟೆಪ್ಸ್ಗಳು ನೆನಪಿದೆಯಾ ನಿಮಗೆ? ಫಸ್ಟ್ ಒನ್ ಈಸ್ ಡಿನ್ಯಾಚುರೇಷನ್, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಅನೀಲಿಂಗ್, ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ವಾಟ್ ಈಸ್ ದಟ್? ಎಕ್ಸ್ಟೆನ್ಷನ್. ಓಕೆ, ಸೊ ವಾಟ್ ಈಸ್ ದ ರೈಟ್ ಆನ್ಸರ್ ಇಯರ್? ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಡಿನ್ಯಾಚುರೇಷನ್ ಅಂತ ಹೇಳಿದ್ರೆ ಏನು? ಹಿಯರ್ ವಿ ಆರ್ ಜಸ್ಟ್ ಡಿನೇಚರಿಂಗ್ ದ DNA. ಆ DNA-ನ ಡಿನೇಚರ್ ಮಾಡ್ತಾ ಇದ್ದೀವಿ. ವೇರ್ ವಿ ಆರ್ ಪ್ರೊವೈಡಿಂಗ್ ದ ಹೀಟ್, ಐ ಮೀನ್ ಟೆಂಪ್ರೇಚರಲ್ಲಿ ಮೇಂಟೈನ್ ಮಾಡಬೇಕು. ಸೊ ಇನ್ ಯುವರ್ ಟೆಕ್ಸ್ಟ್ ಬುಕ್ ದೇ ಹ್ಯಾವ್ ಗಿವನ್ ರೈಟ್ 94 to 98 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 20 to 30 ಸೆಕೆಂಡ್ಸ್ ತನಕ ನಾವೇನು ಮಾಡಬೇಕಾಗತ್ತೆ? ಅದನ್ನು ಹೀಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಾವು ಡಿನ್ಯಾಚುರೇಷನ್ ಅಂತ ಹೇಳ್ತೀವಿ. ದೆನ್ ಅನಿಲಿಂಗಿಗೆ ಬಂದಾಗ ಆ್ಯಡಿಂಗ್ ಪ್ರೈಮರ್ಸ್ ಫಾರ್ ದ ಹೈಬ್ರಿಡೈಸೇಷನ್. ಸೊ ಇಲ್ಲಿ ಪ್ರೈಮರ್ಸನ್ನು ಆ್ಯಡ್ ಮಾಡ್ತೀವಿ ನಾವು, ಹೌದಲ್ವಾ? ಇನ್ನು ಎಕ್ಸ್ಟೆನ್ಷನ್ ಬಂತು ಅಂತ ಹೇಳಿದ್ರೆ ದೇ ಥರ್ಮೋಸ್ಟೇಬಲ್ ಕಾಲ್ಡ್ ಟ್ಯಾಕ್ಯೂ ಪಾಲಿಮರೇಸ್. ಸೊ ಅಲ್ಲಿ ಆ್ಯಡ್ ಮಾಡಬೇಕಾಗತ್ತೆ 70 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನಾವು ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಥರ್ಮೋಸ್ಟೇಬಲ್ ಅನ್ನೋ ವರ್ಡ್ ಬರುತ್ತೆ, ಥರ್ಮೋಸ್ಟೇಬಲ್. ಆ್ಯಂಡ್ ವಾಟ್ಸ್ ದಟ್ ವಿ ಆರ್ ಯೂಸಿಂಗ್ ಹಿಯರ್? ಟ್ಯಾಕ್ಯೂ ಪಾಲಿಮರೇಸ್.
You know that the classification nomenclature of all these things. So here tachyo in the sense thermus aquaticus. Thermus aquaticus ಅಂತ ಹೇಳ್ತೀವಿ. Thermostable ಅಂದು ಟೆಂಪರೇಚರ್ ಅನ್ನು ಸ್ಟೇಬಲ್ ಮಾಡುತ್ತೆ ಅಂತ ಅರ್ಥ. So what is the right answer here? Denaturation, annealing and extension is the correct sequence of the polymerase chain reaction. So this one is the right one. Next, medical termination of pregnancies are considered relatively safe during. ಯಾವಾಗ ಸೇಫ್ ಆಗಿ ಮೆಡಿಕಲ್ ಟರ್ಮಿನೇಷನ್ ಮಾಡಬಹುದು? ಯು ನೋ ದಟ್ ಇಟ್ಸ್ ವೆರಿ ಇಲ್ಲೀಗಲ್. ಓಕೆ, ಯಾವಾಗ ಮೆಡಿಕಲ್ ಟರ್ಮಿನೇಷನ್ ಮಾಡಬೇಕು ಅಂತಲೂ ಕೂಡ ಗೊತ್ತಿದೆ ನಿಮಗೆ. ಸೊ ಫಾರ್ ಎಕ್ಸಾಂಪಲ್ ಏನಾದರೂ ಜೆನೆಟಿಕ್ ಡಿಸಾರ್ಡರ್ಸ್ಗಳಿದ್ರೆ ಮಗುವಿನಲ್ಲಿ, ಸೊ ಅದನ್ನೆಲ್ಲ ಆಮ್ನಿಯೋಸೆಂಟೈಸಿಸ್ ಮುಖಾಂತರ ತಿಳ್ಕೊಂಡಾಗ ಆ ಮಗು ಏನಾದರೂ ತೊಂದರೆ ಆಗುತ್ತೆ ಮುಂದಕ್ಕೆ ಅಂತ ಗೊತ್ತಾದಾಗ ಮಾತ್ರ ನಾವು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಥವಾ MTP ಅನ್ನು ಮಾಡಬೇಕಾಗುತ್ತೆ. ಓಕೆ, ಸೊ ಬಟ್ ಯಾವಾಗ ಸೇಫ್ ಆಗಿರುತ್ತೆ? ಓಕೆ, ಡ್ಯೂರಿಂಗ್ 8th month ಆಫ್ ದ ಪ್ರೆಗ್ನೆನ್ಸಿ, 9th, ಆರ್ ಇಟ್ ಮೇ ಬಿ ದ 3rd month, ಆರ್ ಇಟ್ ಮೇ ಬಿ 5th month, ಯಾವುದಿರ್ಬೋದು. ಸೊ ನೋಡೋಣ ಇವಾಗ. ಫಸ್ಟ್ ಟ್ರೈಮಿಸ್ಟರ್ ಆಫ್ ದ ಪ್ರೆಗ್ನೆನ್ಸಿ, ಸೆಕೆಂಡ್ ಟ್ರೈಮಿಸ್ಟರ್, 3rd trimester, and as well as 8th month of the pregnancy. 8th month ಅಂತ ಹೇಳಿದ್ರೆ almost the baby or the embryo fetus has been completed. I mean development has been completed. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರುತ್ತೆ. ಅವಾಗ ಮೆಡಿಕಲ್ ಟರ್ಮಿನೇಷನ್ ಮಾಡೋಕ್ಕಾಗುತ್ತಾ? ಸೊ ಆ ಒಂದು ಪ್ರೋಸೆಸ್ ಏನಾಗಿರುತ್ತೆ, ಒಂದು ಲೆವೆಲ್ಗೆ ಡೇಂಜರಸ್ ಆಗಿರುತ್ತೆ. ದ್ಯಾಟ್ ಮೇ ಅಫೆಕ್ಟ್ಸ್ ಬೋತ್ ಮದರ್ ಆಸ್ ವೆಲ್ ಆಸ್ ದ ಚೈಲ್ಡ್. ಅದು ಟರ್ಮಿನೇಟ್ ಮಾಡ್ತಾ ಇರೋದನ್ನ ಚೈಲ್ಡಿಗೆ ಏನೋ ಅದು ಬೇರೆ ಥರ ಅಫೆಕ್ಟ್ ಆಗ್ತಾ ಇರುತ್ತೆ, ಬಟ್ ಮದರ್ಗೂ ಕೂಡ ಅಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲೇನಪ್ಪ ಅಂದರೆ ಫಸ್ಟ್ ಟ್ರೈಮೆಸ್ಟರ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಬಿಡಿ. ಟ್ರೈಮೆಸ್ಟರ್ ಇನ್ ದ ಸೆನ್ಸ್ ಇಟ್ ಈಸ್ ನಥಿಂಗ್ ಬಟ್ ವಾಟ್. ಸೊ ದಟ್ ಈಕ್ವಲ್ಸ್ ಟು 12 weeks. ಅದು 12 ವಾರಗಳನ್ನು ಏನು ಮಾಡುತ್ತೆ, ಇನ್ಕ್ಲೂಡ್ ಆಗಿರುತ್ತೆ. ಸೊ ದಟ್ ಈಸ್ ನಿಯರ್ಲಿ ಅಬೌಟ್ 3 months. ಸೊ ದ ಫಸ್ಟ್ ಟ್ರೈಮೆಸ್ಟರ್ ಆಫ್ ದ ಪ್ರೆಗ್ನೆನ್ಸಿ ಇಸ್ ದ ಸೇಫ್ ಫಾರ್ ದ MTP. Okay, first trimester. So I'm just writing here 12 weeks. 12 weeks or before 3 months. Before 3 months is the safe for both, for mother. Okay, next. Fill in the blanks. ಅವಾಗಲೇ ಹೇಳಿದಾಗ ಪಾರ್ಟ್ ಎ ಅಲ್ಲಿ 2 ಸೆಕ್ಷನ್ ಇದೆ. ಸೆಕ್ಷನ್ ಐ ಮೀನ್ ಮೇನ್ಸ್ ಇದೆ 1 and 2. ಅದರಲ್ಲಿ ಎರಡನೇದು ಯಾವುದಿದೆ? ಫಿಲ್ ಇನ್ ದ ಬ್ಲಾಂಕ್ಸ್ ಬೈ ಚೂಸಿಂಗ್ ದ ಅಪ್ರಾಪ್ರಿಯೇಟ್ ವರ್ಡ್ ಆರ್ ವರ್ಡ್ಸ್ ಫ್ರಮ್ ದೋಸ್ ಗಿವನ್ ಬಿಲೋ. ಎಷ್ಟು ಈಸಿ ಮಾಡಿದ್ದಾರೆ ನೋಡಿ. ಅಂದರೆ ಇದೆಲ್ಲ ಇಂಗ್ಲೀಷಲ್ಲಿ ನೋಡ್ತಾ ಇದ್ದೋ ನಾವು. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಈ ಥರ ಫಿಲ್ ಇನ್ ದ ಬ್ಲಾಂಕ್ಸ್ಗಳಿರ್ತಿತ್ತು. ಅಲ್ಲಿ ಆರ್ಟಿಕಲ್ಸ್ಗಳು ಕೊಟ್ಟಿದ್ರು, ಆ ಆರ್ಟಿಕಲ್ಸ್ನ ನಾವು ಸೆಲೆಕ್ಟ್ ಮಾಡಬೇಕಿತ್ತು. ಇವಾಗ ಬಯಾಲಜಿಗೂ ಬಂತು. ಇಷ್ಟು ಈಸಿಯಾಗಿ ಕ್ವಶನ್ ಪೇಪರ್ನ ಅವರು ಸೆಟ್ ಮಾಡಿದ್ದಾರೆ ಈ ಸಲ. ಸೊ ಎಷ್ಟು ಈಸಿ ಇದೆ, ಅವರೇ ಕೊಟ್ಬಿಟ್ಟಿದ್ದಾರೆ. ನಾವು ಸೆಲೆಕ್ಟ್ ಮಾಡಿದ್ರೆ ಸಾಕು. ಯಾವುದಾದ್ರೂ 3ನ ಸೆಲೆಕ್ಟ್ ಮಾಡಿದ್ರೆ ಅಥವಾ 2ನ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇನ್ನು 3 ಗೊತ್ತಾಗ್ಬಿಡುತ್ತೆ ನಮಗೆ. ಓಕೆ, ಸೊ ಈ ಜಸ್ಟ್ ಅಬ್ಸರ್ವ್ ಸಾಲ್ಟೇಷನ್, ಪಯೋನಿಯರ್ ಸ್ಪೀಶೀಸ್, ಟೆಪಿಟಮ್, ಬೀಟಾ ಗ್ಯಾಲಕ್ಟಿಸಿಡೇಸ್ ಆ್ಯಂಡ್ ರೆಟ್ರೋವೈರಸ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ 3 ಬಾಟನಿಯಿಂದ ಬರುತ್ತೆ. ಓಕೆ, 17th, 18th, 19th. ಸೊ ಸರ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಐ ಗೆಸ್ ಇನ್ ದ ವೆರಿ ಫಸ್ಟ್ ಪಾರ್ಟ್. ಸೊ ಇಲ್ಲಿ ನೋಡಿ ಇವಾಗ 16th one, ದ ಕಾಮನ್ಲಿ ಯೂಸ್ಡ್ ವೆಕ್ಟರ್ ಫಾರ್ ಕ್ಲೋನಿಂಗ್ ಜೀನ್ಸ್ ಇನ್ ಅನಿಮಲ್ಸ್. ದರ್ ಆಸ್ಕಿಂಗ್ ಅನಿಮಲ್ಸ್ ನಾಟ್ ಪ್ಲಾಂಟ್ಸ್. ಪ್ಲಾಂಟ್ಸ್ ಅಂತ ಕೇಳಿದಾಗ ಆಗ್ರೋಬ್ಯಾಕ್ಟೀರಿಯಂ ಟ್ಯೂಮಿಫ್ಯಾಸಿನ್ಸ್ ಅಂತ ಕೇಳಿರ್ತೀರಾ. ಆಗ್ರೋಬ್ಯಾಕ್ಟೀರಿಯಂ ಟ್ಯೂಮಿಫ್ಯಾಸಿನ್ಸ್ ಅಂತ ಹೇಳ್ಬಿಟ್ಟು ಅನಿಮಲ್ಸ್ ಅಂತ ಕೇಳಿರೋದ್ರಿಂದ ಇಲ್ಲಿರೋದನ್ನೇ ಸೆಲೆಕ್ಟ್ ಮಾಡಬೇಕು ನಾವು. ಸೊ ಈಗ ನಮ್ಗೆ ಗೊತ್ತಾಗ್ಬಿಡುತ್ತೆ ದೇ ಆರ್ ಆಸ್ಕಿಂಗ್ ಸಮ್ ಕೈಂಡ್ ಆಫ್ ಆರ್ಗ್ಯಾನಿಸಮ್, ರೈಟ್? ವೆಕ್ಟಾರ್ ಅಂತ ಕೇಳ್ತಾ ಇರೋದ್ರಿಂದ ಮೋಸ್ಟ್ ಆಗಿ ನಾವು ವೆಕ್ಟಾರನ್ನು ಯಾವುದನ್ನು ಯೂಸ್ ಮಾಡ್ತಾ ಹೋಗ್ತೀವಿ? ಆರ್ಗ್ಯಾನಿಸಮ್ಸ್ಗಳನ್ನ ಯೂಸ್ ಮಾಡ್ತೀವಿ, ಹೌದಲ್ವಾ? ಸೊ ಹಾಗಿದ್ರೆ ಇದು ಯಾವುದು ಆರ್ಗ್ಯಾನಿಸಮ್ಸ್ಗಳೆಲ್ಲ ಇರೋದು ಒಂದೇ, ರೆಟ್ರೋವೈರಸ್. ಸೊ ರೆಟ್ರೋವೈರಸ್ ಅನ್ನು ಯೂಸ್ ಮಾಡ್ತೀವಿ. ರೆಟ್ರೋವೈರಸ್ ಇಸ್ ದ ರೈಟ್ ಒನ್. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದರೆ ದ ಸ್ಪೀಶೀಸ್ ದಟ್ ಇನ್ವೇಡ್ ಬೇರ್ ಏರಿಯಾಸ್ ಆರ್ ಕಾಲ್ಡ್ ಪಯೋನಿಯರ್ ಸ್ಪೀಶೀಸ್. ಬಾಟನಿಯಲ್ಲಿ ಬರುತ್ತೆ. ಆ್ಯಂಡ್ ದ ಟಿಶ್ಯೂ ದಟ್ ನರಿಷಸ್ ದ ಡೆವಲಪಿಂಗ್ pollen grain is called tapetum, the innermost layer of the pollen grain. Sorry, what is that? Microsporangium. ಸೊ ಅಲ್ಲಿ ಬಂದಾಗ ಎಪಿಡರ್ಮಿಸ್ ಆಗಿರ್ಬೋದು, ಎಂಡೋಥಿಷಿಯಮ್, ಮಿಡಲ್ ಲೇಯರ್ ಅಂತೆಲ್ಲ ಬರುತ್ತೆ. ಯಾವ್ದು ನರಿಷ್ ಮಾಡುತ್ತೆ, ಯಾವುದು ಪ್ರೊಟೆಕ್ಟ್ ಮಾಡುತ್ತೆ, ಇದೆಲ್ಲ ಗೊತ್ತಿರಬೇಕು. ಟೆಪಿಟಮ್ ಮತ್ತು ಬೀಟಾ ಗ್ಯಾಲಕ್ಟಿಸಿಡೇಸ್. ಸೊ ದಟ್ ಇಸ್ ದ ಲ್ಯಾಕ್ ಒಪೆರಾನ್ ಜೀನ್ಸ್ ಏನಿದೆ ಅದು ಯಾವುದಕ್ಕೆ ಕೋಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಲಾಸ್ಟ್ ಒನ್ ನೋಡಿ, ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯೂಟೇಷನ್ ದಟ್ ಕಾಸಸ್ ಸ್ಪೀಶಿಯೇಷನ್ ಈಸ್, that is nothing but saltation. One more question ಇದು saltation. ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ
ನಾವನ್ನ ಅವಾಗಲೇ ಹೇಳಿದಾಗೆ ಮೆಮೊರಿ ಬೇಸ್ಡ್ ಮತ್ತು ನಾಲೆಡ್ಜ್ ಬೇಸ್ಡ್. ಇದು ಕಂಪ್ಲೀಟ್ ಆಗಿ ಮೆಮೊರಿ ಬೇಸ್ಡ್. ಇವಾಗ ಹಿಂದೆ ಯಾವ ಥರ ಇತ್ತು, ದೇವರ್ ಆಸ್ಕಿಂಗ್ ವಾಟ್ ಈಸ್ ಸಾಲ್ಟೇಷನ್, ಯು ನೀಡ್ ಟು ರೈಟ್ ವಾಟ್ ಈಸ್ ಸಾಲ್ಟೇಷನ್. ಲೈಕ್ ಫಾರ್ ಎಕ್ಸಾಂಪಲ್ ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯೂಟೇಷನ್ ದಟ್ ಕಾಸಸ್ ಸ್ಪೀಶಿಯೇಷನ್ ಇಸ್ ನಥಿಂಗ್ ಬಟ್ ಸಾಲ್ಟೇಷನ್. ಇವಾಗ ಉಲ್ಟಾ ಅವರೇ ಆನ್ಸರ್ ಕೊಡ್ತಿದ್ದಾರೆ, ನಾವು ಡೆಫಿನೇಷನ್ ಮೀನಿಂಗ್ ಏನು ಅಂತ ಬರಿಬೇಕಷ್ಟೇ. ಅದು ಕೂಡ ಅವರೇ ಆಪ್ಷನಲ್ಲಿ ಕೊಟ್ಬಿಟ್ಟಿದ್ದಾರೆ ಚಾಯ್ಸಸ್ಸಲ್ಲಿ. ಓಕೆ, ಸೊ ಐ ಗೆಸ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಕಾಮನ್ಲಿ ಯೂಸ್ಡ್ ವೆಕ್ಟರ್ ಇನ್ ಕ್ಲೋನಿಂಗ್ genes in animals, retrovirus, and as well as a single step large mutation that causes the speciation is called saltation. Speciation ante heladrenu, formation of new species. What are the factors responsible for the speciation? Evolution chapter alli barutte. So adanella matte tilkolona ನಾವು ನೀಟಲ್ಲಿ. ಸೊ ಈಗ ನೋಡೋಣ, few questions they have asked for 2 marks, 3 marks and 5 marks. Just observe this question and try to answer. ಇದು ನೋಡಿದ್ರೆ ಗೊತ್ತಾಗುತ್ತೆ 2 marks ಕೇಳಿರೋದು ಅಂತ. ಸೊ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ ಎವಲ್ಯೂಷನ್ ಚಾಪ್ಟರಲ್ಲಿ. ವಾಟ್ ಆರ್ ಹೋಮಲಾಗಸ್ ಆ್ಯಂಡ್ ಅನಲಾಗಸ್ ಆರ್ಗನ್ಸ್? ಹೌದಾ? ಸೊ ಹೋಮಲಾಗಸ್ ಅಂತ ಹೇಳಿದ್ರೆ ಏನು? ಹೋಮೋ ಇನ್ ದ ಸೆನ್ಸ್ ಸಿಮಿಲರ್, ಸಿಮಿಲರ್ ಇನ್ ದ ಸೆನ್ಸ್ ಸಿಮಿಲರ್ ಇನ್ ದೇರ್ ಅನಾಟಮಿಕಲ್ ಸ್ಟ್ರಕ್ಚರ್, ಹ್ಯಾವಿಂಗ್ ದ ಕಾಮನ್ ಆರಿಜಿನ್ ಬಟ್ ಡಿಫರ್ ಇನ್ ದೇರ್ ಫಂಕ್ಷನ್ಸ್, ದೇ ಆರ್ ಕಾಲ್ಡ್ ಹೋಮಲಾಗಸ್ ಆರ್ಗನ್ಸ್. ಅನಲಾಗಸ್ ಅಂತ ಹೇಳಿದ್ರೆ ದೇರ್ ಯು ಕ್ಯಾನ್ ಅಬ್ಸರ್ವ್ ಡಿಫರೆನ್ಸ್, ಡಿಫರ್ ಇನ್ ದೇರ್ ಅನಾಟಮಿಕಲ್ ಸ್ಟ್ರಕ್ಚರ್ ಬಟ್ ದೇ ಪರ್ಫಾರ್ಮ್ ಸೇಮ್ ಫಂಕ್ಷನ್. ಬಟ್ ಇಲ್ಲಿ ನೋಡೋಣ ಇವಾಗ, ದೇ ಆರ್ ಆಸ್ಕಿಂಗ್ ಅಬೌಟ್ ಹೋಮಲಾಗಸ್ ಆರ್ಗನ್ಸ್, ರೈಟ್? ಸೊ ಹಾಗಾಗಿ ಹೋಮಲಾಗಸ್ ಆರ್ಗನ್ಸ್ ಅಂತ ಹೇಳಿದ್ರೇನು? ದೀಸ್ ಆರ್ ದ ಆರ್ಗನ್ಸ್. ಓಕೆ, ಸ್ವಲ್ಪ ಟೈಮ್ ಆಗುತ್ತೆ. ಕೆಲವು ಕ್ವಶನ್ಸ್ಗಳಿಗೆ, ಲಾಂಗ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಬರೆದಿದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಟೈಮ್ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವ ಥರ ಅಟೆಂಡ್ ಮಾಡಬೇಕು ಅಂತ. ಸೊ ವಾಟ್ ಆರ್ ಹೋಮಲಾಗಸ್ ಆರ್ಗನ್ಸ್? ಗಿವ್ ಎಕ್ಸಾಂಪಲ್ಸ್. ಆರ್ಗನ್ಸ್ ವಿಚ್ ಆರ್ similar in their anatomical structure, similar in their anatomical structure, anatomical structure. See there, anatomy ಅಂತ ಹೇಳ್ತಾ ಇದ್ದೀವಿ, ಸುಮ್ಮನೆ ಸ್ಟ್ರಕ್ಚರ್ ಅಂತ ಬರಿಬಾರ್ದು ನಾವು. ಅನಾಟಮಿ ಅಂತ ಹೇಳಿದ್ರೆ ದ ಸ್ಟಡಿ ಆಫ್ ಇಂಟರ್ನಲ್ ಆರ್ಗನ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ಒಳಭಾಗದಲ್ಲಿರ್ತಕ್ಕಂಥ ಕೆಲವು ಮೂಳೆಗಳ ರಚನೆ ಹೇಗಿದೆ ಅದು ಒಂದೇ ಆಗಿರುತ್ತೆ ಸ್ಟ್ರಕ್ಚರ್. ಆ್ಯಂಡ್ ಹ್ಯಾವ್ ಕಾಮನ್ ಆರಿಜಿನ್, ಆ್ಯಂಡ್ ಹ್ಯಾವ್ ಕಾಮನ್ ಆರಿಜಿನ್, ಒಂದೇ ಮೂಲದಲ್ಲಿ ಹುಟ್ಟಿರುತ್ತೆ, ಕಾಮನ್ ಆರಿಜಿನ್, ಆನ್ಸಿಸ್ಟರ್ಸ್ ಒಂದೇ ಇರುತ್ತೆ ಅಂತ. ಓಕೆ, ಸೊ ದೇ ಹ್ಯಾವ್ ಎ ಕಾಮನ್ ಆನ್ಸಿಸ್ಟರ್, ಒಂದೇ ಪೂರ್ವಜರು ಆಗಿರ್ತಾರೆ, ಒಂದೇ ಪೂರ್ವಜರಿಂದ ಬಂದಿರ್ತಾರೆ, ಕಾಮನ್ ಆರಿಜಿನ್. ಬಟ್ ಡಿಫರ್ ಇನ್ ದೇರ್ ಫಂಕ್ಷನ್ಸ್, ಡಿಫರ್ ಇನ್ ದೇರ್ ಫಂಕ್ಷನ್ಸ್. ಸೊ ಓಕೆ, ದಿಸ್ ಈಸ್ ನಥಿಂಗ್ ಬಟ್ ವಾಟ್? ಹೋಮಲಾಗಸ್ ಆರ್ಗನ್ಸ್. ಬರೆಯುವಾಗ ಇಲ್ಲಿ ಬರೀತೀರಾ, homologous organs are the organs which are similar in their anatomical structure and have common origin or have the common ancestral property but differ in their functions. They are called homologous organs. Example ತೆಗೆದುಕೊಳ್ಳೋಣ. 4 limbs of human, 4 limbs of cheetah, 4 limbs of dolphin, 4 limbs of bat. Okay, ಈ ಎಲ್ಲ ಬ್ಯಾಟ್ ಅಥವಾ ಅದು ಬ್ಲೂ ವೇಲ್ ಆಗಿರ್ಬೋದು, ಡಾಲ್ಫಿನ್ ಆಗಿರ್ಬೋದು, ಇವೆಲ್ಲ ಏನಿದು? ದೀಸ್ ಆರ್ ಆಲ್ ಮ್ಯಾಮಲ್ಸ್. ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್ ಬೈ ಟೇಕಿಂಗ್ ಮ್ಯಾಮಲ್ಸ್ ಹಿಯರ್. ಓಕೆ, ಎಕ್ಸಾಂಪಲ್ ತೆಗೆದುಕೊಳ್ತಾ ಇದ್ದೀವಿ. ಏನದು ಎಕ್ಸಾಂಪಲ್ಲು? 4 limbs ಆಫ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಹ್ಯೂಮನ್ಸ್. ಇನ್ನು ಬೇರೆ ಬೇರೆ ಮ್ಯಾಮಲ್ಸ್ಗಳನ್ನು ಎಕ್ಸಾಂಪಲ್ ಕೊಡ್ತಾ ಹೋಗೋಣ. ಚೀತಾ, ಓಕೆ, ದೆನ್ ಐ ಆಮ್ ಜಸ್ಟ್ ರೈಟಿಂಗ್ ಡಾಲ್ಫಿನ್ ಆರ್ ದ ಬ್ಲೂ ವೇಲ್, ವಾಟ್ ಎವರ್ ಇಟ್ ಈಸ್, ಬಟ್ ನೀರಿನಲ್ಲಿ ಇರೋದನ್ನು ಕೊಡ್ತಾ ಇರೋದು ಇವಾಗ. ಓಕೆ, ಡಾಲ್ಫಿನ್, ಆ್ಯಂಡ್ ದೆನ್ ಯು ಕ್ಯಾನ್ ರೈಟ್ ಬ್ಯಾಟ್ಸ್. ಓಕೆ, ಎಲ್ಲ ಮೋಡಲ್ಲೂ ಕೂಡ, ಎಲ್ಲ ಹ್ಯಾಬಿಟ್ಯಾಟಲ್ಲೂ ಒಂದೊಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಹ್ಯೂಮನ್ಸ್, ಯು ನೋ ದಟ್ ದೇ ಆರ್ ಡಿಫರ್ ಇನ್ ದೇರ್ ಹ್ಯಾಬಿಟ್ಯಾಟ್, ನೀರಿನಲ್ಲಿ ಮಾತ್ರ ಇರೋದಿಲ್ಲ. ಚೀತಾ, ದ ಮೋಸ್ಟ್ ಫಾಸ್ಟೆಸ್ಟ್ ರನ್ನಿಂಗ್ ಅನಿಮಲ್ ಅಂತ ಹೇಳ್ತೀವಿ. ಡಾಲ್ಫಿನ್ ನೀರಿನಲ್ಲಿರೋದು. ಬ್ಯಾಟ್ ಮತ್ತು ಇಟ್ ಈಸ್ ಏರಿಯಲ್ ಅಂತ ಹೇಳೋಣ. ಓಕೆ, ಇವಾಗ ನೋಡಿ, ಈ ಎಲ್ಲದರಲ್ಲೂ 4 limbs ಅಂತ ಹೇಳ್ತಾ ಇದ್ದೀವಿ. 4 limbs ಆರ್ ನಥಿಂಗ್ ಬಟ್ ಹ್ಯಾಂಡ್ಸ್ ಇನ್ ಹ್ಯೂಮನ್. 4 limbs ಆರ್ ಮಾಡಿಫೈಡ್ ಇನ್ ಟು ಹ್ಯಾಂಡ್ಸ್ ಇನ್ ಹ್ಯೂಮನ್. ವಿ ಆರ್ ಯೂಸಿಂಗ್ ದ 4 limbs ಫಾರ್ ಡಿಫ್ರೆಂಟ್ ಪರ್ಪಸ್. ಯಾಕೆ ಯೂಸ್ ಮಾಡ್ತಾ ಇದ್ದೀವಿ? ಟು ಹೋಲ್ಡ್ ದ ಆಬ್ಜೆಕ್ಟ್. ಓಕೆ, ಫಾರ್ ಗ್ರಾಸ್ಪ್ ಮಾಡಲಿಕ್ಕೆ ಅಥವಾ ಹೋಲ್ಡ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಚೀತಾಗೆ ಬಂದರೆ, ಇನ್ ಚೀತಾ ಆರ್ ಡಾಗ್ಸ್, okay, are different types of mammals. ಏನಾಗಿರುತ್ತೆ? 4 limbs are modified into legs. They are using the 4 limbs for running. ನಾವು ಆಬ್ಜೆಕ್ಟನ್ನು ಹೋಲ್ಡ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ರೆ, they are using the 4 limbs for running. When it comes to dolphin,
ಸೊ ದೇರ್ ಫೋರ್ ಲಿಮ್ಸ್ ಆರ್ ಮಾಡಿಫೈಡ್ ಇನ್ ಟು ಪ್ಯಾಡಲ್ಸ್. ಅಲ್ಲಿ ಪ್ಯಾಡಲ್ಸ್ಗಳಾಗಿ ಮಾಡಿಫೈಡ್ ಆಗಿರುತ್ತೆ. ಸೊ ಅಲ್ಲಿ ದೇ ಆರ್ ಯೂಸಿಂಗ್ ಫಾರ್ ಸ್ವಿಮ್ಮಿಂಗ್, ಅದು ಸ್ವಿಮ್ಮಿಂಗ್ಗೆ ಯೂಸ್ ಮಾಡ್ತಾ ಇದೆ. ಇನ್ ಬ್ಯಾಟ್ಸ್ ದೇ ಆರ್ ಯೂಸಿಂಗ್ ದ ಫೋರ್ ಲಿಮ್ಸ್ ಫಾರ್ ಫ್ಲೈಟ್, ಹಾರುವುದಕ್ಕೆ ಅದು ಹೆಲ್ಪ್ ಆಗ್ತಾ ಇದೆ. ಸೊ ನೋಡಿ, ಫಂಕ್ಷನ್ಸ್ ಆರ್ ಡಿಫ್ರೆಂಟ್ ಬಟ್ ಅನಾಟಮಿಕಲ್ ಸ್ಟ್ರಕ್ಚರ್ ಈಸ್ ದ ಸೇಮ್. ಸೇಮ್ ಯಾವ ಥರ? ಯು ನೋ ದಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಬೋನ್ಸ್ ಪ್ರೆಸೆಂಟ್ ಇನ್ ಅವರ್ ಫೋರ್ ಲಿಂಬ್ ಯಾವ್ಯಾವ್ದು ಇರುತ್ತೆ? ಹ್ಯೂಮರಸ್, ರೇಡಿಯಸ್, ಅಲ್ನಾ, ಕಾರ್ಪಲ್ಸ್, ಮೆಟಾಕಾರ್ಪಲ್ಸ್ ಆ್ಯಂಡ್ ಮೆಟಾಕಾರ್ಪಲ್ಸ್. ಇಷ್ಟು ಗೊತ್ತಿದೆಯಲ್ಲ? ಇಲ್ಲಿ ಹ್ಯೂಮರಸ್ ಅಂತ ಒಂದು ಬೋನ್ ಇದೆ, ನೆಕ್ಸ್ಟ್ ರೇಡಿಯಸ್ ಮತ್ತು ಅಲ್ನಾ ಅಂತ ಒಂದು ಬೋನ್ ಇದೆ. ಇಲ್ಲಿಗೆ ಬಂದರೆ ಕಾರ್ಪಲ್ಸ್, ಮೆಟಾಕಾರ್ಪಲ್ಸ್ ಮತ್ತು ಫೆಲಾಂಜಿಸ್ ಅಂತ ಕೆಲವು ಬೋನ್ಸ್ಗಳಿದೆ. ಈ ಸ್ಟ್ರಕ್ಚರ್ ಎಲ್ಲ ಆರ್ಗ್ಯಾನಿಸಮಲ್ಲೂ ಒಂದೇ, ಅಂದರೆ ಎಲ್ಲ ಮ್ಯಾಮಲ್ಸಲ್ಲೂ ಕೂಡ ಒಂದೇ ಇರುತ್ತೆ, ಬಟ್ ಫಂಕ್ಷನ್ ಮಾತ್ರ ಬೇರೆ ಬೇರೆ. ಸೊ ವಿ ಆರ್ ಯೂಸಿಂಗ್ ಫಾರ್ ಹೋಲ್ಡಿಂಗ್ ದ ಆಬ್ಜೆಕ್ಟ್, ರನ್ನಿಂಗ್, ಚೀತಾ ದೇ ಆರ್ ಯೂಸಿಂಗ್ ಫಾರ್ ರನ್ನಿಂಗ್, ಆ್ಯಂಡ್ ಡಾಲ್ಫಿನ್ ಫಾರ್ ಸ್ವಿಮ್ಮಿಂಗ್, ಬ್ಯಾಟ್ಸ್ ಫಾರ್ ಫ್ಲೈಟ್. ಸೊ ದ್ಯಾಟ್ ಈಸ್ ದ ಆನ್ಸರ್. ಡೆಫಿನೇಷನ್ಗೆ 1 ಮಾರ್ಕ್ ಆ್ಯಂಡ್ ಎಕ್ಸಾಂಪಲ್ಗೆ 1 ಮಾರ್ಕ್. ಪ್ಲ್ಯಾಂಟಲ್ಲಿ ಕೊಡು, ಎಕ್ಸಾಂಪಲ್ ಕೊಡಿ ಅಂತ ಸ್ಪೆಸಿಫಿಕ್ ಆಗಿ ಕೇಳಿದಾಗ ಬರೀಬೇಕಾಗಿರುತ್ತೆ. ನೆಕ್ಸ್ಟ್, ಡಿಫರೆನ್ಶಿಯೇಟ್ ಬಿಟ್ವೀನ್ ಸೀಸನಲ್ ಬ್ರೀಡರ್ಸ್ ಆ್ಯಂಡ್ ಕಂಟಿನ್ಯೂಯಸ್ ಬ್ರೀಡರ್ಸ್. ಎಲ್ಲ ಡಿಫರೆನ್ಸ್ಗಳನ್ನ ಒಂದು ಕಡೆ ಬರೆದಿಟ್ಕೊಂಬಿಡಿ. ಓಕೆ, ಡಿಫರೆನ್ಸ್ ಬಿಟ್ವೀನ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್, ಇಂಟರ್ನಲ್ ಫರ್ಟಿಲೈಸೇಷನ್, difference between oviparous and viviparous, differences between estrous cycle and also menstrual cycle, differences between seasonal breeders and also continuous breeders. ಸರಿ, ಈ 4 ಯಾಕೆ ಹೇಳಿದ್ರಿ? These 4 are comes from the first chapter, very first chapter ಇಂದಾನೆ ಬರೋದು. ಹಾಗಾಗಿ seasonal breeders ಅಂದ್ರೆ ಏನು? As the name indicates, season means they are reproducing only during favorable condition, only during the season, not throughout the year. ಓಕೆ, ನೋಡೋಣ. ಇವಾಗ ನಾನು ಇಲ್ಲಿ ಎಕ್ಸಾಂಪಲ್ ಬರೆದಿಲ್ಲ, ಅದು ಇವಾಗ ಎಕ್ಸಾಂಪಲ್ ತಿಳ್ಕೊಳ್ಳೋಣ. ಬಟ್ ಈ ಡಿಫರೆನ್ಸ್ಗಳು ಗೊತ್ತಿರಲಿ ನಿಮಗೆ. ಏನಿದೆ? ಸೀಸನಲ್ ಬ್ರೀಡರ್ಸ್ ಆರ್ ದ ಆರ್ಗ್ಯಾನಿಸಮ್ಸ್. ದೇ ಬ್ರೀಡ್ ಆರ್ ಮೇಟ್ ಓನ್ಲಿ ಡ್ಯೂರಿಂಗ್ ಸ್ಪೆಸಿಫಿಕ್ ಟೈಮ್ ಆರ್ ದ ಸೀಸನ್ ಆಫ್ ದ ಇಯರ್. ಆ ಇಯರ್ನ ಸ್ಪೆಸಿಫಿಕ್ ಟೈಮ್ ಅಥವಾ ಸ್ಪೆಸಿಫಿಕ್ ಸೀಸನಲ್ಲಿ ಮಾತ್ರ ಮೇಟ್ ಮಾಡುತ್ತೆ ಮತ್ತು ಬ್ರೀಡ್ ಮಾಡುತ್ತೆ. ಸಚ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಸೀಸನಲ್ ಬ್ರೀಡರ್ಸ್. ವೆನ್ ಇಟ್ ಕಮ್ಸ್ ಟು ಕಂಟಿನ್ಯೂಸ್ ಬ್ರೀಡರ್ಸ್, ಸೊ ದೀಸ್ ಆರ್ ದ ಆರ್ಗ್ಯಾನಿಸಮ್ಸ್ ವಿಚ್ ಬ್ರೀಡ್ ಆರ್ ಮೇಟ್ ಥ್ರೂ ಔಟ್ ದ ಇಯರ್. ಇವುಗಳಿಗೆ ಯಾವುದೇ ಥರ ಸೀಸನ್ ಆಗಲಿ, ಫೇವರಬಲ್ ಕಂಡೀಷನ್ ಆಗಲಿ, ಪರ್ಟಿಕ್ಯುಲರ್ ಟೈಮ್ ಆಗಲಿ ಇರೋದಿಲ್ಲ. ಸೊ ದೇ ಕ್ಯಾನ್ ಬಿ ಬ್ರೀಡ್ ಥ್ರೂ ಔಟ್ ದ ಇಯರ್ ಟಿಲ್ ದ ರೀಪ್ರೊಡಕ್ಟಿವ್ ಫೇಸ್ ಎಂಡ್ಸ್. ಅವುಗಳ ರೀಪ್ರೊಡಕ್ಟಿವ್ ಫೇಸ್ ಎಂಡ್ ಆಗೋ ತನಕ ಅವು ಏನಾಗ್ತಾ ಇರುತ್ತೆ? ಕಂಟಿನ್ಯೂಸ್ ಆಗಿ ಬ್ರೀಡ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್, ಸೆಕೆಂಡ್ ಒನ್, ದಟ್ಸ್ ರಿಲೇಟೆಡ್ ಒನ್, ಬರೀ ಅವಶ್ಯಕತೆ ಇಲ್ದಿದ್ರು ಓಕೆ. ಏನದು? ರೀಪ್ರೊಡಕ್ಟಿವ್ ಚೇಂಜಸ್ ಅಕ್ಕರ್ ಓನ್ಲಿ ಡ್ಯೂರಿಂಗ್ ಫೇವರಬಲ್ ಕಂಡೀಷನ್. ರೀಪ್ರೊಡಕ್ಟಿವ್ ಚೇಂಜಸ್ ಆದ್ರೇನೆ ಏನಾಗೋದು? ಸೀಸನಲ್ ಬ್ರೀಡಿಂಗ್ ಆಗೋದು. ಹಾಗಾಗಿ ಯು ಕ್ಯಾನ್ ರೈಟ್ ಇಟ್, ರೀಪ್ರೊಡಕ್ಟಿವ್ ಚೇಂಜಸ್ ದಟ್ ಓನ್ಲಿ ಅಕ್ಕರ್ ಡ್ಯೂರಿಂಗ್ ಫೇವರಬಲ್ ಟೈಮ್ ಆರ್ ಕಂಡೀಷನ್. ಇಲ್ಲಿ reproductive changes that occurs throughout their reproductive phase. ಅವುಗಳ reproductive phase ಅಂತ ಏನಿರುತ್ತೆ? ಫಾರ್ ಎಕ್ಸಾಂಪಲ್ ಮೆನೋಪಾಸ್ ಅಂತ ಕೇಳಿರ್ತೀರಾ. ಸೊ ದಟ್ ಈಸ್ ನಥಿಂಗ್ ಬಟ್ ಸೀಸಿಂಗ್ ಆರ್ ನ್ಯಾಚುರಲ್ ಡಿಕ್ಲೈನಿಂಗ್ ಆಫ್ ದ ಮೆನ್ಸ್ಟ್ರಲ್ ಸೈಕಲ್ ಅಟ್ ದ ಏಜ್ ರೇಂಜ್ ಆಫ್ 45 to 50 ಅಂತ ಹೇಳ್ತೀವಿ. ಅಂದರೆ 45ರಿಂದ 50 ವರ್ಷ ಆಗುವಾಗ ವಿಮೆನಲ್ಲಿ ಏನಾಗುತ್ತೆ? ಮೆನ್ಸ್ಟ್ರಲ್ ಸೈಕಲ್ ಸ್ಟಾಪ್ ಆಗುತ್ತೆ ಆ್ಯಂಡ್ ದೇ ವರ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ದ ಯಂಗ್ ಒನ್ ದೇರ್ ಆಫ್ಟರ್. ಅಲ್ಲಿಂದ ಅವರು ಯಂಗ್ ಒನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಆಗಲ್ಲ. ಅಲ್ಲಿ ತನಕ ಏನು ಪೀರಿಯಡ್ ಇರುತ್ತೆ ಫ್ರಮ್ ದ ಬಿಗಿನಿಂಗ್ ಆಫ್ ದ ಪ್ಯುಬರ್ಟಿ, ಅದಕ್ಕೆ ನಾವು ರೀಪ್ರೊಡಕ್ಟಿವ್ ಫೇಸ್ ಅಂತ ಹೇಳ್ತೀವಿ. ಸೊ ಟಿಲ್ ದೆನ್ ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ದ ಯಂಗ್ ಒನ್, ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ದ ಬ್ರೀಡ್, ಯು ಕ್ಯಾನ್ ಸೇ ಮೇಟ್ ಅಂತ ಹೇಳ್ತೀವಿ. ದಾಟ್ಸ್ ಓಕೆ. ನೌ ವೆನ್ ಇಟ್ ಕಮ್ಸ್ ಟು ಎಕ್ಸಾಂಪಲ್ಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಹಿಯರ್ ಎಕ್ಸಾಂಪಲ್ಸ್ ಇನ್ಕ್ಲೂಡ್ ಮಾಡಿ ಅದಕ್ಕೆ 2 marks ಕೊಟ್ಟಿರ್ತಾರೆ. ಇಲ್ಲಿ ನಾವು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಡಾಗ್ಸ್, ಫ್ರಾಗ್ಸ್, ಲಿಸರ್ಡ್ಸ್, ದೀಸ್ ಆರ್ ದ ಎಕ್ಸಾಂಪಲ್ಸ್. ಲಿಸರ್ಡ್ಸ್ ಆರ್ ದ ಎಕ್ಸಾಂಪಲ್ಸ್. ಓಕೆನಾ? ಹೇಳ್ಬೋದಲ್ವಾ? ಡಾಗ್ಸ್ಗಳು ಯಾವಾಗ ಅಂದರೆ ಯಾವಾಗ ಅವು ಮರಿಗಳಿಗೆ ಜನ್ಮ ಕೊಡಲ್ಲ. ಯಾವಾಗ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಸೀಸನ್ನಲ್ಲಿ, ಫೇವರಬಲ್ ಟೈಮ್ ಅಥವಾ ಪರ್ಟಿಕ್ಯುಲರ್ ಆ ಕಂಡೀಷನ್ನಲ್ಲಿ ಏನಿರುತ್ತೆ ಅವಾಗ ಮಾತ್ರ. ಇನ್ನು ಇಲ್ಲಿಗೆ ಬಂದರೆ ಯು ಕ್ಯಾನ್ ಗಿವ್ ಹ್ಯೂಮನ್ಸ್ ಆ್ಯಸ್ ವೆಲ್, ಪೌಲ್ಟ್ರಿ ಆ್ಯಸ್ ವೆಲ್, ರ್ಯಾಬಿಟ್ಸ್ ಆ್ಯಸ್ ವೆಲ್. ಓಕೆ, ರ್ಯಾಬಿಟ್ಸ್. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ವಾಟ್? ದ ಕಂಟಿನ್ಯೂಸ್ ಬ್ರೀಡರ್ಸ್. ಕ್ಯಾಟಲ್ ಕೂಡ ಅದು ಸೀಸನಲ್ಲಿ ಏನಾದರೂ ಮರಿ ಹಾಕುತ್ತಾ? ಇಲ್ಲ. ಅದಕ್ಕೆ ಕಂಟಿನ್ಯೂಸ್ ಬ್ರೀಡರ್ಸ್ ಅಂತ ಹೇಳ್ತೀವಿ. ಯು ಕ್ಯಾನ್ ರೈಟ್ ಕ್ಯಾಟಲ್.
ಸೊ ಅಂಡರ್ಸ್ಟುಡ್. ಸೀಸನಲ್ ಆ್ಯಂಡ್ ಕಂಟಿನ್ಯೂಸ್ ಬ್ರೀಡರ್ಸ್ ಇದೇ ಥರ ಕ್ವಶನ್ಸ್ಗಳಿದೆ. ಯಾವುದು? ಮೆನ್ಸ್ಟ್ರಿಯಲ್ ಸೈಕಲ್, ಈಸ್ಟ್ರಲ್ ಸೈಕಲ್, ಎಕ್ಸ್ಟರ್ನಲ್ ಇಂಟರ್ನಲ್ ಫರ್ಟಿಲೈಸೇಷನ್, ಲೈಕ್ ವೈಸ್ ಓವಿಪ್ಯಾರಸ್ ವಿವಿಪ್ಯಾರಸ್. ತುಂಬಾ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಾ ನೀವು ಅದರಲ್ಲಿ. ಎಕ್ಸ್ಟರ್ನಲ್ ಇಂಟರ್ನಲ್ ಫರ್ಟಿಲೈಸೇಷನ್, ಓವಿಪ್ಯಾರಸ್ ವಿವಿಪ್ಯಾರಸ್, ಇವೆರಡಕ್ಕೂ ಮಿಕ್ಸ್ ಮಾಡಿ ಬರೀತಿರ್ತೀರ ಆನ್ಸರು. ಸಪ್ರೇಟಾಗಿ ಪ್ರಾಕ್ಟೀಸ್ ಮಾಡಿ, ಖಂಡಿತ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ಪ್ಲಾಸೆಂಟಾ? ನೇಮ್ ದ ಹಾರ್ಮೋನ್ ಸೆಕ್ರೆಟೆಡ್ ಬೈ ಇಟ್. ಅಗೇನ್ 2 to 3 ಮಾರ್ಕ್ ಕ್ವಶನ್. ಈ ಯಾವ ಥರ ಪ್ಲಾಸೆಂಟಾ ಅಂದರೆ ಏನು ಹಾಗಿದ್ರೆ? ಯು ನೋ ದಟ್ ಪ್ಲಾಸೆಂಟಾ ದಟ್ ಡೆವಲಪ್ಸ್ ಓನ್ಲಿ ಆಫ್ಟರ್ ದ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಆದಮೇಲೆ ಏನಾಗುತ್ತೆ? ಪ್ಲಾಸೆಂಟಾ ಡೆವಲಪ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಪ್ರೆಸೆಂಟ್ ಇನ್ ದ ಇನ್ನರ್ ವಾಲ್ ಆಫ್ ದ ಯುಟೆರಸ್. ಯುಟೆರಸ್ನ ಇನ್ನರ್ ವಾಲಲ್ಲಿ ಎಂಬೆಡ್ ಆಗಿರುತ್ತೆ. ಸೊ ದೆನ್ ದೇ ಆರ್ ನಾಟ್ ಆಸ್ಕಿಂಗ್ ಟು ಎಕ್ಸ್ಪ್ಲೈನ್. ಕಥೆಯನ್ನು ಕೇಳ್ತಾ ಇಲ್ಲ ಅವರು. ಆ್ಯಕ್ಚುಲಿ ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದಟ್? ಡೆಫಿನೇಷನ್ ಕೇಳ್ತಾ ಇದ್ದಾರೆ. ಹಾಗಾಗಿ ಸಿಂಪಲ್ ಆಗಿ ಬರೆಯೋಣ. ಪ್ಲೆಸೆಂಟಾ ಇಸ್ ದ ಸ್ಟ್ರಕ್ಚರಲ್ ಯೂನಿಟ್ or you can say structural and functional unit present between the mother and the developing embryo which is embedded in the uterus. ಎಲ್ಲಿರುತ್ತೆ ಇದು? embedded in the uterus. ಹೇಳ್ಬೋದಲ್ವ ಇವಾಗ? It is a discoid structure, disc-shaped structure present and embedded within the inner wall of the uterus, and it is very useful to supply the nutrients, oxygen, and remove the carbon dioxide from the fetus ಅಲ್ಲಿ through the umbilical cord. ಹೆಲ್ಪ್ ಮಾಡುತ್ತೆ. ಹಾಗಾಗಿ you can easily say that placenta is the structural and functional unit present between the mother's body and the developing embryo. Okay, then where it is present inside the uterus inner wall ಅಂತ ಹೇಳ್ತೀವಿ. ಫಂಕ್ಷನ್ ಕೇಳ್ತಾ ಇದ್ದಾರೆ ನೋಡಿ. ಇದು ಒಂದು ಕ್ವಶನ್ನು. ಇಲ್ಲಿ ಹಾರ್ಮೋನ್ಸನ್ನು ಮಾತ್ರ ಕೇಳ್ತಾ ಇದ್ದಾರೆ. ದೇ ಆರ್ ನಾಟ್ ಆಸ್ಕಿಂಗ್ ದ ಫಂಕ್ಷನ್ ಬರೀರಿ ಅಂತ ಕೇಳೋದು ಬೇರೆ ಇದೆ. ಅದು ಕೂಡ 3 ಮಾರ್ಕ್ಸಿಗೆ ಕೇಳ್ತಾರೆ. ಆ ಫಂಕ್ಷನ್ ಹೇಳ್ತೀನಿ ಆಮೇಲೆ. ಈಗ ಹಾರ್ಮೋನ್ಸ್ಗಳು ಯಾವ್ಯಾವುದು? ಯು ನೋ ದಟ್ human chorionic gonadotrophin hormones, human placental lactogen. I'm just writing here human chorionic gonadotropin ಒಂದು. ಇನ್ನೊಂದು ಯಾವುದಿದು? human placental lactogen. Okay, ಅದರ ಜೊತೆಗೆ you need to write about the estrogen and progesterone. Okay, so these are the hormones or secreted by the placenta during the pregnancy. ಇನ್ನೊಂದು ಕ್ವೆಶ್ಚನ್ ಯಾವ ಥರ ಕೇಳ್ಬೋದು ಸರ್ ಆಗಿದ್ರೆ? ವಾಟ್ ಈಸ್ ಪ್ಲೆಸೆಂಟಾ? ಮೆನ್ಷನ್ ದೇರ್ ಫಂಕ್ಷನ್ಸ್, ಲಿಸ್ಟ್ ದೇರ್ ಫಂಕ್ಷನ್ಸ್ ಅಂತ ಕೇಳ್ತಾರೆ. 3 ಫಂಕ್ಷನ್ಸ್ಗಳನ್ನ ಬರಿಬೋದು ವಿಚ್ ಇಸ್ ರಿಲೇಟೆಡ್ ಟು ದಿಸ್ ಒನ್ ಆಸ್ ವೆಲ್. ದ ವೆರಿ ಫಸ್ಟ್ ಫಂಕ್ಷನ್ ಈಸ್ ಪ್ಲೆಸೆಂಟಾ ಫಂಕ್ಷನ್ ಏನಿರುತ್ತೆ? ಪ್ಲೆಸೆಂಟಾ ಸಪ್ಲೈಸ್ ದ ಆಕ್ಸಿಜನ್ ಅಂಡ್ ನ್ಯೂಟ್ರಿಯೆಂಟ್ಸ್ ಟು ದ ಡೆವಲಪಿಂಗ್ ಎಂಬ್ರಿಯೋ. ಪ್ಲೆಸೆಂಟಾ ಅನ್ನೋದು ಡೆವಲಪಿಂಗ್ ಎಂಬ್ರಿಯೋಗೆ ನ್ಯೂಟ್ರಿಯೆಂಟ್ಸ್ ಮತ್ತು ಆಕ್ಸಿಜನ್ ಅನ್ನು ಸಪ್ಲೈ ಮಾಡುತ್ತೆ ಥ್ರೂ ದ ಅಂಬೆಲಿಕಲ್ ಕಾರ್ಡ್. ಫಸ್ಟ್ ಒನ್ ಸಪ್ಲೈ ಮಾಡ್ತಾ ಇರೋದು. ಸೆಕೆಂಡ್ ಒನ್, ಇಟ್ ರಿಮೂವ್ಸ್ ದ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ದ ನೈಟ್ರೋಜಿನಸ್ ವೇಸ್ಟ್ ಫ್ರಮ್ ದ ಡೆವಲಪಿಂಗ್ ಎಂಬ್ರಿಯೋ. ಆ ಎಂಬ್ರಿಯೋಲ್ಲಿ ಮೆಟಬಾಲಿಸಮ್ ಆಗುವಾಗ ಪ್ರೊಡ್ಯೂಸ್ ಆಗ್ತಕ್ಕಂಥ ವೇಸ್ಟ್ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಎಲ್ಲಿಗೆ ರಿಲೀಸ್ ಮಾಡುತ್ತೆ? ಅಗೇನ್ ಮದರ್ಸ್ ಬ್ಲಡ್ಗೆ ರಿಲೀಸ್ ಮಾಡಬೇಕದು. ಸೊ ಅದು ರಿಮೂವ್ ಆಗೋದು ಕೂಡ ಪ್ಲೆಸೆಂಟಾ ಮುಖಾಂತರ. ಸೊ ಫಸ್ಟ್ ಒನ್ನು ಸಪ್ಲೈ ಮಾಡ್ತಾ ಇದೆ ಹೆಲ್ದಿ ಥಿಂಗ್ಸ್ ಲೈಕ್ ಆಕ್ಸಿಜನ್ ಮತ್ತು ನ್ಯೂಟ್ರಿಯೆಂಟ್ಸನ್ನು. ಸೆಕೆಂಡ್ ಒನ್ ರಿಮೂವ್ ಮಾಡ್ತಾ ಇದೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಪವರ್ಫುಲ್ ನೈಟ್ರೋಜಿನಸ್ ವೇಸ್ಟ್ಗಳನ್ನು. ಆ್ಯಂಡ್ ಥರ್ಡ್ ಒನ್ ಇಸ್ ನಥಿಂಗ್ ಬಟ್ ಇಟ್ ಆ್ಯಕ್ಟ್ಸ್ ಆಸ್ ಅನ್ ಎಂಡೋಕ್ರೈನ್ ಗ್ಲ್ಯಾಂಡ್ by producing few hormones like human chorionic gonadotropin as well as the human placental lactogen or estrogen you can write. Okay na? So oxytocin, relaxin, you need to remember all these things. So ಅದರಲ್ಲಿ ರಿಲ್ಯಾಕ್ಸಿನ್ ಬರಿಬೋದು ನಾವು. ಆಕ್ಸಿಟೋಸಿನ್ ಅನ್ನೋದು ಏನಾಗಿರುತ್ತೆ ಕಾಮನ್ ಆಗಿ ಪಿಟ್ಯೂಟರಿ ಗ್ಲ್ಯಾಂಡ್ ಇಂದ ಪ್ರೊಡ್ಯೂಸ್ ಆಗುತ್ತೆ. ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಕಾಂಟ್ರಾಕ್ಷನ್ ಆಫ್ ದ ಮಸಲ್ಸ್ ಆಫ್ ದ ಯುಟರಸ್ ಡ್ಯೂರಿಂಗ್ ಪಾರ್ಚುರೇಷನ್. ಅಂದರೆ ಚೈಲ್ಡ್ ಬರ್ತ್ ಆಗುವಾಗ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಐ ಹೋಪ್ ಯು ಗಾಟ್ ದಿಸ್. ನೆಕ್ಸ್ಟ್, ಎಕ್ಸ್ಪ್ಲೈನ್ ನ್ಯಾಚುರಲ್ ಮೆಥಡ್ಸ್ ಆಫ್ ಬರ್ತ್ ಕಂಟ್ರೋಲ್. ಎಸ್, ಯೂಶುವಲ್ ಆಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಥಡ್ಸ್ಗಳಿರುತ್ತೆ ಬರ್ತ್ ಕಂಟ್ರೋಲ್ ಮಾಡೋದಕ್ಕೆ.
ನ್ಯಾಚುರಲ್ ಮೆಥಡ್ ಆಗಿರ್ಬೋದು. ದಿಸ್ ಇಸ್ ಆಲ್ಸೋ ಕಾಮನ್ಲಿ ನೋನ್ ಆಸ್ ಅ ಟ್ರೆಡಿಷನಲ್ ಮೆಥಡ್ ಅಂತ ಹೇಳ್ತೀವಿ. ಅದರಲ್ಲಿ 3 ಸಬ್ ಮೆಥಡ್ಸ್ಗಳಿರುತ್ತೆ, ಅದನ್ನು ನಾವು ಇವಾಗ ಡಿಸ್ಕಸ್ ಮಾಡಬೇಕು 3 ಮಾರ್ಕ್ಸ್ಗೆ. ಇನ್ನು ಉಳಿದಾಗೆ ನಿಮಗೆ ಗೊತ್ತಿರುತ್ತೆ, ಅದು ಬ್ಯಾರಿಯರ್ ಮೆಥಡ್ ಆಗಿರ್ಬೋದು, ಓರಲ್ ಕಾಂಟ್ರಾಸೆಪ್ಟಿವ್ಸ್ಗಳಾಗಿರ್ಬೋದು, ಅಥವಾ IUDs ಆಗಿರ್ಬೋದು, ಇಂಜೆಕ್ಷನ್ ಇಂಪ್ಲಾಂಟೇಷನ್ಸ್. Okay, so now we need to discuss about explain natural methods of birth control. Contraceptives ಗಳಲ್ಲಿ ಅದರಲ್ಲಿ ಫಸ್ಟ್ ಒನ್ ಯಾವುದು, ನ್ಯಾಚುರಲ್ ಮೆಥಡ್ ಕೇಳ್ತಾ ಇದ್ದಾರೆ. 3 ಮೆಥಡ್ಗಳಿದೆ ನ್ಯಾಚುರಲ್ ಅಲ್ಲಿ. As I said, it is also called traditional method. Traditional method. Traditional. So we are not using any devices here. Just we are following some methods. ಕೆಲವು ಮೆಥಡ್ಸ್ಗಳನ್ನ ಯೂಸ್ ಮಾಡ್ತೀವಿ. The very first one is periodic abstinence. Periodic abstinence. And second one, coitus interruptus. Coitus interruptus. And the third one is lactational amenorrhea. Lactational amenorrhea. Sorry. Okay, look at here. ಈ 3 ಮೆಥಡ್ಗಳು ನಿಮ್ಮ ಮೈಂಡಲ್ಲಿ ಇರಬೇಕು ಇವಾಗ. ವಾಟ್ ಆರ್ ದ ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ಸ್ ಆರ್ ವಾಟ್ ಆರ್ ದ ನ್ಯಾಚುರಲ್ ಮೆಥಡ್ಸ್ ಆಫ್ ಬರ್ತ್ ಕಂಟ್ರೋಲ್ ಅಂತ ಕೇಳಿದಾಗ, ದ ವೆರಿ ಫಸ್ಟ್ ಒನ್ ಈಸ್ ದ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್, ಸೆಕೆಂಡ್ ಒನ್ ಈಸ್ coitus interruptus, and third one lactational amenorrhea. ಐ ಹೋಪ್ ದಿಸ್ ಇಸ್ ವಿಸಿಬಲ್. ಎಸ್. ಸೊ ಇವಾಗ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂತ ಹೇಳಿದ್ರೆ ಏನು? ಸೊ ಯೂಶುವಲ್ ಆಗಿ ದಿಸ್ ಮೆಥಡ್ ರಿಲೇಸ್ ಆನ್ ದ ಓವ್ಯುಲೇಷನ್. ಸೊ ಇಲ್ಲೇನು ಮಾಡಬೇಕಾಗಿರುತ್ತೆ, ಸೊ ಕಪಲ್ ನೀಡ್ಸ್ ಟು ಅವಾಯ್ಡ್ ದ coitus ಆರ್ ದ ಇಂಟರ್ಕೋರ್ಸ್ ಡ್ಯೂರಿಂಗ್ ದ ಮಿಡ್ ಆಫ್ ದ ಮೆನ್ಸ್ಟ್ರಿಯಲ್ ಸೈಕಲ್. ಐ ಆಮ್ ಜಸ್ಟ್ ರೈಟಿಂಗ್ couple needs to avoid the coitus, are also called what? ಇದಕ್ಕೆ ನಾವು ಇಂಟರ್ಕೋರ್ಸ್ ಅಂತ ಹೇಳ್ತೀವಿ. coitus during 10 to 17 days of the menstrual cycle. Days of the menstrual cycle. ಸರಿ, ಯಾಕೆ ಆಗಿದ್ರೆ? So that's the time. So where the possible ovulation occur. ಆ ಟೈಮಲ್ಲಿ ಓವ್ಯುಲೇಷನ್ ಆಗುತ್ತೆ. ಯು ನೋ ದಟ್ ದ ಓವ್ಯುಲೇಷನ್ ಅಕರ್ ಇನ್ ದ ಮಿಡ್ ಆಫ್ ದ ಮೆನ್ಸ್ಟ್ರಿಯಲ್ ಸೈಕಲ್. ಇಟ್ ಮೇ ಬಿ ದ 14th, 15th, 16th, ಯಾವಾಗ ಬೇಕಾದರೂ ಆ ಟೈಮಲ್ಲಿ ಆಗಬಹುದು. ಸೊ ಆ ಟೈಮಲ್ಲಿ ಸೆಕ್ಷುವಲ್ ಇಂಟರ್ಕೋರ್ಸನ್ನು ಅವಾಯ್ಡ್ ಮಾಡಿದ್ರೆ, ಸೊ ದ್ಯಾಟ್ ವಿ ಕ್ಯಾನ್ ಅವಾಯ್ಡ್ ದ ಪ್ರೆಗ್ನೆನ್ಸಿ ಆಸ್ ವೆಲ್. ಸೊ ಅದಕ್ಕೋಸ್ಕರ ನ್ಯಾಚುರಲ್ ಮೆಥಡ್ ಆಫ್ ಬರ್ತ್ ಕಂಟ್ರೋಲ್ ಫಸ್ಟ್ ಒನ್ ಯಾವುದು? ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್. ಪೀರಿಯಾಡಿಕಲಿ ವಿ ನೀಡ್ ಟು ಅಬ್ಸ್ಟೈನ್ಸ್, we need to avoid the sexual intercourse, especially from the day of 10 to 17 of the menstrual cycle where the possible ovulation occur. ಆ ಟೈಮಲ್ಲಿ ಇಂಟರ್ಕೋರ್ಸ್ ಆಗಬಾರ್ದು. ನೆಕ್ಸ್ಟ್ coitus interruptus. Here it depends on the male partner. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, in this method male partner needs to withdraw his penis from the female genital tract or from the vagina before the insemination. As the name indicates, coitus interruptus. Coitus ಅಂತ ಹೇಳಿದ್ರೆ ಮೇಟಿಂಗ್ ಆರ್ ಇಂಟರ್ಕೋರ್ಸ್ ಅಂತ. ಇಂಟರಪ್ಟಸ್ ಮೀನ್ಸ್ ಡಿಸ್ಟರ್ಬ್ನಿಂಗ್. ಅದನ್ನ ಡಿಸ್ಟರ್ಬ್ ಮಾಡೋದು. ಇವಾಗ ಯಾವ ಥರ ಡಿಸ್ಟರ್ಬ್ ಮಾಡೋದು ಅಂತ ಹೇಳಿದ್ರೆ, ಎಸ್ while they are having the intercourse male partner has to withdraw. ಅದಕ್ಕೋಸ್ಕರ ಇದನ್ನ withdrawal method ಅಂತನೂ ಕೂಡ ಹೇಳ್ತಾರೆ. I'm just trying here. Withdraw his penis from the female genital tract. Female genital tract. Okay. So before the what? Before the insemination. Insemination in the sense insertion or administration of the sperm. In means insertion, semination in the sense semen introduction ಅಂತ ಹೇಳ್ತೀವಿ. ಸೊ ಅಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡಬೇಕಾಗುತ್ತೆ. ಇಷ್ಟೇ ಎಕ್ಸ್ಪ್ಲನೇಷನ್ ಬರೆದ್ರು ಸಾಕು. ನೆಕ್ಸ್ಟ್ ಲ್ಯಾಕ್ಟೇಷನಲ್ ಅಮೆನೋರಿಯೆ. ದ್ಯಾಟ್ ಡಿಪೆಂಡ್ಸ್ ಆನ್ ದ ಪ್ರಿನ್ಸಿಪಲ್. ಅದೊಂದು ಪ್ರಿನ್ಸಿಪಲ್ ಇದೇನಪ್ಪ ಅಂತ ಹೇಳಿದ್ರೆ, ಆಫ್ಟರ್ ದ ಪಾರ್ಚುರೇಷನ್, ಡ್ಯೂರಿಂಗ್ ದ ಲ್ಯಾಕ್ಟೇಷನ್, ದ ಮೆನ್ಸ್ಟ್ರುಯೇಷನ್ ಡಸ್ ನಾಟ್ ಅಕರ್. ಸೊ ಲುಕ್ ಅಟ್ ದೀಸ್ ವರ್ಡ್ಸ್. ಆಫ್ಟರ್ ದ ಪಾರ್ಚುರೇಷನ್. ಪಾರ್ಚುರೇಷನ್ ಅಂತ ಹೇಳಿದ್ರೆ ಏನು? 1 ಮಾರ್ಕ್ ಕ್ವಶನ್. ಮತ್ತೆ ಪಾರ್ಚುರೇಷನ್ ಅಂತ ಹೇಳಿದ್ರೆ
It is an act of expelling the baby from the mother's uterus. ಆ ಬೇಬಿ ಯುಟರಸ್ ಇಂದ ಹೊರಗಡೆ ಬರೋ ಒಂದು ಆ್ಯಕ್ಟ್ ಇರುತ್ತಲ್ಲ, ಜನನ ಆಗುತ್ತಲ್ಲ, ಅದಕ್ಕೆ ನಾವು ಪಾರ್ಚುರೇಷನ್ ಅಂತ ಹೇಳ್ತೀವಿ. ಸೊ ಆಫ್ಟರ್ ದ ಪಾರ್ಚುರೇಷನ್ ಆದಮೇಲೆ ಆ ಟೈಮಲ್ಲಿ ಏನಾಗುತ್ತೆ, ಲ್ಯಾಕ್ಟೇಷನ್ ಆಗುತ್ತೆ. ಮೀನ್ಸ್ ಮದರ್ ಸ್ಟಾರ್ಟೆಡ್ ಟು ಪ್ರೊಡ್ಯೂಸ್ ದ ಮಿಲ್ಕ್ ಫಾರ್ ಅ ಬೇಬಿ. ಅಂದರೆ ಅಲ್ಲಿಂದ ಲ್ಯಾಕ್ಟೇಷನ್ ಶುರು ಆಗಿರುತ್ತೆ. ಸೊ ದಟ್ ಮೀನ್ಸ್ ಹಾರ್ಮೋನ್ಸ್ are concentrating towards to produce the milk instead of concentrating over the menstrual cycle. So our lactation period alli, so there is no menstruation. Our time alli menstruation agalla. Okay, in that time if any kind of intercourse happen in between male and female, it doesn't lead to ದ ಪ್ರೆಗ್ನೆನ್ಸಿ, ಅದು ಪ್ರೆಗ್ನೆನ್ಸಿ ಆಗೋಲ್ಲ. ಓಕೆನಾ? ಸೊ ನ್ಯಾಚುರಲ್ ಮೆಥಡ್ ಇವಾಗ ಗೊತ್ತಾಗಿದೆ ಅನ್ಕೊತೀನಿ. ತುಂಬ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಕ್ಯಾಲೆಂಡರ್ ಮೆಥಡ್ ಅಂತಲೂ ಕೂಡ ಹೇಳ್ತೀವಿ. ಇನ್ ದಟ್ ಪರ್ಟಿಕ್ಯುಲರ್ ಮೆಥಡ್ ವಾಟ್ ಈಸ್ ದ ಪ್ರಿನ್ಸಿಪಲ್ ಇನ್ವಾಲ್ವ್ಡ್? ಸೊ ಏನು ಪ್ರಿನ್ಸಿಪಲ್ ಅಂತ ಹೇಳಿದ್ರೆ, ಕಪಲ್ ನೀಡ್ಸ್ ಟು ಅವಾಯ್ಡ್ ದ ಕಾಯಿಟಸ್ ಆರ್ ಇಂಟರ್ಕೋರ್ಸ್ ಡ್ಯೂರಿಂಗ್ ದ 10 to 17 days of the menstrual cycle. So where the ovulation expected, ಆ ಟೈಮಲ್ಲಿ ಓವ್ಯುಲೇಷನ್ ಆಗೋ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ಏನಾದರೂ ಕೂಡ ಇಂಟರ್ಕೋರ್ಸ್ ಆದರೆ ಡೆಫಿನೆಟ್ಲಿ ದಟ್ ಲೀಡ್ಸ್ ಟು ದ ಪ್ರೆಗ್ನೆನ್ಸಿ. ಕಾಯಿಟಸ್ ಇಂಟರಪ್ಟಸ್ ಅಂತ ಬಂದಾಗ ಇಂಟರಪ್ಟ್ ಮಾಡ್ತಾ ಇದ್ದೀವಿ ಬಿಕಾಸ್ ದ ಮೇಲ್ ನೀಡ್ಸ್ ಟು ವಿತ್ಡ್ರಾ ಹಿಸ್ ಪೆನಿಸ್ ಬಿಫೋರ್ ದ ಇನ್ಸೆಮಿನೇಷನ್ ಫ್ರಮ್ ದ ವಜೈನಾ. ಓಕೆ, ಇನ್ಸೆಮಿನೇಷನ್ ಆಗೋಕ್ಕೂ ಮುಂಚೆ, ಸ್ಪರ್ಮ್ ಅಡ್ಮಿನಿಸ್ಟ್ರೇಟ್ ಆಗೋಕ್ಕೂ ಮುಂಚೆ ಅದನ್ನೇನು ಮಾಡಬೇಕು, ವಿತ್ಡ್ರಾ ಮಾಡಬೇಕು. ಸೊ ದೆನ್ ದೇರ್ ಇಸ್ ನೋ ಪಾಸಿಬಿಲಿಟಿ ಆಫ್ ದ ಪ್ರೆಗ್ನೆನ್ಸಿ. ದೆನ್ ದ ಲ್ಯಾಕ್ಟೇಷನಲ್ ಅಮೆನೋರಿಯೆ, ಸೊ ಇಟ್ ಡಿಪೆಂಡ್ಸ್ ಆನ್ ದ ಪ್ರಿನ್ಸಿಪಲ್. ಯಾವುದ್ರ ಮೇಲೆ ನಿಂತಿದೆ ಅಂತ ಹೇಳಿದ್ರೆ, ಆಫ್ಟರ್ ದ ಪಾರ್ಚುರೇಷನ್, ಮಗು ಹುಟ್ಟಿದ ಮೇಲೆ, ಡ್ಯೂರಿಂಗ್ ದ ಲ್ಯಾಕ್ಟೇಷನ್ ಪೀರಿಯಡಲ್ಲಿ ದೇರ್ ಇಸ್ ನೋ ಮೆನಿಸ್ಟ್ರೇಷನ್ ಡಸ್ ನಾಟ್ ಅಕ್ಕರ್, ಅಲ್ಲಿ ಋತುಚಕ್ರ ಆಗೋದಿಲ್ಲ. ಡ್ಯೂರಿಂಗ್ ದಾಟ್ ಪರ್ಟಿಕ್ಯುಲರ್ ಟೈಮ್, if any kind of intercourse happen in between the male and female, it doesn't leads to the pregnancy. Next, draw a labeled diagram of Stanley Miller's experiment. ಎರಡು ಥರ ಕೇಳ್ಬೋದು, ಎಕ್ಸ್ಪ್ಲೈನ್ ಅಂತ ಕೇಳ್ಬೋದು, ಡಿಸ್ಕ್ರೈಬ್ ಅಂತ ಸ್ಟ್ಯಾನ್ಲಿ ಮಿಲ್ಲರ್ ಎಕ್ಸ್ಪೆರಿಮೆಂಟನ್ನು. ಇವಾಗ ಅವರು ಜಸ್ಟ್ ಡಯಾಗ್ರಾಮ್ನ ಕೇಳ್ತಾ ಇದ್ದಾರೆ. ಡಯಾಗ್ರಾಮ್ ತುಂಬ ಸಿಂಪಲ್ ಇದೆ. ಓಕೆ, ಜಸ್ಟ್ ಟ್ರೈ ಟು ರಿಮೆಂಬರ್ ಆಲ್ ದ ಪಾರ್ಟ್ಸ್. ನಾನು ಬರೀದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ. ಇವಾಗ I'm not using the shape because I can't erase particular parts. Okay, so here we can observe like this. It looks like a animated cat ತರ ಕಾಣಿಸ್ತಾ ಇದೆಯಲ್ಲ ಇದು. ಓಕೆ, now ಎಸ್, ಟಾಪಲ್ಲೂ ಕೂಡ ಒಂದು ಲೈಟ್ ಆಗಿ ಟ್ಯೂಬ್ಸ್ಗಳನ್ನು ಬರಿಬೇಕಾಗುತ್ತೆ. ನೋಡಿ, ಇದು ಫಸ್ಟ್ ಪಾರ್ಟ್ ಬರೆದ್ರಿ ಇವಾಗ. ಸೊ ಆಫ್ಟರ್ ದ್ಯಾಟ್ ಐ ಆಮ್ ಜಸ್ಟ್ ಗೋನಾ ರೈಟ್ ಒನ್ ಮೋರ್ ಟ್ಯೂಬ್ ವಿಚ್ ಇಸ್ ಲಿಟ್ರಲಿ ಬ್ರಾಡ್ ವೆನ್ ಕಂಪೇರ್ ಟು ದ ಅದರ್ ಟ್ಯೂಬ್ಸ್. ಆ್ಯಂಡ್ ಹಿಯರ್ ವಾಟರ್ ಔಟ್ ಆ್ಯಂಡ್ ವಾಟರ್ ಇನ್. ಓಕೆ, ಇನ್ಲೆಟ್ ಮತ್ತು ಔಟ್ಲೆಟ್ಗಳಿರುತ್ತೆ. And again I'm just writing here tubes, okay, I'm not using any scales here, I'm not using any shapes here because shapes bardre erase mado kashta anta helbittu ashte. Okay, then again bend downwards. Here also you can write the ascending loop. Okay, after writing this, again I am writing here. Then there you can write to vacuum pump. To vacuum pump you have to write there.
Okay, there you can write the water which is trapped in the tube as well. Now it's very important to label ಬರೆಯೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇವಾಗ. Okay, yes, they are here. These are electrodes, spark discharge, right? Then gases are present inside this glass. What are they? They are usually first one is methane, CH4, ammonia, water vapors, and hydrogen. These are the gases which are present inside this particular glass. Okay, next, here you can write water out and water in. It's moving down, and finally here water with organic compounds. So ಇಲ್ಲಿ organic compounds ಗಳು ಫಾರ್ಮ್ ಆಗುತ್ತೆ, you know that. So okay, black colored ಆಗಿ ಅದು ಫಾರ್ಮ್ ಆಗ್ತಾ ಹೋಗುತ್ತೆ. Then finally they found it, some of the organic compounds are present, just like protein ಇದೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. So water trapped here, and also we are writing one more part here to regulate the water, and here boiled water. Okay, next, this is vacuum pump. So these are the labels you need to remember. So ಏನು ಬರ್ದಿದ್ದು ಫಸ್ಟು? ಡಿಸ್ಚಾರ್ಜ್ ಟ್ಯೂಬ್ ಇದೆ, ಇಲ್ಲೊಂದು ಫ್ಲಾಸ್ಕ್ ಥರ, ಅದನ್ನು ಬರಿಬೇಕು. ಇಲ್ಲಿ ಸ್ಪಾರ್ಕ್ ಡಿಸ್ಚಾರ್ಜ್ ಬರಿಬೇಕು ಹೈ ಟೆಂಪರೇಚರಲ್ಲಿ. ಆ್ಯಂಡ್ ದ ನಂಬರ್ ಆಫ್ ಗ್ಯಾಸಸ್ ವಿಚ್ ಆರ್ ಪ್ರೆಸೆಂಟ್ ಇನ್ಸೈಡ್ ದಿಸ್ chamber is nothing but methane, ammonia, water, and hydrogen. And finally water out and water in. The water with organic compounds, water trapped here, water boiling or boiled water, or you can say what is that, vacuum pump. These are the things you need to remember. Okay, yes, describe any 3 barriers of innate immunity with examples. Another important question is ivaga common agi keltirtare, different types of barriers of innate immunity. Innate immunity anta helidre enu? So usually it's a non-specific method or type of immunity present at the time of birth. ಹುಟ್ಟಿದಾಗ, ಮಕ್ಕಳು ಹುಟ್ಟಿದಾಗ ಇರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ಈಸಿಲಿ ರಿಮೆಂಬರ್ ದಟ್ ನಾನ್ ಸ್ಪೆಸಿಫಿಕ್ ಟೈಪ್ ಆಫ್ ಡಿಫೆನ್ಸ್ ಅಥವಾ ಇಮ್ಯುನಿಟಿ ಅಂತ ಹೇಳ್ತೀವಿ. ಸೊ ಅವ್ರು ಕೇಳ್ತಾ ಇರೋದು ಇನ್ನೇಟ್ ಇಮ್ಯುನಿಟಿಯಲ್ಲಿ ಬರೋ ಬ್ಯಾರಿಯರ್ಸ್ ಯಾವ್ಯಾವುದು ಅಂತ. ಸೊ ರಿಮೆಂಬರ್ ಆಲ್ ದ ಬ್ಯಾರಿಯರ್ಸ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್, ರೈಟ್? ಫಸ್ಟ್ ಒನ್ ಈಸ್ physical barriers. Second one, physiological barriers. Third one is cellular barriers, and the last one is cytokine barriers. So ಇವಾಗ 4 barriers ಗಳಿದೆ. What are they? These are the barriers of innate immunity which prevents the entry of microorganisms and they are protecting the babyನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಇಲ್ಲಿಗ ಫಿಸಿಕಲ್ ಬ್ಯಾರಿಯರ್ಗೆ ಬಂದಾಗ, as the name indicates, physical. Okay, so here these barriers are protecting the organism. ಯಾವ ತರ ಪ್ರೊಟೆಕ್ಟ್ ಮಾಡ್ತಾ ಇದೆ? So prevent the entry of microorganisms or foreign particle into the body. ಸೊ ಇದು ಬ್ಯಾರಿಯರ್ ಥರ ಆ್ಯಕ್ಟ್ ಮಾಡ್ತಾ ಇರೋದು. ಎಕ್ಸಾಂಪಲ್ ಯಾವ್ದು ಕೊಡೋಣ ಇವಾಗ? ದೇ ಆರ್ ಆಸ್ಕಿಂಗ್ ದ ಎಕ್ಸಾಂಪಲ್. ಸ್ಕಿನ್, ಇಟ್ ಈಸ್ ದ ಬೆಸ್ಟ್ ಬ್ಯಾರಿಯರ್, ರೈಟ್? ಸೊ ಎಸ್ಪೆಷಲಿ ನಾನ್ ಸ್ಪೆಸಿಫಿಕ್ ಟೈಪ್ ಆಫ್ ಬಂದಾಗ, ಅದರಲ್ಲೂ ಕೂಡ ಹುಟ್ಟಿದಾಗ ಆ ಟೈಮಲ್ಲಿ, ಸೊ ದೇ ಮೇ ಬಿ ಎಕ್ಸ್ಪೋಸ್ ಟು ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಅದು ಬರದೇ ಇರೋ ಥರ ಪ್ರಿವೆಂಟ್ ಮಾಡ್ತಾ ಇರೋದು ಸ್ಕಿನ್. ಹಾಗಾಗಿ ಸ್ಕಿನ್ ಅಂತ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಒನ್, ಇಟ್ ಇಸ್ ನಥಿಂಗ್ ಬಟ್ ಮ್ಯೂಕಸ್ ಮೆಂಬ್ರೇನ್ or lining epithelium. You can say mucous membrane of digestive system. You can say digestive, respiratory, okay, and
urinogenital tract, urinogenital tract, genital tract. ಈ ಎಲ್ಲ ಮೆಂಬ್ರೇನ್ಗಳು ಕೂಡ ಏನು ಮಾಡ್ತಾ ಇರುತ್ತೆ, ದೇ ಆರ್ ಪ್ರೊಟೆಕ್ಟಿಂಗ್ ದ organism or the baby or it may be our body from the different types of microorganisms. Physiological method ge bandaga, as the name indicating physiological, so inside the body ಯಾವ್ಯಾವುದು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, you know that it's producing from our inside internal organs. It may includes sweat, ಇದು sweat ಕೂಡ ಆಗುತ್ತೆ, tear ಕೂಡ ಆಗುತ್ತೆ, saliva and the acid in stomach, acid in stomach. See, these are all in liquid state or fluid state. Liquid state ಅಲ್ಲಿ ಇದೆ. ಇವಾಗ ಸ್ವೆಟ್ ಇದೆ ಅಲ್ವಾ, ಸ್ವೆಟ್ಟನ್ನು ನೀವು ಹಾಗೆ ಬಿಟ್ಟರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಸ್ವೆಟ್ಟಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ಸ್ ಆಲ್ಸೋ ಹ್ಯಾವ್ ಕೆಪಾಸಿಟಿ ಟು ಕಿಲ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್. ಬಟ್ ಹಾಗೆ ಬಿಟ್ಟರೆ ನಾವು ದೊಡ್ಡವ್ರು ಆಗ್ತಾ ಅಡಲ್ಟ್ ಸ್ಟೇಜ್ಗೆ ಬಂದಾಗ ಸೊ ಸಮ್ ಆಫ್ ದ ಡಸ್ಟ್ ಪಾರ್ಟಿಕಲ್ಸ್ ಆರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗೆಟ್ಸ್ ಡೆಪಾಸಿಟೆಡ್ ಓವರ್ ದ ಸ್ಕಿನ್, ಲೀಡ್ಸ್ ಟು ದ ಇನ್ಫೆಕ್ಷನ್. ಬಟ್ ಇಲ್ಲಿ that also acts as what barrier, tear, you know that. So ಇದಕ್ಕೂ ಕೂಡ antibacterial property ಇರುತ್ತೆ. So antibacterial property ಏನು ಮಾಡುತ್ತೆ, that ability to kill the microorganisms. Okay, so antifungal ಅಂತ ಹೇಳ್ತೀವಿ. ಇನ್ನು ಸಲೈವಾದಲ್ಲಿ you know that what is that, there are two different types of enzymes present in salivary glands. in saliva ಯಾವ್ಯಾವುದು, ಒಂದು salivary amylase ಮತ್ತೊಂದು lysozyme ಅಂತ ಹೇಳ್ತೀವಿ. That lysozyme usually present more and more in children or child. ಏನಾಗಿರುತ್ತೆ, ದೇ ಆರ್ ಎಬಿಲಿಟಿ ಟು ಕಿಲ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿಚ್ ಎಂಟರ್ಸ್ ಥ್ರೂ ದ ಮೌತ್ ಮುಖಾಂತರ ಎಂಟರ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ. ಇನ್ನು ಆ್ಯಸಿಡ್ ಇನ್ ಸ್ಟಮಕ್, ಸೊ ಇದು ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ಸೊ ದಿಸ್ ಆ್ಯಸಿಡ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್, kills the microorganisms which enters along with the food particle. Next, cellular barrier ಗೆ ಬಂದಾಗ you know about that one, polymorphonuclear lymphocytes ಅಂತ ಹೇಳ್ತೀವಿ. Polymorphonuclear lymphocytes, they are also called granulocytes or granular leukocytes. ನೆನಪಿದೆಯಾ ನಿಮಗೆ, granular leukocytes ಅಂತ ಹೇಳ್ತೀವಿ. So these are ability to fight against the foreign particles. ಎಕ್ಸಾಂಪಲ್ ಮ್ಯಾಕ್ರೋಫೇಸಸ್, WBCs, ಲಿಂಫೋಸೈಟ್ಸ್ ಅಂತ ಏನು ಹೇಳ್ತೀವಿ, ಇವೆಲ್ಲವೂ ಕೂಡ ಇದಕ್ಕೆ ಬರುತ್ತೆ. ಸೆಲ್ಯುಲಾರ್ ಬ್ಯಾರಿಯರ್ ಇನ್ಸೈಡ್ ಅವರ್ ಬಾಡಿ, ನ್ಯಾಚುರಲ್ ಸೋಲ್ಜರ್ಸ್ ಆರ್ ಪ್ರೆಸೆಂಟ್. ದೋಸ್ ನ್ಯಾಚುರಲ್ ಸೋಲ್ಜರ್ಸ್ ಆರ್ WBCs. ಆ WBCsಗಳಲ್ಲಿ 5 ಥರ ಬರುತ್ತೆ, ನಿಮಗೆ ಗೊತ್ತಿದೆ ಅಲ್ವಾ, ಯಾವ್ಯಾವ ಥರ ಬರುತ್ತೆ, ಲಿಂಫೋಸೈಟ್ಸ್, ಮೊನೋಸೈಟ್ಸ್, ಬ್ಯಾಸೋಫಿಲ್ಸ್, ಆಸಿಡೋಫಿಲ್ಸ್ ಆ್ಯಂಡ್ ನ್ಯೂಟ್ರೋಫಿಲ್ಸ್. ಅವುಗಳಲ್ಲಿ ಕೆಲವು ಮ್ಯಾಕ್ರೋಫೇಸಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ, ಅಲರ್ಜಿ ಆದಾಗ ಹಿಸ್ಟಮೈನ್ಸ್ಗಳನ್ನು, ಸೆರೋಟೋನಿನ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಲೈಕ್ ವೈಸ್ ದೇ ಆರ್ ಎಬಿಲಿಟಿ ಟು ಪ್ರೊಟೆಕ್ಟ್ ಅವರ್ ಬಾಡಿ ಫ್ರಮ್ ದ ಫಾರಿನ್ ಪಾರ್ಟಿಕಲ್ಸ್. ಇನ್ನು ಸೈಟೋಕೈನ್ ಬ್ಯಾರಿಯರ್ಗೆ ಬಂದಾಗ ದೇರ್ ಯು ಕ್ಯಾನ್ ಅಬ್ಸರ್ವ್ ಸಮ್ ಆಫ್ ದ ಇನ್ಫೆಕ್ಟೆಡ್ ಸೆಲ್ಸ್. ಸೊ ವೈರಸ್ ಇನ್ಫೆಕ್ಟೆಡ್ ಸೆಲ್ ಅಂತ ಏನು ಹೇಳ್ತೀವಿ, ದೇ ಪ್ರೊಡ್ಯೂಸ್ ಇಂಟರ್ಫೆರಾನ್ಸ್. ಓಕೆ, ದೀಸ್ ಇಂಟರ್ಫೆರಾನ್ಸ್ protects the non-infected cells further. ಅಂದರೆ interference usually ಏನು ಮಾಡುತ್ತೆ, protects the non-infected cells. ಏನು ಅರ್ಥ ಆಯ್ತು ಇವಾಗ ಇದರಲ್ಲಿ? Interferon is a kind of a chemical or a protein you can say that is produced from the infected cell, and this particular chemical that protects the non-infected cell. ಇನ್ಫೆಕ್ಟ್ ಆಗದೇ ಇರೋದನ್ನ ಏನು ಮಾಡುತ್ತೆ, ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಸೊ ದೀಸ್ ಆರ್ ದ ಬ್ಯಾರಿಯರ್ ಯು ನೀಡ್ ಟು ರಿಮೆಂಬರ್, ಫಿಸಿಕಲ್, ಫಿಸಿಯಾಲಜಿಕಲ್, ಸೆಲ್ಯುಲರ್ ಮತ್ತು ಸೈಟೋಕೈನ್ ಬ್ಯಾರಿಯರ್. ನೆಕ್ಸ್ಟ್, ಸೊ ಸ್ಟೆಪ್ಸ್ಗಳನ್ನ ಬರೆದಿದ್ದೀನಿ, ಎಕ್ಸ್ಪ್ಲೇಷನ್ ಹೇಳ್ತಾ ಹೋಗ್ತೀನಿ ಯಾವುದೇ ಅಂತ ಹೇಳ್ಬಿಟ್ಟು. ಏನಿದೆ, ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಆಫ್ ಸೆಪರೇಷನ್ ಆ್ಯಂಡ್ ಐಸೋಲೇಷನ್ ಆಫ್ DNA ಫ್ರಾಗ್ಮೆಂಟ್ಸ್ ಯೂಸಿಂಗ್ ಜೆಲ್ ಎಲೆಕ್ಟ್ರೋಫೋರೆಸಿಸ್. ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಂತ ಹೇಳಿದ್ರೆ ಏನು, ಫಸ್ಟ್ ಅದು ನಮಗೆ ಗೊತ್ತಿರಬೇಕು. ಇಟ್ಸ್ ಎ ಮೆಥಡ್ ಆಫ್ ಸೆಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್ ಬೇಸ್ಡ್ ಆನ್ ದೇರ್ ನೆಟ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಸೈಜ್. ಓಕೆ, ಅಂದರೆ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅನ್ನೋ ಒಂದು ಡಯಾಗ್ರಾಮ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ, 2 ಮಾರ್ಕ್ಸ್ಗೆ ಅದನ್ನು ಬರೀರಿ ಅಂತ ಕೇಳ್ತಾರೆ. ಇದು ಮೆಥಡ್ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ? ಇಟ್ಸ್ ಎ ಮೆಥಡ್ ಆಫ್ ಸೆಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್. ಸೆಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್. ಇಲ್ಲಿ DNA ಫ್ರಾಗ್ಮೆಂಟ್ಸ್ಗಳನ್ನು ನಾವು ಸೆಪ್ರೇಟ್ ಮಾಡ್ತೀವಿ. ಯಾವ ಬೇಸಿಸ್ ಮೇಲೆ ಸೆಪ್ರೇಟ್ ಆಗುತ್ತೆ ಅದು? ಸೊ ದೇ ಆರ್ ಸೆಪ್ರೇಟಿಂಗ್ ಬೇಸ್ಡ್ ಆನ್ ದೇರ್ ನೆಟ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಆಲ್ಸೋ ದೇರ್ ಸೈಜ್. ಅವುಗಳ ಗಾತ್ರದ ಆಧಾರದ ಮೇಲೆ, ಅವುಗಳ ನೆಟ್ ಎಲೆಕ್ಟ್ರಿಕ್ ಚಾರ್ಜಸ್ ಆಧಾರದ ಮೇಲೆ ಏನಾಗುತ್ತೆ, ಸೆಪ್ರೇಟ್ ಆಗುತ್ತೆ. ಈ ಎಂಟೈರ್ ಪ್ರೋಸೆಸ್ಗೆ ಏನು ಹೇಳ್ತೀವಿ,
ಜೆಲ್ ಎಲೆಕ್ಟ್ರೋಫೋರೆಸಿಸ್. ಡೆಫಿನೇಷನ್ ಇಂದ ಶುರು ಮಾಡಬೇಕು. ಫಸ್ಟ್ ಪಾಯಿಂಟ್ ಆಯಿತು. ಸೆಕೆಂಡ್ ಒನ್, ಫ್ರಾಗ್ಮೆಂಟೇಷನ್ ಆಫ್ DNA. We need to cut the DNA into fragments or pieces with the help of restriction enzyme called restriction endonucleases. I'm just writing here with the help of restriction endonucleases. Restriction endonucleases. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ 2 ಮಾರ್ಕ್ಸ್ಗೆ. ಏನದು? ಡಿಫರೆನ್ಸ್ ಬಿಟ್ವೀನ್ ಎಕ್ಸೋನ್ಯೂಕ್ಲಿಯಸ್ ಮತ್ತು ಎಂಡೋನ್ಯೂಕ್ಲಿಯಸ್ ಅಂತ ಪ್ರಾಕ್ಟೀಸ್ ಮಾಡಿ, ಅದ್ರ ಜೊತೆಗೆ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ದಟ್ ಕಟ್ಸ್ ದ DNA ಅಟ್ ಸ್ಪೆಸಿಫಿಕ್ ಪೊಸಿಷನ್. ಓಕೆ, ಸೊ ಫಸ್ಟು ಡೆಫಿನೇಷನ್ ಆಯಿತು. ಸೆಕೆಂಡ್ ಒನ್ ಏನು ಮಾಡ್ತಾ ಇದ್ದೀವಿ? ವಿ ಆರ್ ಕಟಿಂಗ್ ದ DNA ಇಂಟು ಫ್ರಾಗ್ಮೆಂಟ್ ವಿತ್ ದ ಹೆಲ್ಪ್ ಆಫ್ ರಿಸ್ಟ್ರಿಕ್ಷನ್ DNA ಎಂಡೋನ್ಯೂಕ್ಲಿಯಸಸ್. ನೆಕ್ಸ್ಟು ಸೆಪರೇಷನ್ ಆಫ್ DNA. ಈಗ ನಾವು DNA ಸೆಪರೇಟ್ ಮಾಡಬೇಕು. ಹೇಗೆ ಸೆಪರೇಟ್ ಮಾಡ್ತೀವಿ? ವಿ ಆರ್ ಸೆಪರೇಟಿಂಗ್ ದ DNA ಫ್ರಾಗ್ಮೆಂಟ್ಸ್ ವಿತ್ ದ ಹೆಲ್ಪ್ ಆಫ್ ಮ್ಯಾಟ್ರಿಕ್ಸ್. ದಟ್ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್, ಏನದು ಆಗಿರುತ್ತೆ ಇಲ್ಲಿ ಹೇಳ್ತಾ ಹೋಗ್ತೀನಿ, ದಟ್ ಈಸ್ ಯೂಶಲಿ ಅಗ್ಯಾರೋಸ್. ಅದು ಅಗ್ಯಾರೋಸ್ ಆಗಿರುತ್ತೆ. ವಿ ಆರ್ ಸೆಪರೇಟಿಂಗ್ ದ DNA in the matrix, okay, and we are forcing them to move towards the anode. ಈಗ ಈ DNA ಫ್ರಾಗ್ಮೆಂಟ್ಸ್ಗಳನ್ನ ಏನು ಮಾಡ್ತಾ ಇದ್ದೀವಿ? ದೇ ಆರ್ ಮೂವಿಂಗ್ ಟುವರ್ಡ್ಸ್ ದ anode by passing the electric charge. Electric current ಅನ್ನು ಪಾಸ್ ಮಾಡ್ತಾ ಇದ್ದೀವಿ. There is a device is having a jelly like fluid called agarose, so that contains DNA fragments. We are just applying the electric field ಅನ್ನು apply ಮಾಡ್ತಾ ಇದ್ದೀವಿ. Once we applied the electric field, they started to move towards the anode. Why so? ಇದು applied question 1 ಮಾರ್ಕ್ಗೆ. Why DNA fragments are moving towards the anode? Because these are usually negatively charged. So being the negatively charged, they started to move towards the anode. Anode ಕಡೆಗೆ ಮೂವ್ ಆಗುತ್ತೆ. So now we need to talk about the matrix. So that matrix is usually agarose, extracted from the seaweeds, and chemically D-galactose and 3,6-anhydro-L-galactose ಅಂತ ಹೇಳ್ತೀವಿ. ನೆನ್ಪಿಟ್ಕೊಂಡಿರ್ಬೇಕು ಇದನ್ನ. ಸೊ ನೋಡಿ, ಇದರಲ್ಲೇ 1 or 2 ಮಾರ್ಕ್ಸ್ ಕ್ವಶನ್ ತುಂಬ ಇದೆ. ಓಕೆ, ಸೊ ನೆಕ್ಸ್ಟ್ ಅದಾದಮೇಲೆ ಡ್ಯೂ ಟು ದ ಸೀವಿಂಗ್ ಪ್ರಾಪರ್ಟಿ ಆಫ್ ದ ಅಗರೋಸ್, DNA fragments started to move towards the anode, and finally they forms the bands. So sieving property ಅಂತ ಹೇಳಿದ್ರೆ, you know that separates and that makes the aligning bands. So ಇಲ್ಲೇನಾಗುತ್ತೆ ಇವಾಗ? bands are formed and moving towards the what? anode. Next, visualization, and these are not clearly visible. ನಾವು ಹಾಗೆ ನೋಡೋದಕ್ಕಾಗಲ್ಲ. So they are visualized under. So what is that? We are using a staining of stain, DNA staining ಅಂತ ಹೇಳ್ತೀವಿ. That is called ethidium bromide. Ethidium bromide and UV. ಸೊ ಇವಾಗ ಅಲ್ಲಿ ಬ್ಯಾಂಡ್ಸ್ಗಳು ಏನು ಫಾರ್ಮೇಷನ್ ಆಗಿರುತ್ತೆ DNA, ದಟ್ ಈಸ್ ನಾಟ್ ಕ್ಲಿಯರ್ಲಿ ವಿಸಿಬಲ್. ಅದು ಕ್ಲಿಯರ್ ಆಗಿ ಕ್ಲೀನ್ ಆಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ವಿ ನೀಡ್ ಟು ಆ್ಯಡ್ ಸಮ್ ಸ್ಟೈನ್, ದಟ್ ಈಸ್ ಕಾಲ್ಡ್ ಎಥಿಡಿಯಂ ಬ್ರೋಮೈಡ್. ಈಗ 1 ಮಾರ್ಕ್ ಕ್ವಶನ್. ಆ್ಯಂಡ್ ದೋಸ್ ಆರ್ ವಿಜುವಲೈಸ್ಡ್ ಅಂಡರ್ UV, ಅಲ್ಟ್ರಾವೈಲೆಟ್ ರೇಡಿಯೇಷನ್ ಕೆಳಭಾಗದಲ್ಲಿ ಏನಾಗುತ್ತೆ, ಅದು ವಿಸಿಬಲ್ ಆಗುತ್ತೆ. ಆ್ಯಂಡ್ ದೀಸ್ ಕಲರ್ಸ್ ಆರ್ ಯೂಶಲಿ ಆರೆಂಜ್ ಕಲರ್ ಇರುತ್ತೆ. ಓಕೆ, these orange colored bands of DNA are clearly visible under the UV light. ಕಾಣಿಸುತ್ತೆ. And elution, separated DNA fragments are cut out and extracted from the gel piece is called elution. I'm writing here, separated DNA bands or fragments are cut out and extracted from the gel piece. Extracted from the gel piece is known as elution. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟು. ಒಂದು ಚಿಕ್ಕ ಡಿವೈಸ್ನ ಇಟ್ಕೊಂಡು ನಾವು ಇಲ್ಲಿ ಆಟ ಆಡ್ತಾ ಇದ್ದೀವಿ. ಒಂದು ಡಿವೈಸ್ ಇದೆ, ಜೆಲ್ ಎಲೆಕ್ಟ್ರೋಫೋರೆಸಿಸ್ದು. ಓಕೆ, ಸೊ ದಟ್ ಡಿವೈಸ್ ಈಸ್ ಹ್ಯಾವಿಂಗ್ ಅ ಮ್ಯಾಟ್ರಿಕ್ಸ್ ವೇರ್ ವಿ ಆರ್ ಆ್ಯಡಿಂಗ್ ಸಮ್ ಆಫ್ ದ ಫ್ರಾಗ್ಮೆಂಟ್ಸ್ ಆಫ್ DNA, ಸೊ ಟು ಗೆಟ್ ದ DNA ಫ್ರಾಗ್ಮೆಂಟ್ಸ್. ಸೊ ಫಸ್ಟ್ ಏನು ಮಾಡ್ತಾ ಇದ್ದೀವಿ? ಜೆಲ್ ಎಲೆಕ್ಟ್ರೋಫೋರೆಸಿಸ್ ಡೆಫಿನೇಷನ್ ಗೊತ್ತಾಯಿತು. ವಿ ಆರ್ ಸೆಪರೇಟಿಂಗ್ ದ DNA ಫ್ರಾಗ್ಮೆಂಟ್ಸ್ ಬೇಸ್ಡ್ ಆನ್ ದೇರ್ ನೆಟ್ ಎಲೆಕ್ಟ್ರಿಕ್ ಚಾರ್ಜ್ ಆಸ್ ವೆಲ್ ಆಸ್ ದೇರ್ ಸೈಜ್. ಈಗ ಫಸ್ಟ್ ಏನು ಮಾಡಬೇಕು? ವಿ ನೀಡ್ ಟು ಕಟ್ ದ DNA ಇಂಟು ಮೆನಿ ಫ್ರಾಗ್ಮೆಂಟ್ಸ್ ವಿತ್ ದ ಹೆಲ್ಪ್ ಆಫ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್. ಕಟ್ ಮಾಡಾಯಿತು. ನಾವು ಏನು ಮಾಡಬೇಕು? ದೆನ್ ವಿ ನೀಡ್ ಟು ಸೆಪರೇಟ್ ದ DNA ಇನ್ ದ ಮ್ಯಾಟ್ರಿಕ್ಸ್. ಯೂಶಲಿ
being DNAs are being negatively charged, they are moving towards the anode. So ಈಗೇನು ಮಾಡ್ತೀವಿ, we are forcing them to move towards the anode just by applying the electricity, direct current. So next ಅಲ್ಲೂ ಒಂದು ಕ್ವಶನ್, ಡೈರೆಕ್ಟ್ ಕರೆಂಟ್ನೇ ಯಾಕೆ ಯೂಸ್ ಮಾಡಬೇಕು ಅಂತ. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಅಗಾರೋಸ್, that is the most commonly used matrix here. So that is called D-galactose 3,6 anhydro L-galactose ಅಂತ ಹೇಳ್ತೀವಿ. And sieving property of the agarose ಅಂದು ಏನು ಮಾಡುತ್ತೆ ಅದು, that makes the bands and separates the DNA based on their size and net electric charges. These are visualized only after staining of DNA with the help of ethidium bromide and UV light. And finally, so you can observe orange colored bands. And final ಆಗಿ ನೀವು ಒಂದು ಡೆಫಿನೇಷನ್ ಬರೀಬೇಕಾಗಿರುತ್ತೆ. Separated bands of DNA are cut out and extracted from the gel piece is known as elution. 1 mark question. ಇದೆಲ್ಲವೂ ಸೇರಿ 5 marks ಕ್ವಶನ್ಗೆ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಡ್ರಾ ಅ ಸೆಕ್ಷನಲ್ ವ್ಯೂ ಆಫ್ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ದು ಸೆಕ್ಷನಲ್ ವ್ಯೂ ಬರೀಬೇಕಂತೆ, ಆದರೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಡಯಾಗ್ರಾಮ್ನು ಕೂಡ ಕೇಳಬಹುದು. ಹಾಗಾಗಿ ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟ್, ಎರಡರಲ್ಲಿ ಒಂದು ಕಂಪಲ್ಸರಿ. ಸೊ ಐಮ್ ಜಸ್ಟ್ ಟ್ರೈಂಗ್ ಟು ಡ್ರಾ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಹಿಯರ್. ಓಕೆ, ದಿಸ್ ಈಸ್, yes, what is this? Urinary bladder. Urinary bladder. I am just extending the urinary bladder downwards. So that is called urethra. Urethra vanna barita idivi. And remember this particular structure in what is that? Excretory system barivaga al bardirtira. Ureter bardu, urinary bladder bardu, ಒಂದು ಚಿಕ್ಕದಾಗಿ urethravanna. We are just extending to show that the reproductive part here. And the next one, we are just writing the another portion about this. Okay, so here we need to write bilaterally symmetrical as we have written in the right. ಹೇಗಿರುತ್ತೆ ಹಾಗೆ ಡಬಲ್ ಲೇಯರ್ಡಲ್ಲಿ ಬರಿಬೇಕು. And then next we are writing one more layer here, because you know that this is the muscular organ, copulatory organ, richly supplied with the blood vessels. We are not writing that. Okay, and finally you need to write this structure. Okay, now after writing this particular copulatory organ, idadmele just above this, over the urethra, you are writing 2 bulb-like structure. These 2 bulb-like structures, are you able to see this? ಕಾಣಿಸುತ್ತೆ ಅಂತ ಅನ್ಕೊಂಡಿದ್ದೀನಿ. So these bulb-like structure are called bulbourethral or Cowper's gland ಅಂತ ಹೇಳ್ತೀವಿ. ಇನ್ನು ಅದರ ಮೇಲ್ಭಾಗದಲ್ಲಿ ಬರೆಯೋಣ, there is one more structure here which wraps here this particular portion, and this is called prostate gland. ಇಲ್ಲಿ prostate gland ಇರುತ್ತೆ. I'm just covering that with the help of color. Okay, next here you can write the excretory part, that is called ureter. These are the tube-like structure vas deferens. Vas deferens, and finally you can double it and write a cap-like structure over the testicle. Okay, here also in your textbook they have given the section of testicle that is not needed right now. ಸುಮ್ಮನೆ ಹಾಗೆ ಲೇಬಲ್ ಮಾಡೋಣ, ಓಕೆನಾ? ಸೊ ಇನ್ನು ಉಳಿದಾಗೆ ಜಸ್ಟ್ ಬಿಲೋ ದಿಸ್ vas deferens, I am writing one more structure with the help of different color. So that is called seminal vesicle, that forms the common ejaculatory duct here. Okay, so ಈ ಥರ ಇಲ್ಲಿ ಎಲ್ಲ ಪಾರ್ಟ್ಸ್ಗಳಿದೆ, ಲೇಬಲ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಐ ಹೋಪ್ ಇಟ್ಸ್ ವಿಸಿಬಲ್ ರೈಟ್ ನೌ. ಓಕೆ, ಯಾವ್ಯಾವ ಪಾರ್ಟ್ಸ್ಗಳನ್ನ ಬರಿಬೇಕು? ನಾರ್ಮಲ್ ಆಗಿ 5 ಮಾರ್ಕ್ಸ್ ಕೇಳಿದರೆ ಅಂತ ಹೇಳಿದ್ರೆ ಮಿನಿಮಮ್ 8 ಲೇಬಲ್ಸನ್ನು ಕಂಪಲ್ಸರಿ ನೀವು ಲೇಬಲ್ ಮಾಡಬೇಕಾಗತ್ತೆ. ಸೊ ಲೆಟ್ ಸ್ಟಾರ್ಟ್.
with testicle or testis. Above the testis you can observe the epididymis. Then write vas deferens. This is seminal vesicle. Prostate gland. I hope this is visible. Prostate gland. And this structure, yellow structure I have written, that is bulbourethral gland. Bulbourethral gland. Okay, there you can write the urethra present inside the penis and write it as a penis, and this portion, tip of the penis, is called glans penis. Okay, these are enough, I guess. ಇಷ್ಟು ಲೇಬಲ್ ಮಾಡಿದ್ರೆ ಸಾಕು. 1 2 3 4 5 6 7 8 9. ಓಕೆ, ಇನ್ನು ಮೇಯ್ನ್ ಆಗಿರೋ ಯಾವುದೇ ಲೇಬಲ್ ನಾವು ಮಿಸ್ ಮಾಡಿಲ್ಲ. ಸೊ ಯೂರಿನರಿ ಬ್ಲಾಡರ್ ಆ್ಯಂಡ್ ಯುರೇಟರ್, ದೋಸ್ ಆರ್ ದ ಪಾರ್ಟ್ಸ್ ಆಫ್ ಎಕ್ಸ್ಕ್ರಿಟರಿ ಸಿಸ್ಟಮ್, ನಾಟ್ ದ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ದಟ್ಸ್ ವಿ ಆರ್ ನಾಟ್ ಮೆನ್ಷನಿಂಗ್ ದಾಟ್. ಸೊ ಇನ್ನುಳಿದಾಗಿ ನೀವು ಸೆಕ್ಷನ್ ಬರಿತೀನಿ ಅಂತ ಹೇಳಿದ್ರೆ, ದೇರ್ ಆಲ್ಸೋ ಯು ಕ್ಯಾನ್ ಗೆಟ್ 3 more important labels like aerated testis, vasa efferentia, as well as the seminiferous tubules along with the testicular lobules. ಇಷ್ಟು ಕೂಡ ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಫಾರ್ ಹ್ಯೂಮನ್ಸ್. ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂತ ಹೇಳಿದ್ರೆ, ದೀಸ್ ಆರ್ ದ ಅನಿಮಲ್ಸ್ ಹೂಸ್ ಜೀನ್ಸ್ ಆರ್ ಜೆನೆಟಿಕಲಿ ಮಾಡಿಫೈಡ್, ಆರ್ ಮ್ಯಾನಿಪುಲೇಟೆಡ್ ಅಂಡರ್ ದ ಇನ್ಸೈಡ್ ದ ಲ್ಯಾಬೊರೇಟರಿ, ಸೊ ವಿತ್ ದ ಹೆಲ್ಪ್ ಆಫ್ ಡಿಫ್ರೆಂಟ್ ಟೆಕ್ನಿಕ್ಸ್. ಓಕೆ, ಅಲ್ಲಿ ಚೇಂಜ್ ಮಾಡಿರ್ತೀವಿ. ಸೊ ಇವಾಗ ಈ ಆರ್ಗ್ಯಾನಿಸಮ್ಸ್ಗಳಿಂದ ಹ್ಯೂಮನ್ಸ್ಗಳಿಗೆ ಯಾವ ಥರ ಬೆನಿಫಿಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. 4 benefits they have given in your textbook. Simply you have to remember that. What is that? To study the regulation of gene. To study the gene regulation or regulation of gene. To study about the genes. Genes ಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ. To study about the diseases. ಡಿಸೀಸ್ಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ. To obtain the biological products and vaccine safety testing. ಇಷ್ಟು ಕೂಡ ಮೇನ್ ಪಾಯಿಂಟ್ಸ್. ಇದರಲ್ಲಿ ನೀವು ಏನು ಮಾಡಬೇಕಾಗುತ್ತೆ, ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನ ಬರಿಬೇಕು. ಇವಾಗ ಫಸ್ಟ್ ಒನ್ ನೋಡೋಣ. ಟು ಸ್ಟಡಿ ದ ಜೀನ್ ರೆಗ್ಯುಲೇಷನ್. ಯು ನೋ ದಟ್ ನಾರ್ಮಲ್ ಫಂಕ್ಷನ್ಸ್ ಆಫ್ ದ ಬಾಡಿ ಆ್ಯಂಡ್ ದೇರ್ ಡೆವಲಪ್ಮೆಂಟ್. ಸೊ ಟು ಸ್ಟಡಿ ದ ನಾರ್ಮಲ್ ಫಂಕ್ಷನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಅವರ್ ಬಾಡಿ, ವಿ ನೀಡ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ಫಸ್ಟ್ ಥಿಂಗ್. ಸೆಕೆಂಡ್ ಒನ್, ಸ್ಟಡಿ ಆಫ್ ಜೀನ್ಸ್. ಸೊ ವಿ ನೀಡ್ ಟು ಸ್ಟಡಿ ದ ಜೀನ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಸೀಸಸ್ ಇನ್ ಹ್ಯೂಮನ್ಸ್. ಹ್ಯೂಮನ್ಸಲ್ಲಿ ಬರೋ ಡಿಸೀಸ್ಗಳೇನಿರುತ್ತೆ, ಎಕ್ಸಾಂಪಲ್ಸ್ ಸಿಸ್ಟಿಕ್ ಫೈಬ್ರೋಸಿಸ್, ಅಲ್ಝೀಮರ್ಸ್ ಡಿಸೀಸಸ್, ಇದೆಲ್ಲ ಏನಿರುತ್ತೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತ ಹೇಳಿದ್ರೆ ವಿ ನೀಡ್ ಟು ಸ್ಟಡಿ ಅಬೌಟ್ ದ ಜೀನ್ಸ್. ಓಕೆ, ನೆಕ್ಸ್ಟ್, ಟು obtain the biological products, you know that the very first hybrid transgenic cow called Rosie, first transgenic cow is called what? Rosie ಅಂತ ಹೇಳ್ತೀವಿ. ಸೊ ಅಲ್ಲಿ ನಾವು ಫಸ್ಟ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಒನ್ಸ್ ವಿ ಗಾಟ್ ದಟ್ ರೋಸಿ, that produces almost human related milk protein called alpha lactalbumin that was present, and also they produces alpha 1 antitrypsin that helps to treat the emphysema. Okay, so look at here, the Rosie was the first transgenic cow, so that was producing large amount of milk and also having the almost human related protein, human milk related protein, that is called alpha lactalbumin, and also some of the cattle they produces alpha 1 antitrypsin that is used to treat the emphysema. Okay, it's a lung disorder you can say. Next, vaccine safety testing. So okay, ಈಗ ವ್ಯಾಕ್ಸಿನ್ ಅನ್ನ ಲ್ಯಾಬೊರೇಟರಿಯಲ್ಲಿ ಪ್ರೊಡ್ಯೂಸ್ ಮಾಡಾದ್ಮೇಲೆ, so they need to test. So before they produce or before they sell commercially, they need to test. So ಅದಕ್ಕೋಸ್ಕರ ಏನು ಮಾಡ್ತಾರೆ, they are using some of the transgenic animals, so where they are doing some experiments, right? So to test the side effects, transgenic animals just like a mice or any other kind of apes, monkeys, ಇದೆಲ್ಲ ಯೂಸ್ ಮಾಡ್ತಿದ್ದಾರೆ. ಬಟ್ ಅಫಿಷಿಯಲ್ ಏನಪ್ಪ ಅಂತ ಹೇಳಿದ್ರೆ transgenic animals ಅಂತ ಹೇಳ್ತಾರೆ. Animals are being used. So what are the benefits of transgenic animals for human beings? To study the regulation of genes, to study the genes, as well as to study the diseases. Okay, and next one,
to obtain the biological products, and finally vaccine safety testing. ಇಷ್ಟನ್ನು ಕೂಡ ಬರೀಬೇಕು. ಸೊ ಒಂದು ಹಾಫ್ ಪೇಜಲ್ಲಿ ಬರೆಯೋ ಥರ, ನಮಗೆ ಇಲ್ಲಿ ಪ್ಯಾರಾಗ್ರಾಫ್ ಅವಶ್ಯಕತೆ ಇಲ್ಲ. ನಾನು ಆವಾಗಲೇ ಹೇಳಿದಾಗೆ ಬಯಾಲಜಿಯಲ್ಲಿ ವಿ ನೀಡ್ ಪರ್ಟಿಕ್ಯುಲರ್ ಟರ್ಮಿನಾಲಜೀಸ್, ವಿ ಮಸ್ಟ್ ರೈಟ್ ಪಾಯಿಂಟ್ ವೈಸ್, ಹಾಗೆ ಬರೀಬೇಕು. ನೆಕ್ಸ್ಟ್, ಲಿಸ್ಟ್ ಔಟ್ ದ ಮೆಷರ್ಸ್ ಯೂಸ್ಡ್ ಫಾರ್ ದ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಆಲ್ಕೋಹಾಲ್ ಆ್ಯಂಡ್ ಡ್ರಗ್ ಅಬ್ಯೂಸ್ ಅಮಾಂಗ್ ಅಡೋಲಸೆಂಟ್ಸ್. ಕಾಮನ್ ಆಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜನರಲ್ ಆಗಿ ಅಥವಾ ಸೋಷಿಯಲಿ ಮತ್ತು ಎಕ್ಸಾಮಿನೇಷನ್ ಪರ್ಪಸ್ಗೂ ಕೂಡ ಯಾವ ಥರ ಅವಾಯ್ಡ್ ಮಾಡೋದು ಅಥವಾ ಯಾವ ಥರ ಪ್ರಿವೆಂಟ್ ಮಾಡೋದು, ಕಂಟ್ರೋಲ್ ಮಾಡೋದು ಅಂತ ಕೇಳ್ತಿದ್ದಾರೆ. ಸೊ ಅವಾಯ್ಡ್ ಅನ್ಡ್ಯೂ ಪಿಯರ್ ಪ್ರೆಷರ್. ವಾಟ್ ವಿ ನೀಡ್ ಟು ಡೂ? ವಿ ನೀಡ್ ಟು ಅವಾಯ್ಡ್ ಅನ್ಡ್ಯೂ ಪಿಯರ್ ಪ್ರೆಷರ್. ಯಾಕೆ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ, ಸೊ we need to avoid that particular failure in the life as well as to face that particular problem, ಆ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡೋದಕ್ಕೋಸ್ಕರ, and also to reduce the disappointment, we need to do this one. And next, education and counseling, it's very important to avoid all these things. Education and counseling ಆಗಿರ್ಬೋದು, and seeking help from the parents and peers. ಓಕೆ, ಅಂದರೆ ಜೊತೆಗಿರ್ತಕ್ಕಂಥ ಫ್ರೆಂಡ್ಸ್ಗಳಿಂದ ಆಗಿರ್ಬೋದು, ಯಾರಿಂದನಾದರೂ ಕೂಡ ಗೈಡೆನ್ಸ್ ತೊಗೊಬೋದಲ್ವಾ. ಸೊ ದೀಸ್ ಆರ್ ದ ಥಿಂಗ್ಸ್ ವಿ ನೀಡ್ ಟು ಡೂ. ಲುಕಿಂಗ್ ಫಾರ್ ಡೇಂಜರ್ ಸೈನ್. ಓಕೆ, ಸೊ ದಟ್ ಮೀನ್ಸ್ ಅಗೈನ್ ಟು ಪ್ರಿವೆಂಟ್ ದ ಅಪ್ಕಮಿಂಗ್ ಪ್ರಾಬ್ಲಮ್ಸ್ ವಾಟ್ ಎವರ್ ಇಟ್ ಈಸ್. ಸೊ ಯಾವುದೇ ಥರ ಮುಂದೆ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಏನು ಮಾಡಬೇಕು? ಲುಕಿಂಗ್ ಫಾರ್ ಡೇಂಜರ್ ಸೈನ್ಸ್. ಯಾವುದೇ ಥರ ಒಂದು ಸೈನ್ಸ್ ಅಂತ ಹೇಳಿದ್ರೆ ಮುಂಚೆನೇ ಗೊತ್ತಾಗುತ್ತೆ ನಮಗೆ, ಹೌದಲ್ವಾ? ಸೊ ಆ ಸೈನ್ಸ್ಗಳು ಸಿಕ್ಕಾಗ, ಆ ಸನ್ನೆಗಳು ಸಿಕ್ಕಾಗ, ಸಿಂಪ್ಟಮ್ಸ್ ಅಂತ ಹೇಳ್ಬೇಡ, ಆ ಸಿಂಪ್ಟಮ್ಸ್ಗಳು ಸಿಕ್ಕಾಗ ನಾವೇನು ಮಾಡಬೇಕಾಗತ್ತೆ? ಅದನ್ನು ಅವರಿಗೆ ತಿಳಿ ಹೇಳಬೇಕಾಗತ್ತೆ. ದಿಸ್ ಆರ್ ದ ಥಿಂಗ್ಸ್ ಶುಡ್ ಬಿ ಹ್ಯಾಪನ್. ನೆಕ್ಸ್ಟ್, ಸೀಕಿಂಗ್ ಪ್ರೊಫೆಷನಲ್ ಆ್ಯಂಡ್ ಮೆಡಿಕಲ್ ಹೆಲ್ಪ್. ದ್ಯಾಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಅಂದರೆ ಪ್ರೊಫೆಷನಲ್ ಆಗಿ ಮೆಡಿಕಲ್ ಹೆಲ್ಪನ್ನು ತೊಗೊಬೇಕಾಗತ್ತೆ. ಕೌನ್ಸಲಿಂಗ್ ಮಾಡ್ತಾರೆ, ಡಾಕ್ಟರ್ಗಳಿಗೆ ಬಂದಾಗ ಸೈಕಾಲಜಿಕಲಿ ಅವ್ರು ಏನೇನೋ ಹೇಳ್ತಾರೆ, ಹೌದಲ್ವಾ? ಅದಕ್ಕೆ ನೀವು ಇಷ್ಟೇ ನೀವು ಗೂಗಲಲ್ಲಿ ಏನೇನೆಲ್ಲ ಟೈಪ್ ಮಾಡ್ತಿರ್ತೀರ, ಫಾರ್ ಎಕ್ಸಾಂಪಲ್ ಹೆಲ್ತ್ ಬೆನಿಫಿಟ್ಸ್ ಆಫ್ ಲೆಮನ್, ಹೆಲ್ತ್ ಬೆನಿಫಿಟ್ಸ್ ಆಫ್ ಬಟರ್ ಫ್ರೂಟ್ ಅಂತೆಲ್ಲ ಟೈಪ್ ಮಾಡಿದಾಗ ಎಲ್ಲ ಪಾಯಿಂಟ್ಸ್ಗಳನ್ನ ಕೊಟ್ಬಿಟ್ಟು ಕೊನೆಯಲ್ಲೇ ಬರೆದಿರ್ತಾರೆ. ಏನಂತ ಹೇಳ್ಬಿಟ್ಟು, ಕನ್ಸಲ್ಟ್ ಡಾಕ್ಟರ್ ಬಿಫೋರ್ ಕನ್ಸ್ಯೂಮಿಂಗ್ ದಿಸ್ ಅಂತೆಲ್ಲ ಹೇಳಿಬಿಟ್ಟು. ಹಾಗೆ ಕೊನೆಯ ಪಾಯಿಂಟ್ಸ್ ಏನಪ್ಪ ಅಂತ ಹೇಳಿದ್ರೆ, ವಿ ನೀಡ್ ಟು ಡೂ ದಿಸ್ ಸೀಕಿಂಗ್ ಪ್ರೊಫೆಷನಲ್ ಆ್ಯಂಡ್ ಮೆಡಿಕಲ್ ಹೆಲ್ಪ್. ದಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೆಸೆಸರಿ. ಈ ಎಲ್ಲ ಪಾಯಿಂಟ್ಸ್ಗಳನ್ನು ಬರೆಯಿರಿ. ಟ್ರೈ ಟು ಎಕ್ಸ್ಪ್ಲೈನ್ ಆಲ್ ದೀಸ್ ಥಿಂಗ್ಸ್ ಇನ್ ಒನ್ ಲೈನ್. ಅಲ್ಲಿ ಏನು ಇಲ್ಲ ಆ್ಯಕ್ಚುಲಿ, ಜಸ್ಟ್ ಒನ್ ಲೈನ್ ಏನದು, ಅವಾಯ್ಡ್ ಮತ್ತು ಟು ಫೇಸ್ ದ ಪ್ರಾಬ್ಲಮ್, ಡಿಸಪಾಯಿಂಟ್ಮೆಂಟ್ ಅವಾಯ್ಡ್ ಮಾಡೋದಕ್ಕೆ ಯಾವ ಥರ ಅಂತ ಅಷ್ಟೇ ಇರೋದು. ಹಾಗಾಗಿ ಈ ಕ್ವಶನ್ ಕೇಳಿದಾಗ ಆಲ್ಕೋಹಾಲ್ ರಿಲೇಟೆಡು ಯು ನೀಡ್ ಟು ರೈಟ್ ದಿಸ್. ಐ ಹೋಪ್ ಯು ಗಾಟ್ ದಿಸ್ ಆನ್ಸರ್. ಎಸ್, ಐ ಗೆಸ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗಳು ಇವಾಗ ಅಟೆಂಡ್ ಆಗಿದೆ. ಇದೇ ಥರ ನಾವು ಇನ್ನು 3 ಕ್ವಶನ್ ಪೇಪರ್ಗಳನ್ನ ಮಾಡ್ತೀವಿ. ಓಕೆ, PW ಕ್ವಶನ್ ಪೇಪರ್ ಅಂತ ನಾವೇ ತಯಾರು ಮಾಡಿ ನಿಮಗೆ ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡ್ತೀವಿ. ಯು ನೀಡ್ ಟು ಡೌನ್ಲೋಡ್ ಇಟ್ ಆ್ಯಂಡ್ ಯು ನೀಡ್ ಟು ಆನ್ಸರ್ ಫಾರ್ ಇಟ್. ಅದಕ್ಕೆ ಸೊಲ್ಯೂಷನ್ ವಿಡಿಯೋ ಕೂಡ ನಾವು ಮಾಡ್ತೀವಿ. ಓಕೆನಾ? ಸೊ ಹಾಗಾಗಿ ನೀವು ಎಲ್ಲ ಯುಟಿಲೈಸೇಷನ್ ತೊಗೊಬೇಕು. ಯು ನೀಡ್ ಟು ಸ್ಕೋರ್ ವೆರಿ ವೆಲ್ ಇನ್ ಯುವರ್ ಎಕ್ಸಾಮಿನೇಷನ್. ಸೊ ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ನೀಟ್ ಸೀರೀಸ್ ಶುರು ಆಗಿದೆ, ಅದನ್ನು ಕೂಡ ಫಾಲೋ ಮಾಡಿ. ಈ MCQs ಅಲ್ಲ, ಮಾಡೆಲ್ ಕ್ವಶನ್ ಪೇಪರ್ಸ್ಗಳದ್ದು ಸೀರೀಸ್ ಶುರು ಆಗ್ತಾ ಇದೆ. ಸೊ ಅದನ್ನು ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಚೆನ್ನಾಗಿ ಸ್ಕೋರ್ ಮಾಡಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಗೈನ್. ಥ್ಯಾಂಕ್ ಯು ಸೋ ಮಚ್. ವಿದ್ಯಾರ್ಥಿ ಮಿತ್ರರೇ, ಇಲ್ಲಿಯವರೆಗೆ ನೀವು ಬಯಾಲಜಿ ಮಾಡೆಲ್ ಕ್ವಶನ್ ಪೇಪರ್ 2022-23 PU ಬೋರ್ಡ್ ರಿಲೀಸ್ ಮಾಡಿತ್ತಲ್ಲ, ಅದರಲ್ಲಿರುವ ಝುವಾಲಜಿ ಪಾರ್ಟ್ ಅನ್ನ ನೋಡಿದ್ದೀರಾ. ರಘುನಾಥ್ ಸರ್ ನಿಮ್ಮ ಜೊತೆಗೆ ಕಂಪ್ಲೀಟ್ ಝುವಾಲಜಿ ಪಾರ್ಟ್ ಅನ್ನ ಡಿಸ್ಕಸ್ ಮಾಡಿದ್ದಾರೆ. ಅದರಲ್ಲಿರುವ ಎಲ್ಲ ಕಾನ್ಸೆಪ್ಟ್ಗಳು ನಿಮಗೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ. ಇನ್ ಮುಂದೆ ನಾನು ನಿಮ್ ಜೊತೆಗೆ ಬಾಟ್ನಿ ಪಾರ್ಟ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಲ್ಲಿರುವ ಎಲ್ಲ ಕ್ವಶನ್ಸ್ಗಳು, ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ, ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ ಇದೆ, ವೆರಿ ಶಾರ್ಟ್ ಆನ್ಸರ್ ಕ್ವಶನ್ ಮತ್ತೆ ಲಾಂಗ್ ಆನ್ಸರ್ ಕ್ವಶನ್ಸ್ ಕೂಡ ಇದೆ. ಈ ಕ್ವಶನ್ ಇಲ್ಲಿ ಸಾಲ್ವ್ಡ್ ಕ್ವಶನ್ ಪೇಪರ್ ನಾನು ನಿಮ್ ಜೊತೆಗೆ ಏನ್ ಡಿಸ್ಕಸ್ ಮಾಡ್ತಾ ಇದ್ದೀನಲ್ಲ, ಈ ವಿಡಿಯೋನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಕಾನ್ಸೆಪ್ಟ್ಗಳು ಎಲ್ಲ ಕ್ರಿಸ್ಟಲ್ ಕ್ಲಿಯರ್ ಆಗೋದ್ರಲ್ಲಿದೆ. ಸೊ ಅದರ ಜೊತೆಗೆ ಎಕ್ಸಾಮ್ ಪ್ರಿಪರೇಷನ್ ಕೂಡ ಜೋರಾಗಿ ನೀವು ಇಡಬೇಕು. ಸೊ ಬನ್ನಿ ನನ್ನ ಜೊತೆಗೆ ಫಸ್ಟ್ ಕ್ವಶನ್ ಇಂದ ಸ್ಟಾರ್ಟ್ ಮಾಡೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಫಸ್ಟ್ ಬಾಟ್ನಿ ಪಾರ್ಟ್ ಅನ್ನು ನಾನು ಕವರ್ ಮಾಡ್ತಾ ಇದ್ದೀನಿ, ಇಲ್ಲಿ ನೆನಪಿಟ್ಕೊಳ್ಳಿ. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿ, ಇಲ್ಲಿ
ಟ್ರಿಪ್ಲಾಯ್ಡ್ ಕಂಡೀಷನ್ ಈಸ್ ಅಬ್ಸರ್ವ್ಡ್ ಇನ್. ಈ ಟ್ರಿಪ್ಲಾಯ್ಡ್ ಕಂಡೀಷನ್ಸ್ ಯಾವ್ದ್ರಲ್ಲಿ ಇರುತ್ತೆ? ಎಗ್ ಸೆಲ್ ಇದು ಹೆಪ್ಲಾಯ್ಡ್ ಇರುತ್ತೆ, ಸಿನರ್ಜಿಡ್ಸ್ ಹೆಪ್ಲಾಯ್ಡ್ ಇರುತ್ತೆ, ಆಂಟಿಪೋಡಲ್ ಸೆಲ್ಸ್ ಹೆಪ್ಲಾಯ್ಡ್ ಇರುತ್ತೆ. ಸೊ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಇದು ಟ್ರಿಪಲ್ ಫ್ಯೂಷನ್ ನಂತರ ಫಾರ್ಮ್ ಆಗಿದೆ. ಸೊ ಇಟ್ ಈಸ್ ಎ ಟ್ರಿಪ್ಲಾಯ್ಡ್ ಇನ್ ಕಂಡೀಷನ್. ಸೊ ಆಪ್ಷನ್ ನಂಬರ್ ಡಿ ಇದೆಯಲ್ಲ ಅದು ಕರೆಕ್ಟ್ ಆಗಿದೆ. ಅಪಿಯರೆನ್ಸ್ ಆಫ್ ಆಟೋಸೋಮಲ್ ರಿಸೆಸಿವ್ ಟ್ರೇಟ್ ರಿಸಲ್ಟ್ಸ್ ಇನ್ ಕಂಡೀಷನ್ ಕಾಲ್ಡ್. ಇದರಲ್ಲಿ ಆಟೋಸೋಮಲ್ ರಿಸೆಸಿವ್ ಟ್ರೇಟ್ ಯಾವುದು? ಫಿನೈಲ್ ಕೀಟೋನೂರಿಯಾ ಆಟೋಸೋಮಲ್ ರಿಸೆಸಿವ್ ಇದೆ. ಟರ್ನರ್ ಸಿಂಡ್ರೋಮ್ ಇದು ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಇದೆ. ದಿಸ್ ಇಸ್ ದಿ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ, ಕ್ರೋಮೋಸೋಮಲ್ ಡಿಸಾರ್ಡರ್ ಅಥವಾ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಅಂತ ಹೇಳ್ತೀವಿ. ದೆನ್ ಹಿಮೋಫಿಲಿಯಾ ಎಕ್ಸ್ ಲಿಂಕ್ಡ್, ಹಿಮೋಫಿಲಿಯಾ ಮತ್ತೆ ಕಲರ್ ಬ್ಲೈಂಡ್ನೆಸ್ ಎರಡೂ ಕೂಡ, ಬೋತ್ ದೀಸ್ ಹಿಮೋಫಿಲಿಯಾ ಅಂಡ್ ಕಲರ್ ಬ್ಲೈಂಡ್ನೆಸ್ ಬೋತ್ ದೀಸ್ ಆರ್ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಇದೆ. ಎಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್, ಇವು ಎರಡು ಎಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ಇದೆ. ಸೊ ಇಲ್ಲಿಗೆ ಕರೆಕ್ಟ್ ಆನ್ಸರ್ ಆಗುತ್ತೆ ಆಪ್ಷನ್ ನಂಬರ್ ಎ. ನೆಕ್ಸ್ಟ್ ನೋಡೋಣ, ಬಯೋಫೋರ್ಟಿಫೈಡ್ ಬಿಟರ್ ಗಾರ್ಡ್ ಈಸ್ ಎನ್ರಿಚ್ಡ್ ಇನ್. ಕೆಲವೊಂದು ವೆಜಿಟೇಬಲ್ಸ್ ನೋಡಿ, ಯಾವುದು? ಬಿಟರ್ ಗಾರ್ಡ್, ದೆನ್ ಬಥುವಾ, ಟೊಮ್ಯಾಟೊ and mustard. Bitter gourd, bathua, tomato and mustard, all these are vitamin C rich ಇದೆ. These were developed by IRI, Indian Agriculture Research Institute. ಇದನ್ನ ಡೆವಲಪ್ ಮಾಡಿದೆ under the project of biofortification, and these are vitamin C enriched vegetables ಇದೆ, vegetable crop plants ಇದೆ. So option number C ಇದು ಇದಕ್ಕೆ ಆನ್ಸರ್ ಕರೆಕ್ಟ್ ಆಗಿದೆ. A typical example for mycorrhiza forming fungus is, mycorrhiza forming fungus ಯಾವ್ದು ಇದರಲ್ಲಿ? ಸೊ ಕರೆಕ್ಟ್ ಆನ್ಸರ್ ಇದೆ ಇಲ್ಲಿ ಆಪ್ಷನ್ ನಂಬರ್ ಡಿ, ಗ್ಲೋಮಸ್ ಇದೆಯಲ್ಲ, ಇಟ್ ವಿಲ್ ಫಾರ್ಮ್ಸ್ ಇಂಟು ಎ. ಇದು ಏನ್ ಫಾರ್ಮ್ ಆಗುತ್ತೆ ನೋಡಿ? ಎಂಡೋಮೈಕೋರೈಸಾ ಫಾರ್ಮೇಶನ್ ಆಗುತ್ತೆ. ಗ್ಲೋಮಸ್ ಇಂದ ಎಂಡೋಮೈಕೋರೈಸಾ ಫಾರ್ಮೇಶನ್ ಆಗ್ತಾ ಇದೆ. ಸೊ ಆಪ್ಷನ್ ನಂಬರ್ ಡಿ ಇಲ್ಲಿ ಕರೆಕ್ಟ್ ಆಗಿದೆ. The equation GPP, gross primary productivity minus R is equal to net primary productivity. So ಇಲ್ಲಿ R ಇದು respiratory loss ಅಂತ ಹೇಳ್ತೀವಿ. R ಅಂದ್ರೆ ಇದು respiratory loss. So ಇಲ್ಲಿ ಲೆಟರ್ R denotes ಅಂತ ಕೊಳ್ಳಿದ್ದಾರೆ. ಸೊ ಆಪ್ಷನ್ ನಂಬರ್ ಬಿ ಇದೆಯಲ್ಲ ಅದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡೋಣ, the disorder characterized by trisomy of 21st chromosome. Okay, 21st is trisomy of 21st chromosome. So 21st chromosome ಅಲ್ಲಿ instead of 2 homologous chromosome 3 chromosomes ಇದೆ. ಇಲ್ಲಿ ಏನಾಗಿದೆ? ಟ್ರೈಸೋಮಿ ಅಂದ್ರೆ ಏನಾಗ್ತಾ ಇದೆ ಇಲ್ಲಿ? the trisomy is nothing but ಏನಾಗ್ತಾ ಇದೆ ನೋಡಿ, ಡ್ಯೂ ಟು ನಾನ್ ಡಿಸ್ಜಂಕ್ಷನ್ ಆಫ್ ಕ್ರೋಮೋಸೋಮ್ಸ್. ಅಲ್ಲಿ ಮಿಯಾಸಿಸ್ ಅಲ್ಲಿ, ಅನಾಫೇಸ್ ಅಲ್ಲಿ ಕ್ರೋಮೋಸೋಮ್, ಹೋಮೋಲೋಗಸ್ ಕ್ರೋಮೋಸೋಮ್ ಸಪರೇಟ್ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಹೋಮೋಲೋಗಸ್ ಕ್ರೋಮೋಸೋಮ್ ಸಪರೇಟ್ ಆಗೋದೇ ಇಲ್ಲ. ಸೊ ಡ್ಯೂ ಟು ನಾನ್ ಡಿಸ್ಜಂಕ್ಷನ್ ಏನಾಗ್ತಾ ಇದೆ ನೋಡಿ, 21st ಕ್ರೋಮೋಸೋಮ್ ಇದೆಯಲ್ಲ, ನಾರ್ಮಲ್ ಕಂಡೀಷನ್ ಅಲ್ಲಿ, ನಾರ್ಮಲ್ 21st ಕ್ರೋಮೋಸೋಮಲ್ ಪೇರ್ ಇದೆಯಲ್ಲ, ಅಲ್ಲಿ 2 ಹೋಮೋಲಾಗಸ್ ಕ್ರೋಮೋಸೋಮ್ ಇದ್ರೆ ಈ ರೀತಿ, ಅಂದ್ರೆ ಒಂದು ಪೇರ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್ ಇದ್ರೆ ಇಲ್ಲಿ ಅಬ್ನಾರ್ಮಲ್, ದಟ್ ಇಸ್ ಟ್ರೈಸೋಮಿ ಆಫ್ 21st ಅಲ್ಲಿ ಏನಾಗುತ್ತೆ ನೋಡಿ, 21st ಕ್ರೋಮೋಸೋಮಲ್ ಟ್ರೈಸೋಮಿ ಡ್ಯೂ ಟು ದಿ ನಾನ್ ಡಿಸ್ಜಂಕ್ಷನ್ ಆಗಿದೆ. ಇದು ಟ್ರೈಸೋಮಿ ಇಲ್ಲಿ ಏನಾಗುತ್ತೆ, ದಟ್ ಈಸ್ ಇನ್ಸ್ಟೆಡ್ ಆಫ್ 2 ಕ್ರೋಮೋಸೋಮ್ಸ್ ಅಲ್ಲಿ 3 ಕ್ರೋಮೋಸೋಮ್ಸ್ ಆಗುತ್ತೆ. ಅಲ್ಲಿ ಕ್ರೋಮೋಸೋಮ್ ಸೆಪರೇಷನ್ ಪ್ರಾಪರ್ ಆಗಿ ಆಗಿರೋದೇ ಇಲ್ಲ. ಓಕೆ, ಕ್ರೋಮೋಸೋಮ್ ಸೆಪರೇಷನ್ ಪ್ರಾಪರ್ ಆಗಿ ಆಗಿರೋದೇ ಇಲ್ಲ. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಈಸ್ ಟ್ರೈಸೋಮಿ ಅಂತ ಹೇಳ್ತೀವಿ. ಅದರ್ವೈಸ್ ಬೆಟರ್ ಈ ರೀತಿ ಡಯಾಗ್ರಾಮ್ ಮಾಡೋದು ಬಹಳ ಬೆಟರ್. ಓಕೆ, ಇದು ಒಂದಾಯ್ತು, ಇದು ಹೋಮೋಲಾಗಸ್ ಪೇರ್. ಇಲ್ಲಿ ಏನಾಗಿದೆ, ಇದು ಈ ರೀತಿ ಆಗಿದೆ. ಸೊ ಈ ರೀತಿ ಆಗಿರುತ್ತೆ, ದಟ್ ಇಸ್ ಎ ಟ್ರೈಸೋಮಿ ಕಂಡೀಷನ್ ಡೆವಲಪ್ ಆಗಿರುತ್ತೆ. ಸೊ ದಟ್ ವಿ ಕ್ಯಾನ್ ಸೇ, ಅಂಡ್ ದಟ್ ರಿಸಲ್ಟ್ಸ್ ಇನ್ ಡಿಸಾರ್ಡರ್ ನಾವು ಹೇಳ್ತೀವಿ ಇದಕ್ಕೆ ಡೌನ್ ಸಿಂಡ್ರೋಮ್. ದಟ್ ವಿ ಕ್ಯಾನ್ ಸೇ ಇಟ್ ಇದೆ ಡೌನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ದೆನ್ ಹಿಮೋಫಿಲಿಯಾ ಇದೆ, ಇದು ಎಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ಇದೆ. ದೆನ್ ಥೆಲಸೆಮಿಯಾ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಇದೆ.
ಆಟೋಸೋಮಲ್. ಅಂಡ್ ಸಿಸ್ಟಿಕ್ ಫೈಬ್ರೋಸಿಸ್ ಇದು ಕೂಡ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಇದೆ. ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್. ಸೊ ಟ್ರೈಸೋಮಿ ಆಫ್ 21st ಕ್ರೋಮೋಸೋಮ್ಗೆ ಎಕ್ಸಾಂಪಲ್ ಡೌನ್ ಸಿಂಡ್ರೋಮ್ ಆಗಿತ್ತು. ನೆಕ್ಸ್ಟ್ ನೋಡಿ, ದ ಪ್ರೊಸೆಸ್ ಆಫ್ ಡಿಗ್ರೇಡೇಷನ್ ಆಫ್ ಡೆಟ್ರಿಟಸ್ ಇಂಟು ಸಿಂಪ್ಲರ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಬೈ ಬ್ಯಾಕ್ಟೀರಿಯಲ್ ಅಂಡ್ ಫಂಗಲ್ ಎಂಜೈಮ್ಸ್ ಈಸ್. ಪ್ರೊಸೆಸ್ ಆಫ್ ಡಿಗ್ರೇಡೇಷನ್ ಯ ಬ್ರೇಕ್ ಡೌನ್ ಇದೆ, ಅದು ಫ್ರಾಗ್ಮೆಂಟೇಶನ್. ಬಟ್ ಸಿಂಪ್ಲರ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಬೈ ದಿ ಎಂಜೈಮೆಟಿಕ್ ಆಕ್ಟಿವಿಟಿ ಅಂತಂದ್ರೆ ಅಲ್ಲಿ ಆಪ್ಷನ್ ನಂಬರ್ ಸಿ, ದಟ್ ಇಸ್ ಎ ಕೆಟಾಬೋಲಿಸಮ್ ಬರುತ್ತೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡೋಣ, ದ ಡೆಸರ್ಟ್ ಲಿಜಾರ್ಡ್ ಬಾಸ್ಕ್ ದಿ ಸನ್ ವೆನ್ ದೇರ್ ಬಾಡಿ ಟೆಂಪರೇಚರ್ ಡ್ರಾಪ್ಸ್ ಬಿಲೋ ದಿ ಕಂಫರ್ಟ್ ಝೋನ್ ಅಂಡ್ ಮೂವ್ ಇನ್ ಟು ದಿ ಸೇಡ್ ವೆನ್ ಅಂಬಿಯಂಟ್ ಟೆಂಪರೇಚರ್ ಸ್ಟಾರ್ಟ್ ಇನ್ಕ್ರೀಸಿಂಗ್. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್, ಇದು ಬಿಹೇವಿಯರಲ್ ಅಡಾಪ್ಟೇಷನ್ ಅಂತೀವಿ. ಡೆಸರ್ಟ್ ಲಿಜಾರ್ಡ್ ಇದೆಯಲ್ಲ, ಅದು ಬಾಡಿ ಟೆಂಪರೇಚರ್ ಅದು ಯಾವತ್ತೂ ಬರೋದಲ್ಲಿರುತ್ತೆ, ಅಂದ್ರೆ ನೆಲದ ಒಳಗಡೆ ಇರುತ್ತೆ. ನೆಲದ ಒಳಗಡೆ ಅದು ಕೋಲ್ಡ್ ಬ್ಲಡೆಡ್ ಎನಿಮಲ್ ಇದೆ. ನೆಲದ ಒಳಗಡೆ ಇರೋದ್ರಿಂದ ಅದರ ಬಾಡಿ ಟೆಂಪರೇಚರ್ ಯಾವಾಗ ಡಿಕ್ರೀಸ್ ಆಗ್ಲಿಕ್ಕೆ ಶುರು ಆಗುತ್ತಲ್ಲ, ಅದು ನೆಲದ ಒಳಗಡೆ ಗುಹೆಯಿಂದ ಹೊರಗಡೆ ಬಂದು, ಅಂದ್ರೆ ಕೇವ್ ಇರುತ್ತಲ್ಲ, ಬಿಲ ಒಳ್ಳೆ ವರ್ಡ್ ಇದಕ್ಕೆ. ಸೊ ಬಿಲದಿಂದ ಹೊರಗಡೆ ಬಂದು ಬಿಸಿಲಲ್ಲಿ ತನ್ನ ಬಾಡಿಯನ್ನ ಕಾಯಿಸ್ಕೊಳ್ಳುತ್ತೆ, ಅಲ್ಲಿ ಬಾಡಿ ಹೀಟ್ ಆಗುತ್ತೆ ಅಥವಾ ಬಾಡಿ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ, ಮತ್ತೆ ಅದು ಬಿಲದ ಒಳಗಡೆ ಹೋಗುತ್ತೆ. ಈ ರೀತಿ ಅಡಾಪ್ಟೇಷನ್ ಇರುತ್ತೆ. ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಬಿಹೇವಿಯರಲ್ ಅಡಾಪ್ಟೇಷನ್ ಅಂತ ಹೇಳ್ತೀವಿ ಎಲ್ಲಿ, ಇನ್ ದಿ ಡೆಸರ್ಟ್ ಲಿಜಾರ್ಡ್ಸ್. ನೆಕ್ಸ್ಟ್, each tropic level has a certain mass of living material at a particular time is called. ಏನಂತ ನೋಡಿ, each tropic level has certain mass of living material at particular time called as, ಅದನ್ನ ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಹೇಳ್ತೀವಿ. we can say it is a standing crop. ನೆಕ್ಸ್ಟ್ ನೋಡೋಣ, the species that invade a bare area, fill in the blank question ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಕೆಲವೊಂದು ನೀವು ಝುವಾಲಜಿ ಪಾರ್ಟ್ ಅಲ್ಲೂ fill in the blank ನೋಡಿದ್ದೀರಾ, ಕೆಲವೊಂದು ಇಲ್ಲಿದೆ. ಓಕೆ, ಸೊ a species that invade a bare area are called pioneer species ಅಂತ ಹೇಳ್ತೀವಿ ಇದನ್ನ. These are pioneer species. The tissue that nourishes the developing pollen grains is tapetum. The lac operon, in lac operon, the Z gene codes for beta galactosidase enzyme. Beta galactosidase enzyme. What is the parthenogenesis? Give an example. ನಾನು ಇಲ್ಲಿ ಆನ್ಸರ್ ಬರ್ದಿದ್ದೀನಿ. Parthenogenesis ಅಂದ್ರೆ ಏನು? A female gamete without fertilization develops into a new individual. A female gamete without fertilization develops into a new individual is known as parthenogenesis ಅಂತ ಹೇಳ್ತೀವಿ. Parthenogenesis ಮತ್ತೆ ಪಾರ್ಥೆನೋಕಾರ್ಪಿ ಬಗ್ಗೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಪಾರ್ಥೆನೋಕಾರ್ಪಿ ಅಂದ್ರೆ ಇಟ್ ಈಸ್ ಯೂಶಲಿ ಇದೇನಿರುತ್ತೆ ನೋಡಿ, ಪಾರ್ಥೆನೋಕಾರ್ಪಿ ಇಸ್ ನಥಿಂಗ್ ಬಟ್ ಡೆವಲಪ್ಮೆಂಟ್ ಆಫ್ ಫ್ರೂಟ್. ಇಲ್ಲಿ ಫ್ರೂಟ್ ಹೇಳ್ತಾ ಇಲ್ಲ, ಡೈರೆಕ್ಟ್ ಇಂಡಿವಿಜುವಲ್ ಡೆವಲಪ್ ಆಗ್ತಾ ಇದೆ. ಇದು ಡೆವಲಪ್ಮೆಂಟ್ ಆಫ್ ಫ್ರೂಟ್ ವಿದೌಟ್ ಫರ್ಟಿಲೈಸೇಷನ್. ಇದೇನಿರುತ್ತೆ, ದಿಸ್ ಇಸ್ ದಿ ಡೆವಲಪ್ಮೆಂಟ್ ಆಫ್ ಫ್ರೂಟ್, ಡೆವಲಪ್ಮೆಂಟ್ ಆಫ್ ಫ್ರೂಟ್ಸ್ ವಿದೌಟ್ ಫರ್ಟಿಲೈಸೇಷನ್, ವಿದೌಟ್ ಫರ್ಟಿಲೈಸೇಷನ್. ಡೆವಲಪ್ಮೆಂಟ್ ಆಫ್ ಫ್ರೂಟ್ ವಿದೌಟ್ ಫರ್ಟಿಲೈಸೇಷನ್, ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಪಾರ್ಥೆನೋಜೆನೆಸಿಸ್ ಅಂತ ಹೇಳ್ತೀವಿ. ಸಾರಿ, ಪಾರ್ಥೆನೋಕಾರ್ಪಿ ಅಂತ ಹೇಳ್ತೀವಿ. Parthenogenesis is nothing but, ಇಲ್ಲಿ ನೋಡಿ, the phenomenon in which the female gamete undergoes development to form a new organism without fertilization. Female gamete direct ಆಗಿ ವಿದೌಟ್ ಫರ್ಟಿಲೈಸೇಷನ್ ನ್ಯೂ ಇಂಡಿವಿಜುವಲ್ ಆಗಿ ಡೆವಲಪ್ ಆಗೋದಿದೆಯಲ್ಲ, ಹೆಪ್ಲಾಯ್ಡ್ ನೀವು ಇಂಡಿವಿಜುವಲ್ ಆಗಿ ಡೆವಲಪ್ ಆಗೋದಿದೆ, ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಪಾರ್ಥೆನೋಜೆನೆಸಿಸ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಹನಿ ಬಿ ಅಲ್ಲಿ ನೋಡಿದ್ದೀರಾ. ಇನ್ ಕೇಸ್ ಆಫ್ ಹನಿ ಬಿ ದರ್ ಇಸ್ ಎ ಫಾರ್ಮೇಶನ್ ಆಫ್ ಡ್ರೋನ್ ಇದೆಯಲ್ಲ, ದ ಡೆವಲಪ್ಮೆಂಟ್ ಆಫ್ ಡ್ರೋನ್ ನಥಿಂಗ್ ಬಟ್ ದರ್ ಇಸ್ ಎ ಮೇಲ್ ಹನಿ ಬಿ ಅಂತ ಹೇಳ್ತೀವಿ. The development of drone, which is haploid in nature, a male honeybee, it is due to the parthenogenesis. ಅಷ್ಟೇ ಅಲ್ಲ, ಇವನ್ ರೋಟಿಫರ್ಸ್ ಆಯ್ತು, ಅಂಡ್ ಇವನ್ ಇನ್ ಸಮ್ ಲಿಸಾರ್ಡ್ಸ್ ಅಂಡ್ ಬರ್ಡ್ಸ್ ಅಲ್ಲೂ ಕೂಡ ಪಾರ್ಥೆನೋಜೆನೆಸಿಸ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ನಾಟ್ ಓನ್ಲಿ ದಟ್, ಇವನ್ ಇನ್ ಸಮ್ ಪ್ಲಾಂಟ್ಸ್ ಆಲ್ಸೋ ಪಾರ್ಥೆನೋಜೆನೆಸಿಸ್ ಈಸ್ ರಿಪೋರ್ಟೆಡ್. ಪ್ಲಾಂಟ್ಸ್ ಗಳಲ್ಲೂ ಕೂಡ ನಮಗೆ, ಎಸ್ಪೆಷಲಿ ದ ಮೆಂಬರ್ಸ್ ಆಫ್ ಫ್ಯಾಮಿಲಿ ಸೋಲನೇಸಿಯೇ, ಅಲ್ಲಿ ಪಾರ್ಥೆನೋಜೆನೆಸಿಸ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಓಕೆ, ಸೊ ಅಲ್ಲಿಗೆ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಳ್ಳಿ. ಪಾರ್ಥೆನೋಕಾರ್ಪಿ ಇಟ್ ಈಸ್ ಇನ್ ಪ್ಲಾಂಟ್ಸ್, ಬಟ್ ಪಾರ್ಥೆನೋಜೆನೆಸಿಸ್
can be seen in both plants and animals. Next, define emasculation and bagging. ಇಲ್ಲಿ ಡೆಫಿನೇಷನ್ ನಾನು ಮೆನ್ಷನ್ ಮಾಡಿ ನೋಡಿ, ಯಾಕಂದ್ರೆ ಆಫ್ಟರ್ ದಿಸ್ ವಿಡಿಯೋ ಲೆಕ್ಚರ್ಸ್ ನೀವು ಇದು ಕಂಪ್ಲೀಟ್ ಈ ಸೊಲ್ಯೂಷನ್ಸ್ ಅನ್ನ ರೆಫರ್ ಮಾಡೋರಿದ್ರು ಮಾಡಬಹುದು. ಓಕೆ, ಸೊ ಅದಕ್ಕಾಗಿ ನಾನು ಪ್ರಿಂಟೆಡ್ ಇಲ್ಲಿ ಹಾಕಿಬಿಟ್ಟಿದ್ದೀನಿ. ಈ ಮ್ಯಾಸ್ಕ್ಯುಲೇಷನ್ ಅಂದ್ರೆ ಜನರಲಿ ಈ ಮ್ಯಾಸ್ಕ್ಯುಲೇಷನ್ ಅಂದ್ರೆ ಏನು ತಿಳ್ಕೊಳ್ಳಿ. ಈ ಮ್ಯಾಸ್ಕ್ಯುಲೇಷನ್ ಅನ್ನ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಟೈಮ್ ಅಲ್ಲಿ ಫಾಲೋ ಮಾಡ್ತಾರೆ ಇಫ್ ದ ಫ್ಲವರ್ ಈಸ್ ಬೈಸೆಕ್ಸುವಲ್. ಸೊ ಆಕ್ಚುಲಿ ಈ ಮ್ಯಾಸ್ಕ್ಯುಲೇಷನ್ ಅಂದ್ರೆ ಏನ್ ಹಾಗಾದ್ರೆ ರಿಮೂವಲ್ ಆಫ್ ಆಂಥರ್ ಫ್ರಮ್ ದಿ ಬೈಸೆಕ್ಸುವಲ್ ಫ್ಲವರ್ ಅಂತ ಹೇಳ್ಬೋದು. ರಿಮೂವಲ್ ಆಫ್ ಆಂಥರ್ ಫ್ರಮ್ ದಿ ಫಿಮೇಲ್ ಪೇರೆಂಟಲ್ ಫ್ಲವರ್ ಬಡ್ ಅಂತಾನು ಕೂಡ ಹೇಳ್ಬೋದು. ಅಂದ್ರೆ ಬೈಸೆಕ್ಸುವಲ್ ಫ್ಲವರ್ ಅನ್ನ ಯುನಿಸೆಕ್ಸುವಲ್ ಫಿಮೇಲ್ ಫ್ಲವರ್ ಆಗಿ ಕನ್ವರ್ಟ್ ಮಾಡೋದಿದೆ. ಅಂದ್ರೆ ಅದರಿಂದ ಮೇಲ್ ಪಾರ್ಟ್ ಇದೆ, ಆಂಥರ್ ಅನ್ನ ರಿಮೂವ್ ಮಾಡೋದಿದೆ ಅಲ್ಲ, ದಟ್ ಪಾರ್ಟ್ ವಿ ಕ್ಯಾನ್ ಸೇ ಇದನ್ನ ಈ ಮ್ಯಾಸ್ಕ್ಯುಲೇಷನ್ ಅಂತ ಹೇಳ್ತೀವಿ. ಸೊ ನೋಡಿ ಇಲ್ಲಿ ಡೆಫಿನೇಷನ್ ಏನಿದೆ, ದ ಪ್ರೊಸೆಸ್ ಆಫ್ ರಿಮೂವಲ್ ಆಫ್ ಆಂಥರ್ ಫ್ರಮ್ ದಿ ಬೈಸೆಕ್ಸುವಲ್ ಫ್ಲವರ್ ಬಡ್. ಅದು ಇನ್ನು ಬಡ್ ಕಂಡೀಷನ್, ಇನ್ನು ಮೊಗ್ಗು ಹೂ ಇರ್ತಾರ, ಕಂಪ್ಲೀಟ್ ಹೂ ಡೆವಲಪ್ ಆಗಿಲ್ಲ, ಮೊಗ್ಗು ಇರುವ ಕಂಡೀಷನ್ ಅಲ್ಲೇ, ಇನ್ನು ರೀಪ್ರೊಡಕ್ಟಿವ್ ಪಾರ್ಟ್ಸ್ ಮ್ಯಾಚ್ಯೂರ್ ಆಗದೇ ಇರುವಂತ ಟೈಮ್ ಅಲ್ಲಿ ಇಲ್ಲಿ ಫ್ಲವರ್ ಬಡ್ ಅನ್ನು ರಿಮೂವ್ ಮಾಡೋದಿದೆ, ದಟ್ ವಿ ಕ್ಯಾನ್ ಸೇ ಇಟ್ಸ್ ಇಮ್ಯಾಸ್ಕ್ಯುಲೇಷನ್. ದ ಪ್ರೊಸೆಸ್ ಆಫ್ ರಿಮೂವಲ್ ಆಫ್ ಆಂಥರ್ ಫ್ರಮ್ ದಿ ಬೈಸೆಕ್ಸುವಲ್ ಫ್ಲವರ್ ಬಡ್ ಬಿಫೋರ್ ಆಂಥರ್ ಡಿಹೈಸಿಸ್ ಯೂಸಿಂಗ್ ಎ ಪೇರ್ ಆಫ್ ಫೋರ್ಸೆಪ್ಸ್ ಅಂತ ಹೇಳ್ಬೋದು. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಇಮ್ಯಾಸ್ಕ್ಯುಲೇಷನ್. ದ ನೆಕ್ಸ್ಟ್ ಬ್ಯಾಗಿಂಗ್ ಅಂದ್ರೆ ಏನು, ಒನ್ಸ್ ದ ಇಮ್ಯಾಸ್ಕ್ಯುಲೇಟೆಡ್ ಫ್ಲವರ್ಸ್ ಅದನ್ನ ಕ್ರಾಸ್ ಪಾಲಿನೇಷನ್ ಮಾಡೋದಿದೆ, ಬಟ್ ಸ್ಟಿಲ್ ಇಟ್ ಈಸ್ ಇನ್ ಬಡ್ ಕಂಡೀಷನ್. ಸೊ ರೀಪ್ರೊಡಕ್ಟಿವ್ ಪಾರ್ಟ್ಸ್ ವೇರ್ ನಾಟ್ ಮ್ಯಾಚೂರ್ಡ್. ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದ ಇಮ್ಯಾಸ್ಕ್ಯುಲೇಟೆಡ್ ಫ್ಲವರ್ಸ್ ಆರ್ ಕವರ್ಡ್ ಬೈ ಎ ಪಾಲಿಥೀನ್ ಬ್ಯಾಗ್ ಆರ್ ಬಟರ್ ಪೇಪರ್. ಸೊ ದಟ್ ಪ್ರೊಸೆಸ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಬ್ಯಾಗಿಂಗ್ ಟು ಎಂತಕ್ಕಿದು, ಟು ಅವಾಯ್ಡ್ ದಿ ಅನ್ವಾಂಟೆಡ್ ಪಾಲಿನೇಷನ್. ಸೊ ನೋಡಿಲಿ, ಟು ಪ್ರಿವೆಂಟ್ ದಿ ಪಾಲಿನೇಷನ್ ಬೈ ಅನ್ವಾಂಟೆಡ್ ಪೋಲನ್, ದ ಇಮ್ಯಾಸ್ಕ್ಯುಲೇಟೆಡ್ ಫ್ಲವರ್ ಈಸ್ ಎನ್ಕ್ಲೋಸ್ಡ್ ಇನ್ ಎ ಬ್ಯಾಗ್ ಅಂಡ್ ದಿಸ್ ಈಸ್ ನೋನ್ ಆಸ್ ಎ ಬ್ಯಾಗಿಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ದ ಲಿಸ್ಟ್ ದಿ ಕ್ರೈಟೇರಿಯಾ ಫಾರ್ ಮಾಲಿಕ್ಯೂಲ್ ದಟ್ ಕ್ಯಾನ್ ಆಕ್ಟ್ ಆಸ್ ಎ ಜೆನೆಟಿಕ್ ಮಟೀರಿಯಲ್. ಒಂದು ಯಾವುದಾದ್ರೂ ಮಾಲಿಕ್ಯೂಲ್ ಇರಲಿ, ಅದು ಜೆನೆಟಿಕ್ ಮಟೀರಿಯಲ್ ಅಂತ ಕನ್ಸಿಡರ್ ಮಾಡ್ಬೇಕಂದ್ರೆ ಅಲ್ಲಿ ಮೇನ್ಲಿ 4 ಕ್ರೈಟೀರಿಯಾ ಅದು ಫಾಲೋ ಮಾಡಬೇಕು. ನಾವಿಲ್ಲಿ 2 ಮಾರ್ಕ್ಸ್ ಕ್ವೆಶ್ಚನ್ ಡಿಸ್ಕಸ್ ಮಾಡ್ತಾ ಇದೀವಿ. ಓಕೆ, ಸೊ ಅಲ್ಲಿ 4 ಕ್ರೈಟೀರಿಯಾ ಅದು ಫಾಲೋ ಮಾಡಬೇಕಾಗುತ್ತೆ. ವಾಟ್ ಆರ್ ದಿ 4 ಕ್ರೈಟೀರಿಯಾಸ್? ಸೊ ನೋಡಿ, ಇಟ್ ಶುಡ್ ಬಿ ಏಬಲ್ ಟು ರೆಪ್ಲಿಕೇಟ್ and should have the ability to generate its own copy. ತನ್ನ ಸ್ವಂತ ಕಾಪಿಯನ್ನು ಅದು ಸಿಂಥಸೈಸ್ ಮಾಡಬೇಕು ಅಂಡ್ ಅದು ರೆಪ್ಲಿಕೇಟ್ ಆಗಬೇಕು ಸ್ವಂತಕ್ಕೆ ತನ್ನ. ಇಟ್ ಶುಡ್ ಬಿ ಏಬಲ್ ಟು ರೆಪ್ಲಿಕೇಟ್ ಇಟ್ ಸೆಲ್ಫ್, ಅಂದ್ರೆ ರೆಪ್ಲಿಕೇಶನ್ ಶೋ ಮಾಡಬೇಕು. ಸೆಕೆಂಡ್ ಒನ್ ಈಸ್ ಸ್ಟೇಬಲ್, ಇಟ್ ಶುಡ್ ಬಿ ಸ್ಟೇಬಲ್ ಸ್ಟ್ರಕ್ಚರಲಿ ಅಂಡ್ ಕೆಮಿಕಲಿ. ಅದು ಸ್ಟ್ರಕ್ಚರಲಿ ಕೂಡ ಸ್ಟೇಬಲ್ ಆಗಿರಬೇಕು ಅಂಡ್ ಕೆಮಿಕಲಿ ಕೂಡ ಸ್ಟೇಬಲ್ ಆಗಿರಬೇಕು. ದೆನ್ ಥರ್ಡ್ ಇಂಪಾರ್ಟೆಂಟ್ ಕ್ರೈಟೇರಿಯಾ ಇದೆ ನೋಡಿ, ಪ್ರೊವೈಡ್ ಸ್ಕೋಪ್ ಫಾರ್ ಸ್ಲೋ ಮ್ಯೂಟೇಷನ್. ಅದರಲ್ಲಿ ಮ್ಯೂಟೇಷನ್ ಆಗಬೇಕು, ಬಟ್ ಇಟ್ ಶುಡ್ ಬಿ ಎ ಸ್ಲೋ ಮ್ಯೂಟೇಷನ್ ಆಗಬೇಕು, ಅಂಡ್ ಬಿಕಾಸ್ ದಟ್ ಈಸ್ ರಿಕ್ವೈರ್ಡ್ ಫಾರ್ ದಿ ಇವಲ್ಯೂಷನ್ ಪ್ರೊಸೆಸ್. ಶುಡ್ ಬಿ ಏಬಲ್ ಟು ಎಕ್ಸ್ಪ್ರೆಸ್ ಇಟ್ ಸೆಲ್ಫ್ ಆಸ್ ಎ ಮೆಂಡಲಿಯನ್ ಫ್ಯಾಕ್ಟರ್ ಆರ್ ಮೆಂಡಲಿಯನ್ ಕ್ಯಾರೆಕ್ಟರ್ ಫಾರ್ಮ್ ಅಲ್ಲಿ ಅದು ಎಕ್ಸ್ಪ್ರೆಸ್ ಆಗ್ತಾ ಇರಬೇಕು. ಸೊ ಈ 4 ಕ್ರೈಟೀರಿಯಾ ಯಾವ ಮಾಲಿಕ್ಯೂಲ್ ಫುಲ್ಫಿಲ್ ಮಾಡುತ್ತಲ್ಲ, that we can say it is a genetic material ಅಂತ ಹೇಳ್ತೀವಿ. ಸೊ all these criteria were properly fulfilled by DNA. So generally we can say in all the organism DNA only act as a genetic material except few viruses. Distinguish between the linkage and recombination. Linkage ನೋಡಿಲಿ, linkage is nothing but the physical association of genes on a chromosome is called linkage ಅಂತ ಹೇಳ್ತೀವಿ. Physical association between the genes on a chromosome. ಒಂದು ಕ್ರೋಮೋಸೋಮ್ ಮೇಲೆ ಜೀನ್ಸ್ ಗಳ ಫಿಸಿಕಲ್ ಅಸೋಸಿಯೇಷನ್ ಇದೆಯಲ್ಲ, ಅದನ್ನ ಲಿಂಕೇಜ್ ಅಂತ ಹೇಳ್ತೀವಿ. ಹೆಂಗಿದೆ ನೋಡಿ, ಕನ್ಸಿಡರ್ಡ್ ಹಿಯರ್ ದರ್ ಇಸ್ ಒನ್ ಕ್ರೋಮೋಸೋಮ್. ಇಲ್ಲಿ ಒಂದು ಕ್ರೋಮೋಸೋಮ್ ಇದೆ ಅಂಡ್ ಆನ್ ದಿಸ್ ಕ್ರೋಮೋಸೋಮ್ ಹಿಯರ್ there are the genes are present. On this chromosome here these are the genes. ಇಲ್ಲಿ ಜೀನ್ಸ್ ಗಳಿದೆ. ಆನ್ ದಿ ಕ್ರೋಮೋಸೋಮ್ ಹಿಯರ್ ದ ಜೀನ್ಸ್ ಆರ್ ಪ್ರೆಸೆಂಟ್, ಎ ಬಿ ಸಿ ಡಿ ಇ ಎಫ್ ಜಿ ಅಂಡ್ ಎಚ್ genes. These genes are present. All the genes the present together on a chromosome, that we can say all these are linked genes ಅಂತ ಹೇಳ್ತೀವಿ. All the genes present together on a chromosome, these are known as a linked genes and the phenomenon is known as a linkage ಅಂತ ಹೇಳ್ತೀವಿ. ಈ ಎಲ್ಲ ಜೀನ್ಸ್ ಹೆಂಗೆ ಒಂದಕ್ಕೊಂದು ಕನೆಕ್ಟ್ ಆಗಿದೆ, ಒಂದೇ ಕ್ರೋಮೋಸೋಮ್ ಮೇಲಿದೆ, ಅವುಗಳ ಮಧ್ಯೆ ಒಂದು ಫಿಸಿಕಲ್ ಅಸೋಸಿಯೇಷನ್ ಇದೆ.
ಒಂದು ಫಿಸಿಕಲ್ ಕನೆಕ್ಷನ್ ಇದೆ. ಸೊ ದ್ಯಾಟ್ ವಿ ಕ್ಯಾನ್ ಸೆಟ್ ಇದೆ ಲಿಂಕೇಜ್ ಅಂತ ಹೇಳ್ತೀವಿ. ಇಟ್ ಇಸ್ ಲಿಂಕೇಜ್ ಅಂತ ಹೇಳ್ತೀವಿ. ಅಂಡ್ ಆಲ್ ದಿ ಲಿಂಕ್ಡ್ ಜೀನ್ಸ್ ಆನ್ ಎ ಹೆಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ಸ್. ಒಂದು ಹೆಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರ್ತಲ್ಲ, ದಟ್ ಇಸ್ ಒನ್ ಲಿಂಕೇಜ್ ಗ್ರೂಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ ರೀಕಾಂಬಿನೇಷನ್ ನೋಡಿ. ದ ಜನರೇಷನ್ ಆಫ್ ನಾನ್ ಪೇರೆಂಟಲ್ ಜೀನ್ ಕಾಂಬಿನೇಷನ್ ಈಸ್ ಕಾಲ್ಡ್ ರೀಕಾಂಬಿನೇಷನ್ ಅಂತ ಹೇಳ್ತೀವಿ. ಅಂಡ್ ಇಟ್ ಈಸ್ ಡ್ಯೂ ಟು ರೀಕಾಂಬಿನೇಷನ್ ಎಂತಕ್ಕಾಗುತ್ತೆ? ಇಟ್ ಈಸ್ ಡ್ಯೂ ಟು ದಿ ಕ್ರಾಸಿಂಗ್ ಓವರ್ ಡ್ಯೂರಿಂಗ್ ದಿ ಮಿಯೋಸಿಸ್. ಇಟ್ ಈಸ್ ಡ್ಯೂ ಟು ಕ್ರಾಸಿಂಗ್ ಓವರ್ ಡ್ಯೂರಿಂಗ್ ಮಿಯೋಸಿಸ್. And both these terms were introduced by linkage or recombination. These terms were introduced by H. Morgan. Okay, ಇದನ್ನ ನೆನಪಿಟ್ಟುಕೊಳ್ಳಿ. Next, draw the pedigree symbol. Affected male individual. Affected male individual ಗೆ solid symbol ಅನ್ನ represent ಮಾಡ್ತೀವಿ. Here we can represent that one with a solid symbol. Okay, solid square symbol use ಮಾಡ್ತೀವಿ. Normal male square symbol. ಅಫೆಕ್ಟೆಡ್ ಇದ್ರೆ ಅದು ಕಂಪ್ಲೀಟ್ ಸಾಲಿಡ್ ಸಿಂಬಾಲ್ ಯೂಸ್ ಮಾಡ್ತೀವಿ. ದೆನ್ ಮೇಟಿಂಗ್ ಬಿಟ್ವೀನ್ ದಿ ಕ್ಲೋಸ್ ರಿಲೇಟಿವ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಮೇಟಿಂಗ್ ಬಿಟ್ವೀನ್ ದಿ ಅದನ್ನ ಕನ್ಸಾಂಜಿನಸ್ ಮೇಟಿಂಗ್ ಅಂತ ಕೂಡ ಹೇಳ್ಬೋದು. ಇಟ್ ಇಸ್ ಎ ಕನ್ಸಾಂಜಿನಸ್ ಮೇಟಿಂಗ್ ಅಂತ ಹೇಳ್ತೀವಿ. ಅಂಡ್ ದಿಸ್ ಒನ್ ವಿ ಕ್ಯಾನ್ ರಿಪ್ರೆಸೆಂಟ್ ಲೈಕ್ ದಿಸ್: ಮೇಟಿಂಗ್ ಬಿಟ್ವೀನ್ ದಿ ಕ್ಲೋಸ್ ರಿಲೇಟಿವ್ಸ್ ಆರ್ ಕನ್ಸಾಂಜಿನಸ್ ಮೇಟಿಂಗ್. ಫಿಮೇಲ್ ಅಂಡ್ ಮೇಲ್ ಎರಡರ ಮಧ್ಯೆ ಎರಡು ಹಾರಿಜಾಂಟಲ್ ಲೈನ್ ಮೆನ್ಷನ್ ಮಾಡಿದ್ರೆ ಅದು ಮೇಟಿಂಗ್ ಬಿಟ್ವೀನ್ ರಿಲೇಟಿವ್ಸ್ ಆರ್ ಕನ್ಸಾಂಜಿನಸ್ ಮೇಟಿಂಗ್, ಆ ಕನ್ಸಾಂಜಿನಸ್ ಮ್ಯಾರೇಜ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಸ್ಕೆಚ್ ಅಂಡ್ ಲೇಬಲ್ ದಿ ಸ್ಕ್ರಬ್ಬರ್ ಮೆಥಡ್. ಸ್ಕ್ರಬ್ಬರ್ ಯೂಸ್ಡ್ ಇನ್ ಕಂಟ್ರೋಲಿಂಗ್ ಏರ್ ಪೊಲ್ಯೂಷನ್. ಸ್ಕ್ರಬ್ಬರ್ ಮೋಸ್ಟ್ಲಿ ಇಟ್ ಈಸ್ ಯೂಸ್ಡ್ ಟು ರಿಮೂವ್ ದಿ ಸಲ್ಫರ್ ಡೈಆಕ್ಸೈಡ್ ಪೊಲ್ಯೂಷನ್. ಇದನ್ನ ಇಟ್ ಈಸ್ ಯೂಸ್ಡ್ ಟು ರಿಮೂವ್ ದಿ sulfur dioxide pollutants. Mostly ಎಲ್ಲಿ ಯೂಸ್ ಮಾಡ್ತಾರೆ? It is used maximum in the oil refineries, especially in oil refineries. ಯಾವುದು ಪೆಟ್ರೋಲಿಯಂ ಆಯಿಲ್ ಇದೆಯಲ್ಲ ಅಲ್ಲಿ, ಆಯಿಲ್ ರಿಫೈನರೀಸ್ ಅಲ್ಲಿ. ಹೆಂಗ್ ಕೆಲಸ ಮಾಡ್ತೇವೆ ನೋಡಿ. ಈಗ ಇಲ್ಲಿಂದ ಡರ್ಟ್ ಏರ್ ಬರ್ತಾ ಇದೆ. ಹಿಯರ್ ಕನ್ಸಿಡರ್ಡ್, ಇಲ್ಲಿ ಡರ್ಟ್ ಏರ್ ಇದೆ, ಇದಾಯ್ತು. ಓಕೆ, ಇಲ್ಲಿ ಫೋಕಸ್ ಮಾಡಿ. ಹಿಯರ್ ಇಟ್ ಇಸ್ ಎ ಡರ್ಟ್ ಏರ್ ಇಸ್ ದೇರ್. ಓಕೆ, ಅಂಡ್ ಇನ್ ದಿಸ್ ಡರ್ಟ್ ಏರ್ ಈ ಕಡೆಯಿಂದ ಏರ್ ಎಂಟ್ರಿ ಆಗ್ತಾ ಇದೆ. ಹಿಯರ್ ಏರ್ ಈಗ ಇಲ್ಲಿ ಬಿಕಾಸ್ ಆಫ್ ದಿ ಲೋ ಡೆನ್ಸಿಟಿ ಇದು ಅಪ್ವರ್ಡ್ ಡೈರೆಕ್ಷನ್ ಫ್ಲೋ ಆಗ್ತಾ ಇದೆ. ಅಂಡ್ ಹಿಯರ್ ಫ್ರಾಮ್ ಹಿಯರ್ ಲೈಮ್ ವಾಟರ್ ಅನ್ನ ಸ್ಪ್ರೇ ಮಾಡ್ತಾರೆ. ಇಲ್ಲಿ ಲೈಮ್ ವಾಟರ್ ಅನ್ನ ಸ್ಪ್ರೇ ಮಾಡಲಾಗ್ತಾ ಇದೆ. ಡರ್ಟ್ ಏರ್, ಲೈಮ್ ವಾಟರ್, ದಟ್ ಇಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕಂಟೈನಿಂಗ್. ಓಕೆ, CaCO3 ಇದೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ. ಸೊ ದಿಸ್ ಡರ್ಟ್ ಏರ್ ವಿಚ್ ಕಂಟೈನ್ಸ್ ಎ ಸಲ್ಫರ್ ಡೈಆಕ್ಸೈಡ್, ಅದರಲ್ಲಿ ಸಲ್ಫರ್ ಡೈಆಕ್ಸೈಡ್ ಇದೆ. ದಿಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಟ್ ರಿಯಾಕ್ಟ್ಸ್ ವಿತ್ ದಿ ಸಲ್ಫರ್ ಡೈಆಕ್ಸೈಡ್ ಅಂಡ್ ಹಿಯರ್ ಪರ್ಟಿಕ್ಯುಲೇಟ್ ಇಲ್ಲಿ ಪ್ರೆಸಿಪಿಟೇಟ್ ಫಾರ್ಮ್ ಅಲ್ಲಿ ಈ ವೇಸ್ಟ್ ಎಲ್ಲ ಇನ್ ದಿ ಫಾರ್ಮ್ ಆಫ್ ಕ್ಯಾಲ್ಸಿಯಂ ಸಲ್ಫೇಟ್, CaSO4 ಫಾರ್ಮ್ ಅಲ್ಲಿ ಇದು ಹೊರಗಡೆ ಬರುತ್ತೆ. ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಕ್ಯಾಲ್ಸಿಯಂ ಸಲ್ಫೇಟ್ ಫಾರ್ಮ್ ಅಲ್ಲಿ ಇದು ಹೊರಗಡೆ ಬರುತ್ತೆ. ಅಂಡ್ ರಿಮೈನಿಂಗ್ ಕ್ಲೀನ್ ಏರ್ ವಿಟ್ ಇಸ್ ಎ ಕಾರ್ಬನ್ ಡೈಆಕ್ಸೈಡ್ ಕಂಟೈನಿಂಗ್ ಕ್ಲೀನ್ ಏರ್ ಇದೆಯಲ್ಲ ಅದನ್ನ ಇಲ್ಲಿಂದ ಹೊರಗಡೆ ಹಾಕಲಾಗುತ್ತೆ. ಸಲ್ಫರ್ ಡೈಆಕ್ಸೈಡ್ ಫ್ರೀ ಏರ್, ಕ್ಲೀನ್ ಏರ್ ಅಂದ್ರೆ ಏನಿದು? ಇದು SO2 ಫ್ರೀ ಏರ್. SO2 ಫ್ರೀ ಏರ್ ಇದೆಯಲ್ಲ ಅದನ್ನ ಇಲ್ಲಿಂದ ಹೊರಗಡೆ ಹಾಕಲಾಗುತ್ತೆ. ಸೊ ಇನ್ ದಿಸ್ ವೇ ದ ಸ್ಕ್ರಬ್ಬರ್ ಮೆಥಡ್ ವಿಲ್ ವರ್ಕ್ಸ್. ಮತ್ತೆ ಇಲ್ಲಿ ಡಯಾಗ್ರಾಮ್ ಇದು NCERT ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಡಲಾಗಿದೆ, ಅದನ್ನೇ ನಾನು ಇಲ್ಲಿ ಕಾಪಿ ಮಾಡ್ಕೊಂಡಿದ್ದೀನಿ. ಜಸ್ಟ್ ಒಂದು ಸಿಂಪಲ್ ಸ್ಕೆಚ್ ಇದನ್ನ ತೆಗೆದ್ರೆ ಸಾಕು. ಇಲ್ಲೆಲ್ಲ ಇಲ್ಲಿ ಡಾರ್ಕ್ನೆಸ್ ಅದೇನು ಡಿಸೈನ್ ಮಾಡಿದಾರಲ್ಲ ಅದೆಲ್ಲ ಏನ್ ಬೇಕಾಗಿಲ್ಲ, ಜಸ್ಟ್ ಇಲ್ಲಿಂದ ಹಿಂಗೆ ಎರೋ ಮಾರ್ಕ್ ಮಾಡಿ ತೋರಿಸಿದ್ರೆ ಸಾಕಾಗುತ್ತೆ. ಓಕೆ, ನೆಕ್ಸ್ಟ್ ಮೆನ್ಷನ್ ದಿ, ಈಗ ಲಾಂಗ್ ಆನ್ಸರ್ ಕ್ವಶನ್ಸ್ ಅನ್ನ ನಾವು ನೋಡಬೇಕಾಗಿದೆ. ಮೆನ್ಷನ್ ದಿ ಡಿಫರೆಂಟ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ DNA ಫಿಂಗರ್ ಪ್ರಿಂಟಿಂಗ್. 5 ಮಾರ್ಕ್ಸ್ ಕ್ವಶನ್ಸ್ ಗಳಿದೆ ಇದೆಲ್ಲ. ಸೊ ಡಿಫರೆಂಟ್ ಸ್ಟೆಪ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್ ಯಾವ್ದು ಬರುತ್ತೆ? ಒನ್ ಬೈ ಒನ್. ಫಸ್ಟ್ DNA ನ ಐಸೋಲೇಟ್ ಮಾಡ್ಕೋಬೇಕಾಗುತ್ತೆ. ಐಸೋಲೇಟಿಂಗ್ ದಿ ಆರ್ ಐಸೋಲೇಷನ್ ಆಫ್ DNA ಫ್ರಮ್ ದಿ ಗಿವನ್ ಸ್ಯಾಂಪಲ್ಸ್ ಲೈಕ್ ಹೇರ್ ಫಾಲಿಕಲ್, ಸ್ಕಿನ್, ಬ್ಲಡ್, ನೇಲ್ಸ್. ಅದರಿಂದ ಫಸ್ಟ್ DNA ಸ್ಯಾಂಪಲ್ಸ್ ಅನ್ನ ಐಸೋಲೇಟ್ ಮಾಡ್ಕೊಳ್ಳಿ. ಸೆಕೆಂಡ್ ಈಸ್ ಕಟ್ ದಿ DNA into a several pieces by using the restriction endonuclease enzyme. ಸ್ಪೆಸಿಫಿಕ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್ ಎಂಜೈಮ್ ಅನ್ನು ಯೂಸ್ ಮಾಡಿಕೊಂಡು DNA ಅನ್ನು ಕಟ್ ಮಾಡ್ಕೊಳ್ಳಿ.
ದೆನ್ ಕಟ್ DNA ಇದೆಯಲ್ಲ ಅದನ್ನ ಸಪರೇಟ್ ಮಾಡ್ಕೊಳ್ಬೇಕಾಗುತ್ತೆ ಬೈ ಯೂಸಿಂಗ್ ದಿ ಅಗಾರೋ ಜೆಲ್ ಇಲೆಕ್ಟ್ರೋಫೋರಸಿಸ್. ಜೆಲ್ ಇಲೆಕ್ಟ್ರೋಫೋರಸಿಸ್ ಅನ್ನು ಯೂಸ್ ಮಾಡ್ಕೊಂಡು DNA ಸಪರೇಟ್ ಮಾಡ್ಕೊಳ್ಳಿ, ಸಪರೇಟ್ ಫ್ರಾಗ್ಮೆಂಟ್ಸ್ ಆಗಿ ಮಾಡ್ಕೊಳ್ಳಿ. ದೆನ್ ಡಬಲ್ ಸ್ಟ್ಯಾಂಡರ್ಡ್ ಫ್ರಾಗ್ಮೆಂಟ್ಸ್ ಆಫ್ DNA ಇದೆಯಲ್ಲ ಬೈ ಯೂಸಿಂಗ್ ದಿ ಆಲ್ಕಲಿ ಟ್ರೀಟ್ಮೆಂಟ್, ಇದನ್ನ ಡಬಲ್ ಸ್ಟ್ಯಾಂಡರ್ಡ್ DNA ಅನ್ನ ಸಿಂಗಲ್ ಸ್ಟ್ಯಾಂಡರ್ಡ್ DNA ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಹೇಗೆ? ಬೈ ಆಲ್ಕಲಿ ಟ್ರೀಟ್ಮೆಂಟ್. ಇಟ್ ಈಸ್ ಬೈ ಆಲ್ಕಲಿ ಟ್ರೀಟ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ. ಇಟ್ ಈಸ್ ಬೈ ಆಲ್ಕಲಿ ಟ್ರೀಟ್ಮೆಂಟ್. ಆಲ್ಕಲಿ ಟ್ರೀಟ್ಮೆಂಟ್ ಇಂದ ಇಲ್ಲಿ ಏನ್ ಮಾಡ್ತಾರೆ, ಡಬಲ್ ಸ್ಟ್ಯಾಂಡರ್ಡ್ DNA ನ DSDNA ಅಂತ ಬರ್ತಾ ಇದ್ದೀನಿ. ಡಬಲ್ ಸ್ಟ್ಯಾಂಡರ್ಡ್ DNA ಇಸ್ ಕನ್ವರ್ಟೆಡ್ ಇಂಟು ಎ ಸಿಂಗಲ್ ಸ್ಟ್ಯಾಂಡರ್ಡ್ DNA ಆಗಿ ಕನ್ವರ್ಟ್ ಮಾಡ್ಕೊಳ್ತಿದ್ದಾರೆ. ಆಫ್ಟರ್ ದ್ಯಾಟ್ ಈಗ ಆನ್ ದಿ ಅಗಾರೋ ಜೆಲ್ ಅಲ್ಲಿ ಸಿಂಗಲ್ ಸ್ಟ್ಯಾಂಡರ್ಡ್ DNA ಇದೆ. ಸೊ ಬೈ ಯೂಸಿಂಗ್ ದಿ ಬ್ಲಾಟಿಂಗ್ ಟೆಕ್ನಿಕ್, okay, the fragmented DNA, single stranded fragmented DNA which is taken on nitrocellulose paper or nylon membrane ಮೇಲೆ ಟ್ರೇಸಿಂಗ್ ಮಾಡ್ಕೊಳ್ಳಾಗುತ್ತೆ, and that process we can say the blotting technique ಅಂತ ಹೇಳ್ತೀವಿ. and this technique was first time developed by southern blot ಡೆವಲಪ್ ಮಾಡಿದ್ರು. ಸೊ ಇದನ್ನ southern blotting technique ಅಂತ ಕೂಡ ಹೇಳ್ತೀವಿ. ದೆನ್ ನಾವು ಈಗ ನೈಲಾನ್ ಮೆಂಬ್ರೇನ್ ಮೇಲೆ ಇಲ್ಲಿ ನಮಗೆ ಏನ್ ಸಿಕ್ತು, ಅಥವಾ ನೈಟ್ರೋಸೆಲ್ಲೋ ಸೀಟ್ ಮೇಲೆ ಸಿಂಗಲ್ ಸ್ಟ್ಯಾಂಡರ್ಡ್ DNA ಇಂಪ್ರಿಂಟ್ ಸಿಕ್ಕಿದೆ. ಬೈ ಯೂಸಿಂಗ್ ದಟ್ ಒನ್ ಈಗ DNA ಸೀಕ್ವೆನ್ಸ್ ಅನ್ನ ನಾವು ಅನಲೈಸ್ ಮಾಡಬೇಕಾಗಿದೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ನಮಗೆ VNTR ಸೀಕ್ವೆನ್ಸ್ ಯಾವ್ದಿದೆ ಅಂತ ನೋಡಬೇಕಾಗುತ್ತೆ. ಬಿಕಾಸ್ ಇಲ್ಲಿ DNA ಫಿಂಗರ್ ಪ್ರಿಂಟ್ ಅಲ್ಲಿ VNTR ಸೀಕ್ವೆನ್ಸಸ್ ಅನ್ನು ಯೂಸ್ ಮಾಡ್ತಾರೆ. ಇನ್ ಆರ್ಡರ್ ಟು ಅನಲೈಸ್ ದಿ ಸದರ್ನ್ ಬ್ಲಾಟ್ ಅಲ್ಲಿ ನೈಟ್ರೋಸೆಲ್ಲೋಸ್ ಪೇಪರ್ ಅಥವಾ ನೈಲಾನ್ ಮೆಂಬ್ರೇನ್ ಇದೆಯಲ್ಲ ಅದರಲ್ಲಿರುವ DNA ಸೀಕ್ವೆನ್ಸ್ ಅನ್ನು ಅನಲೈಸ್ ಮಾಡಬೇಕಂದ್ರೆ ದೇ ಯೂಸ್ ದಿ ರೇಡಿಯೋ ಆಕ್ಟಿವ್ ಜೆನೆಟಿಕ್ ಪ್ರೋಬ್. ರೇಡಿಯೋಕ್ಟಿವ್ ಪ್ರೋಬ್ ಇದೆಯಲ್ಲ ಅಥವಾ DNA ಪ್ರೋಬ್ ಇದೆಯಲ್ಲ, ಯೂಶಲಿ ದೀಸ್ ಆರ್ ಸಿಂಗಲ್ ಸ್ಟ್ಯಾಂಡರ್ಡ್ DNA ಇರುತ್ತೆ, ನೌನ್ DNA ಸೀಕ್ವೆನ್ಸಸ್ ಇರುತ್ತೆ. ಆ DNA ಸೀಕ್ವೆನ್ಸ್ ಏನಿದೆ ನಮಗೆ ಮುಂಚೆನೆ ಗೊತ್ತಿದೆ. ನೌನ್ DNA ಸೀಕ್ವೆನ್ಸ್ ಇರುತ್ತೆ ಅಂಡ್ ರೇಡಿಯೋ ಲೇಬಲ್ಡ್ ಇರುತ್ತೆ. ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಲೇಬಲ್ಡ್ ಇರುತ್ತೆ, ರೇಡಿಯೋ ಲೇಬಲ್ಡ್ ಇರುತ್ತೆ. ಸೊ ಅದನ್ನ ಇಲ್ಲಿ ಯೂಸ್ ಮಾಡ್ತೀವಿ. ವೆರ್ ಎವರ್ ದರ್ ಇಸ್ ಅಂಡ್ ದೀಸ್ ಆರ್ ಕಾಂಪ್ಲಿಮೆಂಟರಿ ಟು VNTR. VNTR ಸೀಕ್ವೆನ್ಸ್ಗೆ ಇದು ಕಾಂಪ್ಲಿಮೆಂಟರಿ ಶೋ ಮಾಡುತ್ತೆ. ಸೊ ವೆರ್ ಎವರ್ ದಿ VNTRs ಆರ್ ದೇರ್, ಅದ್ರ ಜೊತೆಗೆ ಇದು ಹೈಬ್ರಿಡೈಸೇಷನ್ ಮಾಡ್ಕೊತ್ತೆ, ಅಂದ್ರೆ ಅದ್ರ ಜೊತೆಗೆ ಬಾಂಡಿಂಗ್ ಫಾರ್ಮೇಶನ್ ಮಾಡುತ್ತೆ. ಸೊ ಎಲ್ಲೆಲ್ಲಿ VNTR ಇದೆ ಅದನ್ನ ನೋಡ್ಬೇಕಂದ್ರೆ ಬೈ ಯೂಸಿಂಗ್ ದಿ ಎಕ್ಸ್ರೇ ಅನಾಲಿಸಿಸ್ ಯಾ ಆಟೋ ರೇಡಿಯೋಗ್ರಾಫಿ ಟೆಕ್ನಿಕ್ ಅಂತ ಹೇಳ್ತೀವಿ. ಬೈ ಯೂಸಿಂಗ್ ಆಟೋ ರೇಡಿಯೋಗ್ರಾಫಿ ಟೆಕ್ನಿಕ್ ಆರ್ ಎಕ್ಸ್ರೇ, ಆಟೋ ರೇಡಿಯೋಗ್ರಾಫಿ, ಬೈ ಯೂಸಿಂಗ್ ಆಟೋ ರೇಡಿಯೋಗ್ರಾಫಿ ಆರ್ ಎಕ್ಸ್ರೇ ಟೆಕ್ನಿಕ್ ಅಲ್ಲಿ ವೇರ್ VNTRs ಆರ್ ದೇರ್ ಅಂಡ್ ವಾಟ್ ಈಸ್ ದಿ ನಂಬರ್ ಆಫ್ VNTR ಬ್ಯಾಂಡ್ಸ್ ಅದನ್ನ ನೋಡಿ ಅಲ್ಲಿ ಅನಲೈಸ್ ಮಾಡಲಾಗುತ್ತೆ. ಸೊ ದಟ್ಸ್ ಅಬೌಟ್ ದಿ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್. ಈ ಸ್ಟೆಪ್ಸ್ ಗಳನ್ನ ನೀವು ನೆನಪಿಟ್ಕೊಳ್ಬೇಕಾಗಿದೆ. ನೆಕ್ಸ್ಟ್ ನೋಡೋಣ, ವೈ ಮೆರಿಸ್ಟೆಮ್ ಈಸ್ ಪ್ರಿಫರ್ಡ್ ಇನ್ ಟಿಶ್ಯೂ ಕಲ್ಚರ್ ಆಸ್ ಎಕ್ಸ್ಪ್ಲಾಂಟ್. ಎಕ್ಸ್ಪ್ಲಾಂಟ್ ಅಲ್ಲಿ ಮೆರಿಸ್ಟೆಮ್ ಅನ್ನ ಎಂತಕ್ಕೆ, ಟಿಶ್ಯೂ ಕಲ್ಚರ್ ಅಲ್ಲಿ ಮೆರಿಸ್ಟೆಮ್ ಅನ್ನೇ ಎಕ್ಸ್ಪ್ಲಾಂಟ್ ಆಗಿ ಎಂತಕ್ಕೆ ಯೂಸ್ ಮಾಡ್ತಾರೆ ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಒಂದು ನೋಡಿ, ಮೆರಿಸ್ಟೆಮ್ ಇಲ್ಲಿ ಆನ್ಸರ್ ಬರ್ತೀನಿ. ಮೆರಿಸ್ಟೆಮ್ ಸ್ಪೆಷಲಿ ಅಪೈಕಲ್ ಆರ್ ಆಕ್ಸಿಲರಿ ಬಡ್ ಇರಲಿ is the only virus free part of the plant. In virus infected plant ali, if the plant virus infected is in that meristem is the only part where it is a virus free part, so that is used, therefore it is used as a explant in the tissue culture. ಅಷ್ಟೇ ಅಲ್ಲ, these meristems they divides continuously compared to the permanent tissue. Permanent tissue compare ಮಾಡಿದ್ರೆ meristem continuously divide ಆಗ್ತಿರುತ್ತೆ, so it is very easy to develop the callus. But main reason is that the meristems are always virus free even in virus infected plant. So because of that, meristems are preferred to use as a explant in the tissue culture. Then mention the objective of plant breeding. Plant breeding objectives ಏನಿದೆ ಒಂದು ನೋಡಿ, to increase the tolerance to environmental stress, just like salinity, extreme temperature, a drought condition, ಇವುಗಳಿಗೆ stress resistance plants ಅನ್ನ ಡೆವಲಪ್ ಮಾಡಬೇಕಾಗಿದೆ. Resistance to the pathogen or pathogen resistance plant, virus या fungal pathogen ಇರಲಿ, bacterial pathogen ಇರಲಿ, ಅವುಗಳಿಗೆ resistant plants ಅನ್ನ ಡೆವಲಪ್ ಮಾಡೋದಿದೆ. To increase the tolerance against the insect pest, okay, insect or pest ಗೆ ಟಾಲರೆಂಟ್ ಆಗಿರುವಂತಹ ಅಥವಾ ರೆಸಿಸ್ಟೆಂಟ್ ಆಗಿರುವಂತಹ
ಕ್ರಾಪ್ ಪ್ಲಾಂಟ್ಸ್ ಗಳನ್ನ ಡೆವಲಪ್ ಮಾಡಬೇಕಾಗಿದೆ ಟು ಗೆಟ್ ದಿ ಹೈ ಯೀಲ್ಡಿಂಗ್ ಅಂಡ್ ಇಂಪ್ರೂವ್ಡ್ ಕ್ವಾಲಿಟಿ ಆಫ್ ಕ್ರಾಪ್ ಪ್ಲಾಂಟ್ಸ್. ಹೈ ಯೀಲ್ಡಿಂಗ್ ಇರಬೇಕು, ಇಂಪ್ರೂವ್ಡ್ ಕ್ವಾಲಿಟಿ ಇರಬೇಕು ಅಂತ ಕ್ರಾಪ್ ಪ್ಲಾಂಟ್ಸ್ ಗಳನ್ನ ಡೆವಲಪ್ ಮಾಡಬೇಕಾಗಿದೆ. ಸೊ ದೀಸ್ ಆರ್ ದಿ 4 ಮೇನ್ ಆಬ್ಜೆಕ್ಟಿವ್ಸ್ ಇನ್ ದಿ ಪ್ಲಾಂಟ್ ಬ್ರೀಡಿಂಗ್ ಪ್ರೋಗ್ರಾಮ್. ನೆಕ್ಸ್ಟ್ ನೋಡೋಣ, ಡಿಫೈನ್ ಎಂಡೆಮಿಸಮ್. ಎಂಡೆಮಿಕ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಎಂಡೆಮಿಸಮ್ ಅಥವಾ ಎಂಡೆಮಿಕ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಏನು? ದ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ವಿಚ್ ಇಸ್ ರೆಸ್ಟ್ರಿಕ್ಟೆಡ್ ಟು ಎ ಸ್ಪೆಸಿಫಿಕ್ ಜಿಯೋಗ್ರಫಿಕಲ್ ಏರಿಯಾ. ಯಾವುದಾದ್ರೂ ಒಂದು ಆರ್ಗ್ಯಾನಿಸಮ್ ಇದೆ ಅಥವಾ ಅದರ ಸ್ಪೀಸೀಸ್ ಇದೆ, ದೇ ಆರ್ ರೆಸ್ಟ್ರಿಕ್ಟೆಡ್ ಟು ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾ. ಸೊ ಅದನ್ನ ನಾವು ಎಂಡೆಮಿಸಮ್ ಆಫ್ ಕಂಡೀಷನ್ ಅನ್ನ ಎಂಡೆಮಿಸಮ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, ವೈಟ್ ಟೈಗರ್ಸ್, ದೇ ಆರ್ ರೆಸ್ಟ್ರಿಕ್ಟೆಡ್ ಟು ಬೆಂಗಾಲ್ ರೀಜನ್. ಕಿಂಗ್ ಕೋಬ್ರಾ, it is restricted to a specific variety of king cobra which is restricted to western ghat belt of Karnataka. Especially Agumbe forest king cobra ge famous ಇದೆ. ಈ ರೀತಿ the specific varieties, if they are restricted to particular area, then that we can say they are the endemic species and the condition is endemism ಅಂತ ಹೇಳ್ತೀವಿ. ನೋಡಿ, define endemism. The endemism is a state of species being found in a single defined geographical location. ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಡಿಫೈನ್ಡ್ ಜಾಗ್ರಫಿಕಲ್ ಲೊಕೇಶನ್ ಮಾತ್ರ ಸಿಗುತ್ತೆ, ಅದಕ್ಕೆ ಎಂಡೆಮಿಸಮ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ, ಕ್ಯಾಂಗ್ರೂ. ಓಕೆ, ಕ್ಯಾಂಗ್ರೂ ಇದೆಯಲ್ಲ, ಅದು ಆಸ್ಟ್ರೇಲಿಯನ್ ಲೊಕೇಶನ್ ಅಲ್ಲಿ ಮಾತ್ರ ನಮಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಟಾಸ್ಮೇನಿಯನ್ ವುಲ್ಫ್, ದೇ ಆರ್ ಆಲ್ಸೋ ರೆಸ್ಟ್ರಿಕ್ಟೆಡ್ ಟು ಪರ್ಟಿಕ್ಯುಲರ್ ರೀಸನ್. ಈ ರೀತಿ ಆಯ್ತು. ದೆನ್ ನೆಕ್ಸ್ಟ್ ನೋಡಿ, ಓವರ್ ಎಕ್ಸ್ಪ್ಲಾಯ್ಟೇಷನ್ ಆಫ್. ನೆಕ್ಸ್ಟ್ ಅದೇ ಕ್ವಶನ್ ಅಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಓವರ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಬೈ ಹ್ಯೂಮನ್ಸ್ ರಿಸಲ್ಟೆಡ್ ಇನ್ ದಿ ಎಕ್ಸ್ಟಿಂಕ್ಷನ್ ಆಫ್ ಮೆನಿ ಸ್ಪೀಸೀಸ್ ಇನ್ ಲಾಸ್ಟ್ 500 years. ಲಿಸ್ಟ್ ಎನಿ 2 ಎಕ್ಸಾಂಪಲ್ಸ್ ಫಾರ್ ದಿಸ್. ಯಾವ್ದಾದ್ರು ಒಂದು 2 ಎಕ್ಸಾಂಪಲ್ ಕೊಡಿ ಅಂತ ಹೇಳ್ತಿದ್ದಾರೆ. ನೋಡಿ, ವೆನ್ ದ ಬಯಾಲಜಿಕಲ್ ಸಿಸ್ಟಮ್ ಈಸ್ ಓವರ್ ಎಕ್ಸ್ಪ್ಲಾಯ್ಟೆಡ್ ಬೈ ದಿ ಮ್ಯಾನ್ ಫಾರ್ ನ್ಯಾಚುರಲ್ ರಿಸೋರ್ಸಸ್, ಅಂದ್ರೆ ಅಂಥ್ರೋಪೋಜೆನಿಕ್ ಕಾಸಸ್, ಅಂಥ್ರೋಪೋಜೆನಿಕ್ ಇಫೆಕ್ಟ್ ಅಂತ ಹೇಳ್ತೀವಿ ಆನ್ ದಿ ನೇಚರ್. It results in the degradation and extinction of many species or resources. And certain examples for that: Stiller sea cow, extinction of Stiller sea cow from the Russia. Passenger pigeon, extinction from the America. Then many marine fishes were also extinct from the various different parts of the world. anta helthivi. So these are mainly because of overexploitation. And astella, dodo from the Mauritius. Dodo bird extinct from the Mauritius. Quagga from the Africa. So these are some important extinct species because of the overexploitation anta helbodu. Next ನೋಡಿ, schematically represent phosphorus cycling in the terrestrial ecosystem. Phosphorus cycle ಇದೆಯಲ್ಲ, it is the example for phosphorus cycle is the example for sedimentary cycle ಅಂತ ಹೇಳ್ತೀವಿ. It is the example for sedimentary cycle. And main resource, the source for the phosphorus is lithosphere. Yeah, the rocky places are rocks in the earth crust ಅಂತ ಹೇಳ್ತೀವಿ. So ಹೆಂಗಾಗುತ್ತೆ ನೋಡಿ, usually phosphorus is present in the form of rock minerals within the earth. Withering ಆಗ್ತಾ ಇದೆ, ಅದು soil solution formation ಆಗ್ತಾ ಇದೆ along by mixing with the rain water. ಅದರಲ್ಲಿ once it will form in the soil solution, it is uptaken by the plants ಅದನ್ನ ಮಿನರಲ್ ನ್ಯೂಟ್ರಿಯೆಂಟ್ಸ್ ಆಗಿ ಯೂಸ್ ಮಾಡ್ತಾ ಇದೆ. ದೆನ್ ಎಕ್ಸೆಸ್ ರೈನ್ ವಾಟರ್ ಇಂದ ಅಥವಾ ರನ್ ಆಫ್ ವಾಟರ್ ಫಾರ್ಮ್ ಅಲ್ಲಿ ಅದು ಎಕ್ಸೆಸ್ ಆಗಿ ಅಗೇನ್ ಡೀಪ್ ಲೇಯರ್ ಅಲ್ಲಿ ಎಂಟರ್ ಆಗ್ತಾ ಇದೆ. ಒನ್ಸ್ ಇಟ್ ಇಸ್ ಎಂಟರ್ಡ್ ಇನ್ ಟು ದಿ ಪ್ಲಾಂಟ್ಸ್ ಡೆತ್ ಆಗ್ತಾ ಇದೆ, ಡೆಡ್ ಬಾಡಿ ಡೆಟ್ರಿಟಸ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ದ ಪ್ಲಾಂಟ್ ಫಾಸ್ಫರಸ್ ಇಟ್ ಮೇ ಎಂಟರ್ಸ್ ಇನ್ ಟು ದಿ ಅನಿಮಲ್ ಬಾಡಿ ಆರ್ ಕನ್ಸ್ಯೂಮರ್ಸ್. ಪ್ಲಾಂಟ್ ಈಟಿಂಗ್ ಅನಿಮಲ್ಸ್ ಇದೆಯಲ್ಲ ಅವುಗಳಲ್ಲಿ ಹೋಗುತ್ತೆ. ಸೊ ಒನ್ಸ್ ಇಟ್ ಇಸ್ ಅನಿಮಲ್ ಫಾಸ್ಫರಸ್ ಆಯ್ತು, ಅನಿಮಲ್ ಬಾಡಿ ಡೆಡ್ ಆಗ್ತಾ ಇದೆ, ಅಗೇನ್ ಅನಿಮಲ್ ಡೆಟ್ರಿಟಸ್ ಆಗ್ತಾ ಇದೆ. ಐದರ್ ಇಟ್ ಮೇ ಬಿ ಪ್ಲಾಂಟ್ ಡೆಟ್ರಿಟಸ್ ಆರ್ ಅನಿಮಲ್ ಡೆಡ್ ಬಾಡಿ ಡೆಟ್ರಿಟಸ್ ಆಗ್ತಾ ಇದೆ. ಅಂಡ್ ಆಫ್ಟರ್ ಇಟ್ಸ್ ಕಂಪ್ಲೀಟ್ ಡಿಕಂಪೋಸಿಷನ್ ಅಗೇನ್ ಇಟ್ ಬಿಕಮ್ಸ್ ಎ ಸಾಯಿಲ್ ಸೊಲ್ಯೂಷನ್ ಆಗ್ತಾ ಇದೆ. ಸೊ ಈ ರೀತಿ ಫಾಸ್ಫರಸ್ ಸೈಕಲ್ ಕಂಟಿನ್ಯೂಸ್ಲಿ ಆಗ್ತಾ ಇದೆ. ಅಂಡ್ ಎಕ್ಸೆಸ್ ಇಟ್ ಈಸ್ ಸ್ಟೋರ್ಡ್ ಇನ್ ದಿ ಡೀಪ್ ಲೇಯರ್ ಆಫ್ ದಿ ಸಾಯಿಲ್ ಇನ್ ದಿ ಫಾರ್ಮ್ ಆಫ್ ರಾಕ್ ಮಿನರಲ್ಸ್ ಫಾರ್ಮ್ ಅಲ್ಲಿ ಅದು ಸ್ಟೋರ್ ಆಗಿರುತ್ತೆ. ಸೊ ದಟ್ಸ್ ಅಬೌಟ್ ದಿ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಫಾಸ್ಫರಸ್ ಸೈಕಲ್ ಆರ್ ಸೆಡಿಮೆಂಟರಿ ಸೈಕಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕೂಡ ಲಾಂಗ್ ಆನ್ಸರ್ ಪಾರ್ಟ್ ಅಲ್ಲಿ ಇದೆ. 5 marks ಕ್ವಶನ್. ಡಿಸ್ಕ್ರೈಬ್ ದಿ ಸ್ಟ್ರಕ್ಚರ್ ಆಫ್ ಮ್ಯಾಚೂರ್ ಫಿಮೇಲ್ ಗ್ಯಾಮೆಟೋಫೈಟ್ ಇನ್ ಎಂಜಿಯೋಸ್ಪರ್ಮ್. ಫಿಮೇಲ್ ಗ್ಯಾಮೆಟೋಫೈಟ್ ಅಂದ್ರೆ ಯಾವುದು? ದಟ್ ಇಸ್ ಎಂಬ್ರಿಯೋ ಸ್ಯಾಕ್ ಅಂತ ಹೇಳ್ತೀವಿ. ಫಿಮೇಲ್ ಗ್ಯಾಮೆಟೋಫೈಟ್ ಇದೆ ಎಂಬ್ರಿಯೋ ಸ್ಯಾಕ್.
which is haploid in nature. Embryo sac is 7-celled and 8 nucleated irutte. 7-celled and 8 nucleated. Embryo sac is 7-celled and 8 nucleated ಆಗಿರುತ್ತೆ. So ನೋಡಿ ಇಲ್ಲಿ embryo sac means completely well developed embryo sac diagram draw ಮಾಡಿದೀನಿ. This is the chalazal end and lower end we can say it is a micropylary end ಇದೆ. This one is the micropylary end and here it is a chalazal end. Toward the chalazal end, the 3 haploid cells are present and that we can say they are the antipodal cells. Toward the micropylary end, here there is one complete egg apparatus is present. Here also there are 3 cells are present and all these 3 cells together they will form the egg apparatus. In that, one is egg cell which act as a female gamete and 2 are the synergid cells, they are also haploid in nature. And in these synergid cells there is a finger like projections are present and they are not the filiform apparatus and which release a chemical that is a calcium boron inositol sugar complex during the pollen tube growth, which attract the by releasing the chemical which attract the pollen tube towards them. ಏನಿರ್ತದು ಶುಗರ್ ಕಾಂಪ್ಲೆಕ್ಸ್ ಇರುತ್ತೆ. ಕ್ಯಾಲ್ಸಿಯಂ ಬೋರಾನ್ ಇನೋಸಿಟಾಲ್ ಶುಗರ್ ಕಾಂಪ್ಲೆಕ್ಸ್ ಅನ್ನ ರಿಲೀಸ್ ಮಾಡಿ ಪೋಲನ್ ಟ್ಯೂಬ್ ಅನ್ನ ತಮ್ಮ ಕಡೆಗೆ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಅಷ್ಟೇ ಅಲ್ಲ, ಅಟ್ ದಿ ಸೆಂಟರ್ ದರ್ ಇಸ್ ಎ ಲಾರ್ಜ್ ಸೆಲ್ ಇಸ್ ಪ್ರೆಸೆಂಟ್. ದರ್ ಇಸ್ ಎ ಸೆಂಟ್ರಲ್ ಸೆಲ್ ವಿತ್ 2 ನ್ಯೂಕ್ಲಿಯೈ, ದಟ್ ಆರ್ 2 polar nuclei ಇರುತ್ತೆ. ಸೊ ಇದರ ಬಗ್ಗೆ ಡಿಸ್ಕ್ರಿಪ್ಷನ್ ಅನ್ನು ನೋಡಿ. ಫಸ್ಟ್ ಒನ್ ಈಸ್ ಎಂಬ್ರಿಯೋ ಸ್ಯಾಕ್ ಇಸ್ ರೆಫರ್ಡ್ ಟು ಆಸ್ ಫಿಮೇಲ್ ಗ್ಯಾಮೆಟೋಫೈಟ್ ಆಯ್ತು ಅಂಡ್ ಫಾರ್ಮೇಶನ್ ಆಫ್ ಫಿಮೇಲ್ ಗ್ಯಾಮೆಟೋಫೈಟ್ ಈಸ್ ಕಾಲ್ಡ್ ಇಸ್ ಎ ಮೆಗಾ ಗ್ಯಾಮೆಟೋಜೆನೆಸಿಸ್ ಅಂತ ಹೇಳ್ತೀವಿ. ಮೆಗಾಸ್ಪೋರ್ ಇನ್ಕ್ರೀಸ್ ಫಸ್ಟ್ ಇನಿಷಿಯಲಿ ಸಿಂಗಲ್ ಮೆಗಾಸ್ಪೋರ್ ಇದೆ, ಅದರ ಸೈಜ್ ಇನ್ಕ್ರೀಸ್ ಆಗ್ತಾ ಇದೆ ಅಂಡ್ ಇಟ್ಸ್ ನ್ಯೂಕ್ಲಿಯಸ್ ಡಿವೈಡ್ಸ್ ಮೈಟೋಟಿಕಲಿ. ಇನಿಷಿಯಲಿ ಮೈಟೋಟಿಕಲಿ ಡಿವೈಡ್ ಆಗುತ್ತೆ ಇಂಟು 2 ನ್ಯೂಕ್ಲಿಯೈ ವಿಚ್ ಮೂವ್. ಅವು ಎರಡು ಬೇರೆ ಕಡೆ ಮೂವ್ಮೆಂಟ್ ಆದ್ರೆ ಅಲ್ಲಿ 2 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕ್ ಆಗುತ್ತೆ. ಅಗೇನ್ ಮತ್ತೆ ಅದು ಇನ್ನೊಂದು ಮೈಟೋಸಿಸ್ ಆಗುತ್ತೆ, ಬಟ್ ಓನ್ಲಿ ಅಗೇನ್ ನ್ಯೂಕ್ಲಿಯರ್ ಡಿವಿಷನ್, ನೋ ಸೈಟೋಕಾನಸಿಸ್. ಸೊ ಅಲ್ಲಿ 4 ನ್ಯೂಕ್ಲಿಯೇಟೆಡ್ ಸ್ಟೇಜ್. ಅಗೇನ್ ಒನ್ ಮೋರ್ ಮೈಟೋಟಿಕ್ ಡಿವಿಷನ್ ಆಗುತ್ತೆ, 4 ನ್ಯೂಕ್ಲಿಯೈ ಇರೋದು ಟೋಟಲ್ 8 ನ್ಯೂಕ್ಲಿಯೈ ಆಗುತ್ತೆ. ಒನ್ಸ್ ಇಟ್ ಬಿಕಮ್ 8 ನ್ಯೂಕ್ಲಿಯೇಟೆಡ್ ಆಯ್ತಂದ್ರೆ ದೆನ್ ನಾವು ದರ್ ಇಸ್ ಎ ಸೈಟೋಕೈನೆಸಿಸ್ ಆಗುತ್ತೆ. ದಟ್ ಇಸ್ ಎ ಸೈಟೋಪ್ಲಾಸಮ್ ಆರ್ ಸೆಲ್ ಮೆಂಬ್ರೇನ್ ವಿಲ್ ಡೆವಲಪ್ಸ್ ಓವರ್ ಆಲ್ ದಿ ನ್ಯೂಕ್ಲಿಯೈ. ಹೆಂಗೆ there are 3 nuclei, they will move toward the chalazal end and over them there will be a plasma membrane develop ಆಗುತ್ತೆ. Okay, and 3 nuclei were present toward the micropylary end. ಅವುಗಳ ಮೇಲೂ ಕೂಡ ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಸೆಲ್ ಮೆಂಬ್ರೇನ್ ಡೆವಲಪ್ ಆಗುತ್ತೆ ಸೆಪರೇಟ್ ಆಗಿ. and 2 nuclei that remains at the center, they become a part of central cell. ಅವು ಎರಡು ನ್ಯೂಕ್ಲಿಯೈಗೆ ಪೋಲಾರ್ ನ್ಯೂಕ್ಲಿಯೈ ಅಂತ ಹೇಳ್ತೀವಿ. ಈ ರೀತಿ ಇರುತ್ತೆ. ದೆನ್ ಅಷ್ಟೇ ಅಲ್ಲ, ಇನ್ ದೀಸ್ ಟುವರ್ಡ್ ದಿ ಮೈಕ್ರೋಪೈಲರಿ ಎಂಡ್ ದರ್ ಇಸ್ ಎ ಸೆಂಟ್ರಲ್ ಸೆಲ್, ಅದು ಎಗ್ ಸೆಲ್ ಇರುತ್ತೆ, ದರ್ ಇಸ್ ಎ ಫೀಮೇಲ್ ಗ್ಯಾಮೆಟ್ ಇರುತ್ತೆ. ಅಂಡ್ ಬಟ್ ದಿಸ್ ಕಂಪ್ಲೀಟ್ ಅಪರ್ಟಸ್ ವಿ ಕ್ಯಾನ್ ಸಿಟ್ ಇದೆ ಎಗ್ ಅಪರ್ಟಸ್ ಅಂತ ಹೇಳ್ತೀವಿ. ಅಂಡ್ ದರ್ ಆರ್ 2 ಸಿನರ್ಜಿಡ್ ಸೆಲ್ಸ್ ಕೂಡ ಇಲ್ಲಿದೆ, ಇಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ನೋಡಿ. ಅಂಡ್ ದ 3 cells ದೇ ಆರ್ ದಿ ಟುವರ್ಡ್ ದಿ ಚಲಾಜಲಿ ಎಂಡ್ ಆಂಟಿಪೋಡಲ್ ಸೆಲ್ಸ್ ಇದೆ. ಅಂಡ್ ಸ್ಪೆಷಲಿ ಹಿಯರ್ ಆಫ್ಟರ್ ದಿ ಡಬಲ್ ಫರ್ಟಿಲೈಸೇಷನ್ ಆಂಟಿಪೋಡಲ್ ಸೆಲ್ಸ್ ಅಂಡ್ ಸಿನರ್ಜಿಡ್ ಸೆಲ್ಸ್ ಇವೆಲ್ಲವೂ ಡಿಜನರೇಟ್ ಆಗುತ್ತೆ. And after the fertilization, the large central cell ಇದೆಯಲ್ಲ, which it will forms into a primary endosperm nucleus ಆಗಿ ಅಥವಾ primary endosperm cell ಆಗಿ ಕನ್ವರ್ಟ್ ಆಗುತ್ತೆ, which nourishes the developing cell or developing embryo. and egg cell ಇದ್ದದ್ದು after fertilization ಎಂಬ್ರಿಯೋ ಝೈಗೋಟ್ ಆಗುತ್ತೆ, ಝೈಗೋಟ್ ಇದ್ದು ಎಂಬ್ರಿಯೋ ಆಗಿ ಡೆವಲಪ್ ಆಗ್ತಾ ಇರುತ್ತೆ. ಸೊ ಅದೇ ಕಾನ್ಸೆಪ್ಟ್ ನಾನು ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಅದನ್ನ ಒಂದ್ಸಲ ನೋಡ್ಕೊಳ್ಳಿ. ಆಫ್ಟರ್ ಫರ್ಟಿಲೈಸೇಷನ್ ಏನಾಗುತ್ತೆ ಅದು ಮೆನ್ಷನ್ ಮಾಡಿಲ್ಲ, ಜಸ್ಟ್ ಇದರ ಸ್ಟ್ರಕ್ಚರ್, ಇಲ್ಲಿ ಅದರ ಸ್ಟ್ರಕ್ಚರಲ್ ಡೀಟೇಲ್ ಕೇಳಿದ್ದಾರೆ, ಆ ಸ್ಟ್ರಕ್ಚರಲ್ ಡೀಟೇಲ್ ಮಾತ್ರ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇಷ್ಟು ಪಾಯಿಂಟ್ ಅಲ್ಲಿ ನೆನಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಾವು ನೋಡೋಣ, ದಟ್ ಈಸ್ ಎಕ್ಸ್ಪ್ಲೇನ್ 5 ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್. ಜೆನೆಟಿಕ್ ಕೋಡ್ ನ 5 ಫೀಚರ್ಸ್ ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಜೆನೆಟಿಕ್ ಕೋಡ್ ಆರ್ ಕೋಡಾನ್ಸ್ ಅಂತ ಹೇಳ್ತೀವಲ್ಲ, ದೀಸ್ ಆರ್ ಆಲ್ವೇಸ್ ಟ್ರಿಪ್ಲೆಟ್ ನೇಚರ್ ಇರುತ್ತೆ. and totally there are 64 codons, and in that 61 codons code for the 20 amino acids, and 3 codons are the stop codon irutte, they are UAA, UGA and UAG. So these are the 3 stop codons anta heltivi, which are not code for any amino acids, or they are the terminating codons. Andre protein synthesis anna terminate ಮಾಡುತ್ತೆ. protein synthesis process ya translation process anna ಟರ್ಮಿನೇಟ್ ಮಾಡ್ತಾ ಇರುತ್ತೆ, ಸ್ಟಾಪ್ ಮಾಡ್ತಾ ಇರುತ್ತೆ. ಸೊ ಟರ್ಮಿನೇಷನ್ ಕೋಡಾನ್ಸ್ ಆರ್ ಸ್ಟಾಪ್ ಕೋಡಾನ್ಸ್ ಅಂತ ಹೇಳ್ತೀವಿ.
ನೆಕ್ಸ್ಟ್ ಒನ್ ಕೋಡಾನ್ ಕೋಡ್ ಫಾರ್ ಓನ್ಲಿ ಒನ್ ಪರ್ಟಿಕ್ಯುಲರ್ ಅಮೈನ್ ಆಸಿಡ್. ಒಂದು ಕೋಡಾನ್ ಇದೆ, ಅದು ಒಂದೇ ಪರ್ಟಿಕ್ಯುಲರ್ ಅಮೈನ್ ಆಸಿಡ್ ಕೋಡ್ ಮಾಡುತ್ತೆ. ಸೊ ದೇರ್ ಫೋರ್ ದೀಸ್ ಕೋಡಾನ್ಸ್ ಆರ್ ಅಂಬಿಗಿಯಸ್, ಅನ್ಅಂಬಿಗಿಯಸ್ ಆರ್ ದೇ ಆರ್ ಸ್ಪೆಸಿಫಿಕ್ ಇನ್ ನೇಚರ್. ಅನ್ಅಂಬಿಗಿಯಸ್ ಅಂತ ವರ್ಡ್ ಯೂಸ್ ಮಾಡಿ ಅಥವಾ ನಾನ್ ಅಂಬಿಗಿಯಸ್ ಅಂತಾನು ಹೇಳ್ಬೋದು. ಆರ್ ದೇ ಆರ್ ದಿ ಸ್ಪೆಸಿಫಿಕ್ ಇನ್ ನೇಚರ್. ಅಂದ್ರೆ ಅಂಬಿಗಿಯಸ್ ಅಂದ್ರೆ ಏನು? ಕನ್ಫ್ಯೂಷನ್. ಅನ್ಅಂಬಿಗಿಯಸ್ ಅಲ್ಲಿ ಏನು ಕನ್ಫ್ಯೂಷನ್ ಇಲ್ಲ, ಒಂದು ಕೋಡಾನ್ ಕೇವಲ ಒಂದೇ ಅಮೈನ್ ಆಸಿಡ್ ಗೆ ಕೋಡ್ ಮಾಡುತ್ತೆ ಅಂತ. ನೆಕ್ಸ್ಟ್ ಈಸ್ ಸಮ್ ಅಮೈನ್ ಆಸಿಡ್ಸ್ ಆರ್ ಕೋಡೆಡ್ ಬೈ ಮೋರ್ ದೆನ್ ಒನ್ ಕೋಡಾನ್. ಎಸ್, ಕೆಲವೊಂದು ಅಮೈನ್ ಆಸಿಡ್ ಇಲ್ಲಿ ಏನಿದೆ, ಒಂದು ಕೋಡಾನ್ ಒಂದೇ ಅಮೈನ್ ಆಸಿಡ್ ಗೆ ಕೋಡ್ ಮಾಡುತ್ತೆ. ಬಟ್ ಇಲ್ಲಿ ಏನಿದೆ, ಕೆಲವೊಂದು ಅಮೈನ್ ಆಸಿಡ್ಗಳು ಒಂದು ಕೋಡಾನ್ಗಿಂತಲೂ ಹೆಚ್ಚಿಗೆ ಒಂದು ಕೋಡಾನ್ಗಿಂತಲೂ ಹೆಚ್ಚಿಗೆಯಿಂದ ಕೋಡ್ ಆಗುತ್ತೆ ಕೆಲವೊಂದು ಅಮೈನ್ ಆಸಿಡ್ಗಳು. ಸೊ ದಟ್ ನೇಚರ್ ವಿ ಕ್ಯಾನ್ ಸೇ ಇಟ್ ಇಸ್ ಡಿಜನರಸಿ, ಡಿಜನರೇಟ್ ನೇಚರ್ ಆಫ್ ದಿ ಕೋಡಾನ್ಸ್ ಅಂತ ಹೇಳ್ತೀವಿ. Then these codes are genetic codes ಇದೆಯಲ್ಲ, these are the comma-less in nature and they are read in a continuous manner without any punctuation marks. ಅಲ್ಲಿ ಯಾವುದೇ punctuation marks ಅನ್ನ ಯೂಸ್ ಮಾಡಲಾಗೋದಿಲ್ಲ. ಈಗ ನೋಡಿ, ಈ ರೀತಿ ಕೋಡಾನ್ ಇದೆ, A U G G U G G ಯು ಸಿ ಈ ರೀತಿ ಇದೆ. ಸೊ ಇದನ್ನ ಹೆಂಗ್ ಓದಬೇಕು? ಎ ಯು ಜಿ ಜಿ ಯು ಜಿ ಜಿ ಯು ಸಿ ಈ ರೀತಿ ಕಂಟಿನ್ಯೂಸ್. ಅಲ್ಲಿ ಹಿಂಗಿಲ್ಲ, ಇಲ್ಲಿವರೆಗೂ ಓದಿದೆ ಮತ್ತೆ ಇಲ್ಲೊಂದು ಪಾಸ್ ಅಥವಾ ಫುಲ್ ಪಾಯಿಂಟ್, ಕಾಮಾ, ಸೆಮಿಕೋಲನ್ ಈ ರೀತಿ ಏನು ಕೊಡೋಂಗಿಲ್ಲ. ಸೊ ಅವುಗಳನ್ನ ಕಂಟಿನ್ಯೂಸ್ ಆಗಿ ಓದಬೇಕು. ಸೊ ದಟ್ ವಿ ಕ್ಯಾನ್ ಸೇ ದ ಕೋಡಾನ್ಸ್ ಆರ್ ಕಾಮಾಲೆಸ್ ಇನ್ ನೇಚರ್. ದೇ ಆರ್ ರೀಡ್ ಇನ್ ಎ ಕಂಟಿನ್ಯೂಸ್ ಫ್ಯಾಷನ್ ವಿದೌಟ್ ಎನಿ ಪಂಕ್ಚುಯೇಷನ್ ಮಾರ್ಕ್. ದೆನ್ ಆರ್ಗಾನಿಸಮ್ಸ್ ಎಕ್ಸೆಪ್ಟ್ ಮೈಟೋಕಾಂಡ್ರಿಯಾ ಅಂಡ್ ಫ್ಯೂ ಪ್ರೋಟೋಜೋವಾ. ಮೈಟೋಕಾಂಡ್ರಿಯಾ ಮತ್ತೆ ಕೆಲವೊಂದು ಪ್ರೋಟೋಜೋವಾಗಳನ್ನ ಎಕ್ಸೆಪ್ಟ್ ಅವುಗಳನ್ನ ಬಿಟ್ಟು ಜೆನೆಟಿಕ್ ಕೋಡ್ ಈಸ್ ನಿಯರ್ಲಿ ಯೂನಿವರ್ಸಲ್ ಇನ್ ಆಲ್ ದಿ ಆರ್ಗಾನಿಸಮ್. ಅಂದ್ರೆ ಈಗ ಅಲ್ಲಿ AUG ಇದೆ, ಅಲ್ಲಿ ಮಿಥಿಯೋನಿನ್ ಕೋಡ್ ಮಾಡುತ್ತೆ, ಅಂದ್ರೆ ಎಲ್ಲ ಆರ್ಗಾನಿಸಮ್ಗಳಲ್ಲೂ ಅದು ಮಿಥಿಯೋನಿನ್ನೇ ಕೋಡ್ ಮಾಡುತ್ತೆ. GUG ಇದೆ, ಅದು ವ್ಯಾಲಿನ್ ಕೋಡ್ ಮಾಡುತ್ತೆ, ಅಂದ್ರೆ ಎಲ್ಲ ಆರ್ಗಾನಿಸಮ್ಗಳಲ್ಲೂ ಅದು ವ್ಯಾಲಿನೇ ಕೋಡ್ ಮಾಡುತ್ತೆ. ಸೊ ಈ ರೀತಿ ಇದೆಯಲ್ಲ, ದೇ ಆರ್ ದಿ ಕೋಡಾನ್ಸ್ ಆರ್ ನಿಯರ್ಲಿ ಯೂನಿವರ್ಸಲ್ ಇನ್ ನೇಚರ್ ಎಕ್ಸೆಪ್ಟ್ ಮೈಟೋಕಾಂಡ್ರಿಯಲ್ ಕೋಡ್ಸ್ ಅಂಡ್ ಇನ್ ಫ್ಯೂ ಪ್ರೋಟೋಜೋವಾ. ದೆನ್ ನೆಕ್ಸ್ಟ್ ಈಸ್ AUG. ಇಲ್ಲಿ ಕೇವಲ 5 ಅಂತ ಹೋಗಿದ್ದಾರೆ, ನಾನು ಒಂದು ಎಡಿಷನಲ್ ಬರೆದಿದ್ದೀನಿ. ಓಕೆ, ಜೆನೆಟಿಕ್ ಕೋಡ್ ನ 6 ಫೀಚರ್ಸ್ ಇದೆ, ಅದೆಲ್ಲ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ. ಸೊ AUG ಇಸ್ ಅ ಡ್ಯುಯಲ್ ಫಂಕ್ಷನ್. AUG ಕೋಡಾನ್ ಇದೆ, ಅದು 2 ಫಂಕ್ಷನ್ ಮಾಡುತ್ತೆ. ಒಂದು, ಇಟ್ ಕೋಡ್ ಫಾರ್ ದಿ ಅಮೈನ್ ಆಸಿಡ್ ಮಿಥಿಯೋನಿನ್. ಅದರ ಜೊತೆಗೆ ಪ್ರತಿ ಸಲನು ಪ್ರೋಟೀನ್ ಸಿಂಥೆಸಿಸ್ ಮಾಡುವಾಗ ಇದು ಇನಿಷಿಯೇಟರ್ ಕೋಡಾನ್ ಆಗಿ ಕೆಲಸ ಮಾಡ್ತಾ ಇರುತ್ತೆ, ಅಥವಾ ಇನಿಷಿಯೇಟರ್ ಕೋಡಾನ್ ಅಥವಾ ವಿ ಕ್ಯಾನ್ ಸೇ ಇದನ್ನ ಸ್ಟಾರ್ಟ್ ಕೋಡಾನ್ ಅಂತಾನು ಹೇಳ್ತೀವಿ. ಯು ಕ್ಯಾನ್ ಯೂಸ್ ಒನ್ ಮೋರ್ ವರ್ಡ್, ಇಟ್ ಆಕ್ಟ್ ಆಸ್ ಎ ಸ್ಟಾರ್ಟ್ ಕೋಡಾನ್. ಇಟ್ ಆಲ್ವೇಸ್ ಆಕ್ಟ್ ಆಸ್ ಎ ಸ್ಟಾರ್ಟ್ ಕೋಡಾನ್ ಆರ್ ಇನಿಷಿಯೇಟರ್ ಕೋಡಾನ್ ಅಂತ ಕೆಲಸ ಮಾಡ್ತಾ ಇರುತ್ತೆ. ಸೊ ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್ ಆಯ್ತು. ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೇನ್ ದಿ ಡಿಫರೆಂಟ್ ಸ್ಟೆಪ್ಸ್ ಇನ್ವಾಲ್ವ್ ಇನ್ ದಿ ಡೆವಲಪ್ಮೆಂಟ್ ಆಫ್ ನ್ಯೂ ಜೆನೆಟಿಕ್ ವೆರೈಟಿ ಆಫ್ ಕ್ರಾಪ್ ಪ್ಲಾಂಟ್. ಒಂದು ಹೊಸ ವೆರೈಟಿ, ಕ್ರಾಪ್ ಪ್ಲಾಂಟ್ ನ ಒಂದು ಹೊಸ ವೆರೈಟಿ ಡೆವಲಪ್ ಮಾಡ್ಬೇಕಂದ್ರೆ ಯಾವ್ಯಾವ ಸ್ಟೆಪ್ಸ್ ಫಾಲೋ ಮಾಡ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಟೋಟಲಿ 5 ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ತಾರೆ. ಎಸ್ಪೆಷಲಿ ಇನ್ ದಿ ಪ್ಲಾಂಟ್ ಬ್ರೀಡಿಂಗ್ ಪ್ರೋಗ್ರಾಮ್ ಒಂದು ಹೊಸ ಕ್ರಾಪ್, ಹೈಬ್ರಿಡ್ ಕ್ರಾಪ್ ಅಥವಾ ನಾವೆಲ್ ಕ್ರಾಪ್ ವೆರೈಟಿಯನ್ನು ಡೆವಲಪ್ ಮಾಡಬೇಕಾಗಿದೆ. ರಿಕಾಂಬಿನೆಂಟ್, ಹೈ ಯೀಲ್ಡಿಂಗ್, ಡಿಸೀಸ್ ರೆಸಿಸ್ಟೆಂಟ್ ಅಥವಾ ಎನ್ವೈರನ್ಮೆಂಟಲ್ ಸ್ಟ್ರೆಸ್ ರೆಸಿಸ್ಟೆಂಟ್, ಇನ್ಸೆಕ್ಟ್ ಪೆಸ್ಟ್ ರೆಸಿಸ್ಟೆಂಟ್ ಕ್ರಾಪ್ ಪ್ಲಾಂಟ್ಸ್ ಅನ್ನ ಡೆವಲಪ್ ಮಾಡಬೇಕಾಗಿದೆ ಅಂದ್ರೆ ಅಲ್ಲಿ 5 ಸ್ಟೆಪ್ಸ್ ಅನ್ನ ಮೇನ್ಲಿ ಫಾಲೋ ಮಾಡಲಾಗುತ್ತೆ. ವಾಟ್ ಆರ್ ದಿ 5 ಸ್ಟೆಪ್ಸ್ ಹಿಯರ್? ನೋಡಿ, ಒಂದು ಕಲೆಕ್ಷನ್ ಆಫ್ ವೇರಿಯಬಿಲಿಟಿ. ಫಸ್ಟ್ ಸ್ಟೆಪ್ ಮೊದಲು ಅಂಡರ್ಲೈನ್ ಮಾಡ್ತೀನಿ, ಆಮೇಲೆ ಡೀಟೇಲ್ ಆಗಿ ನೋಡೋಣ. ಸೆಕೆಂಡ್ ಈಸ್ ಇವ್ಯಾಲ್ಯೂಯೇಷನ್ ಅಂಡ್ ಸೆಲೆಕ್ಷನ್ ಆಫ್ ಪೇರೆಂಟ್ಸ್. ಥರ್ಡ್ ಒನ್ ಇದೆ ಕ್ರಾಸ್ ಹೈಬ್ರಿಡೈಸೇಷನ್ ಅಮಂಗ್ ದಿ ಸೆಲೆಕ್ಟೆಡ್ ಪೇರೆಂಟ್ಸ್. ಫೋರ್ತ್ ಒನ್ ಇದೆ ಸೆಲೆಕ್ಷನ್ ಅಂಡ್ ಟೆಸ್ಟಿಂಗ್ ಆಫ್ ಸುಪೀರಿಯರ್ ರೀಕಾಂಬಿನೆಂಟ್ಸ್. ಅಂಡ್ ಲಾಸ್ಟ್ ಇದೆ ಟೆಸ್ಟಿಂಗ್, ರಿಲೀಸ್ ಅಂಡ್ ಕಮರ್ಷಿಯಲೈಸೇಷನ್ ಆಫ್ ನ್ಯೂ ಕಲ್ಟಿವರ್ಸ್. So these are the 5 steps were followed during the plant breeding to develop the new variety of crop plant. Collection of variability ಅಂದ್ರೇನು? Most commonly we can also say it is a germplasm collection ಅಂತನೂ ಕೂಡ ಹೇಳ್ತೀವಿ. It is a germplasm collection. That is a collection of plants, seeds having a different alleles, a genotypic combination, a different genes. Entire collection, either it may be wild variety ಇರಬಹುದು ಅಥವಾ high yielding varieties ಇರಬಹುದು, disease resistant variety ಇರಬಹುದು, or the crop may be cultivated
ಇನ್ ಅರ್ಲಿಯರ್, ಬಟ್ ನೌ ದೇ ಆರ್ ನೋ ಮೋರ್ ಇನ್ ಕಲ್ಟಿವೇಶನ್. ಅವುಗಳ ಸೀಡ್ಸ್ ಇದ್ರು ಕೂಡ ಕಲೆಕ್ಟ್ ಮಾಡಬೇಕು. ಅಂಡ್ ಫ್ರಮ್ ದಿ ಡಿಫ್ರೆಂಟ್ ಜಿಯೋಗ್ರಫಿಕಲ್ ರೀಸನ್ಸ್ ಇಂದ ಡಿಫ್ರೆಂಟ್ ಸೇಮ್ ಸ್ಪೀಸೀಸ್ ನ ಡಿಫ್ರೆಂಟ್ ವೆರೈಟೀಸ್ಗಳು ಅಥವಾ ಡಿಫ್ರೆಂಟ್ ಅಲಿಲಿ ಕಾಂಬಿನೇಷನ್, ಡಿಫ್ರೆಂಟ್ ಜೆನೆಟಿಕ್ ಕಾಂಬಿನೇಷನ್ ಇರುವಂತ ಸೀಡ್ಸ್ ಆಗಲಿ ಅಥವಾ ಬಡ್ಸ್ ಆಗಲಿ ಅಲ್ಲಿ ಕಲೆಕ್ಟ್ ಮಾಡಲಾಗುತ್ತೆ. ಸೊ ದಟ್ ವಿ ಕ್ಯಾನ್ ಸೆಟ್ ಇಸ್ ಜರ್ಮ್ ಪ್ಲಾಸಮ್ ಕಲೆಕ್ಷನ್, ಎ ಕಲೆಕ್ಷನ್ ಆಫ್ ವೇರಿಯಾಬಿಲಿಟಿ ಅಂತ ಹೇಳ್ತೀವಿ. ಇವನ್ ದೇಸಿ ಬ್ರೀಡ್, ವೈಲ್ಡ್ ವೆರೈಟೀಸ್ ಇರುತ್ತೆ, ಅವುಗಳನ್ನು ಕೂಡ ಇಲ್ಲಿ ಕಲೆಕ್ಟ್ ಮಾಡಲಾಗುತ್ತೆ. ದ ನೆಕ್ಸ್ಟ್ ಈಸ್ ಇವ್ಯಾಲ್ಯೂಯೇಷನ್ ಅಂಡ್ ಸೆಲೆಕ್ಷನ್ ಆಫ್ ಪೇರೆಂಟ್ಸ್. ಈಗ ಸೀಡ್ಸ್ ಏನು, ಈಗ ನೋಡಿ ಒಂದು ಎಕ್ಸಾಂಪಲ್ ನೋಡಿ, ಮೇಜ್ ಗೋವಿನ ಜೋಳ, ಮುಸ್ಕಿನ ಜೋಳ, ಮೆಕ್ಕೆಜೋಳ ಅಂತ ಹೇಳ್ತೀವಿ. ಸೊ ಅದರ ನ್ಯೂ ವೆರೈಟಿಯನ್ನ ಡೆವಲಪ್ ಮಾಡಬೇಕಾಗಿದೆ. ಸೊ ಏನು ಮೇಜ್ ಸೀಡ್ಸ್ ಇರುತ್ತಲ್ಲ, ಬೇರೆ ಬೇರೆ ಸೀಡ್ಸ್ ಇರುತ್ತಲ್ಲ, ಅದೆಲ್ಲವೂ ಕಲೆಕ್ಟ್ ಮಾಡ್ಕೊಳ್ಳಾಗುತ್ತೆ. ಕಲೆಕ್ಟ್ ಮಾಡ್ಕೊಂಡಾಯ್ತು, ಬಟ್ ಯಾವುದ್ರ ಮಧ್ಯೆ ಕ್ರಾಸ್ ಪಾಲಿನೇಷನ್, ಕ್ರಾಸ್ ಬ್ರೀಡಿಂಗ್ ಮಾಡಬೇಕು ಅದು ಕ್ವಶನ್ ಬರ್ತಲ್ಲ. ಸೊ ಅದರಲ್ಲಿ ನಿಮಗೆ ಏನ್ ಬೇಕಾಗಿದೆ, ಒಂದು ಡಿಸೀಸ್ ರೆಸಿಸ್ಟೆಂಟ್ ಮತ್ತೆ ಹೈ ಯೀಲ್ಡಿಂಗ್ ವೆರೈಟಿ, ಅವು ಎರಡು ಒಂದೇ ಇದರಲ್ಲಿ ಒಂದೇ ಕ್ರಾಪ್ ಪ್ಲಾಂಟ್ಸ್ ಅಲ್ಲಿ ಎರಡು ಕ್ಯಾರೆಕ್ಟರ್ ಬೇಕಾಗಿದೆ. ಸೊ ಅವಾಗ ಏನ್ ಮಾಡಿ, ಯಾವುದೋ ಒಂದು ಪರ್ಟಿಕ್ಯುಲರ್ ಡಿಸೀಸ್ಗೆ ಆ ಕ್ರಾಪ್ ಪ್ಲಾಂಟ್ ರೆಸಿಸ್ಟೆಂಟ್ ತೋರಿಸುತ್ತೆ, ಆ ಪ್ಲಾಂಟ್ ನ ಸೀಡ್ಗಳು ಮತ್ತೆ ಹೈ ಯೀಲ್ಡಿಂಗ್, ಗುಡ್ ಕ್ವಾಲಿಟಿ ವಿತ್ ಹೈ ಯೀಲ್ಡ್ ಇರುವಂತಹ ಕ್ರಾಪ್ ಪ್ಲಾಂಟ್ ನ ಸೀಡ್ಸ್ ಒಂದ್ ಕಡೆ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದನ್ನ ನಾವೇಂತೀವಿ ಇವ್ಯಾಲ್ಯೂಯೇಷನ್ ಅಂಡ್ ಸೆಲೆಕ್ಷನ್ ಆಫ್ ಪೇರೆಂಟ್ಸ್. ನಮಗೆ ಯಾವ ಕ್ಯಾರೆಕ್ಟರ್ ನ ಪೇರೆಂಟ್ಸ್ ಗಳು ಬೇಕು, ಯಾವ ಕ್ಯಾರೆಕ್ಟರ್ ನಾವು ನೋಡ್ಲಿಕ್ಕೆ ಇಷ್ಟಪಡ್ತೀವಿ, ಆ ಕ್ಯಾರೆಕ್ಟರ್ ಹೊಂದಿರುವಂತ ಪೇರೆಂಟ್ಸ್ ಗಳನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ದಟ್ ವಿ ಕ್ಯಾನ್ ಸೆಟ್ ದ ಇವ್ಯಾಲ್ಯೂಯೇಷನ್ ಅಂಡ್ ಸೆಲೆಕ್ಷನ್ ಆಫ್ ಪೇರೆಂಟ್ಸ್ ಅಂತ ಹೇಳ್ತೀವಿ, ವಿತ್ ಎ ಗುಡ್ ಡಿಸೈರಬಲ್ ಕ್ಯಾರೆಕ್ಟರ್ಸ್. ನೆಕ್ಸ್ಟ್ ಈಸ್ ಕ್ರಾಸ್ ಹೈಬ್ರಿಡೇಷನ್ ಅಮಂಗ್ ದಿ ಸೆಲೆಕ್ಟೆಡ್ ಪೇರೆಂಟ್ಸ್. ಈಗ ಸೆಲೆಕ್ಟೆಡ್ ಪೇರೆಂಟ್ಸ್ ಇದೆಯಲ್ಲ, ಅವುಗಳ ಮಧ್ಯೆ ಕ್ರಾಸ್ ಹೈಬ್ರಿಡೇಷನ್ ಅಂದ್ರೆ ಕ್ರಾಸ್ ಪಾಲಿನೇಷನ್ ಫಾಲೋ ಮಾಡಬೇಕು. ಅಂಡ್ ದಿಸ್ ಕ್ರಾಸ್ ಪಾಲಿನೇಷನ್, ಎ ಕ್ರಾಸ್ ಹೈಬ್ರಿಡೇಷನ್ ಈಸ್ ಫಾಲೋಡ್ ಬೈ ಯೂಸಿಂಗ್ ದಿ ಇಮ್ಯಾಸ್ಕ್ಯುಲೇಷನ್ ಮೆಥಡ್. ಇಫ್ ದ ಫ್ಲವರ್ಸ್ ಆರ್ ಬೈಸೆಕ್ಸುವಲ್ ಇದ್ರೆ ಅಲ್ಲಿ ಇಮ್ಯಾಸ್ಕ್ಯುಲೇಷನ್ ಮಾಡಬೇಕಾಗುತ್ತೆ. ಇಫ್ ದ ಫ್ಲವರ್ಸ್ ಆರ್ ಯೂನಿಸೆಕ್ಸುವಲ್ ಇದ್ರೆ ದರ್ ಇಸ್ ನೋ ರಿಕ್ವೈರ್ಮೆಂಟ್ ಆಫ್ ಇಮ್ಯಾಸ್ಕ್ಯುಲೇಷನ್. ಸೊ ದಟ್ ವಿ ಕ್ಯಾನ್ ಸೇ ಕ್ರಾಸ್ ಹೈಬ್ರಿಡೇಷನ್ ಅಮಂಗ್ ದಿ ಸೆಲೆಕ್ಟೆಡ್ ಪೇರೆಂಟ್ಸ್. ನೆಕ್ಸ್ಟ್ ನೋಡಿ, ಸೆಲೆಕ್ಷನ್ ಅಂಡ್ ಟೆಸ್ಟಿಂಗ್ ಆಫ್ ಸುಪೀರಿಯರ್ ರೀಕಾಂಬಿನೆಂಟ್ಸ್. ಈಗ ಕ್ರಾಸ್ ಪಾಲಿನೇಷನ್ ಆಯ್ತು, ಕ್ರಾಸ್ ಪಾಲಿನೇಷನ್ ಆದ್ಮೇಲೆ ಫರ್ಟಿಲೈಸೇಷನ್ ಆಗಿದೆ, ಫರ್ಟಿಲೈಸೇಷನ್ ಆದ್ಮೇಲೆ ಅಲ್ಲಿ ನ್ಯೂ ಸೀಡ್ಸ್ ಡೆವಲಪ್ ಆಗುತ್ತೆ. ಸೀಡ್ಸ್ ಡೆವಲಪ್ ಆದ್ಮೇಲೆ ಅಲ್ಲಿ ಫಾರ್ಮ್ ಆಗಿರುವ ಸೀಡ್ಸ್, ವಾಟ್ ಎವರ್ ದ ಡೆವಲಪ್ಡ್ ಸೀಡ್ಸ್, ಆಲ್ ದೇ ಆರ್ ನಾಟ್ ದೇ ನಾಟ್ ಕಂಟೈನ್ಸ್ ಎ ಡಿಸೈರ್ಡ್ ಕ್ಯಾರೆಕ್ಟರ್ಸ್. ಅಲ್ಲಿ ಡೆವಲಪ್ ಆಗಿರುವಂತ ಎಲ್ಲ ಹೈಬ್ರಿಡ್ ಸೀಡ್ಸ್ಗಳು ದೇ ಆರ್ ನಾಟ್ ಗುಡ್ ಡಿಸೈರ್ಡ್ ಕ್ಯಾರೆಕ್ಟರ್ ಕಂಟೈನಿಂಗ್ ಸೀಡ್ಸ್. ಎಲ್ಲವೂ ರೀಕಾಂಬಿನೆಂಟ್ ಸೀಡ್ಸೇ ಇರುತ್ತೆ ಅಂತ ಏನಿಲ್ಲ, ಅಲ್ಲಿ ಗುಡ್ ಕ್ವಾಲಿಟಿ ಸೀಡ್ಸೇ ಇರುತ್ತೆ ಅಂತ ಏನಿಲ್ಲ. ಚಾನ್ಸಸ್ ಆಫ್ ರೀಕಾಂಬಿನೇಷನ್ಸ್ ಡ್ಯೂರಿಂಗ್ ದಿ ಹೈಬ್ರಿಡೇಷನ್ ಈಸ್ 1 out of 100 to 1 out of 1000 ಇರುತ್ತೆ. ಸೊ ಅಲ್ಲಿ ಚಾನ್ಸಸ್ ಆಫ್ ರೀಕಾಂಬಿನೇಷನ್ ಇಸ್ ವೆರಿ ಲೆಸ್. ಬಟ್ ಅದರಲ್ಲಿ ಯಾವುದು ಗುಡ್ ಕ್ವಾಲಿಟಿ ಡಿಸೈರ್ಡ್ ಸೀಡ್ಸ್ ಯಾವುದಿದೆ ಅಲ್ಲ, ಸುಪೀರಿಯರ್ ರೀಕಾಂಬಿನೆಂಟ್ಸ್ ಯಾವುದಿಲ್ಲ, ಅದನ್ನ ಸೆಲೆಕ್ಟ್ ಮಾಡಬೇಕಾಗಿದೆ. ಅಂಡ್ ದ್ಯಾಟ್ ಈಸ್ ರಿಕ್ವೈರ್ಡ್ ಎ ಸೈಂಟಿಫಿಕ್ ಇವ್ಯಾಲ್ಯೂಯೇಷನ್, ಎ ಸೈಂಟಿಫಿಕ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಒನ್ ಆಫ್ ದಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಅಂತ ಕೂಡ ಇದನ್ನು ಹೇಳ್ಬೋದು. ಸೊ ಅಲ್ಲಿ ಸುಪೀರಿಯರ್ ರೀಕಾಂಬಿನೆಂಟ್ಸ್ ಯಾವುದಿದೆಯಲ್ಲ ಅದನ್ನ ನಾವು ಸೆಲೆಕ್ಟ್ ಮಾಡಬೇಕು. ಒನ್ಸ್ ದ ಸುಪೀರಿಯರ್ ರೀಕಾಂಬಿನೆಂಟ್ಸ್ ಆರ್ ಸೆಲೆಕ್ಟೆಡ್, ದೆನ್ ದೇ ಆರ್ ಅಲೋಡ್ ಫಾರ್ ದಿ ಸೆಲ್ಫ್ ಪಾಲಿನೇಷನ್ ಫಾರ್ 2 to 3 ಜನರೇಷನ್ಸ್. ಕಂಟಿನ್ಯೂಸ್ ಆಗಿ ಅವುಗಳನ್ನ ಸೆಲ್ಫ್ ಪಾಲಿನೇಷನ್ಗೆ ಅಲೋ ಮಾಡಬೇಕಾಗುತ್ತೆ ಟು ಡೆವಲಪ್ ದಿ ಹೋಮೋಝೈಗೋಸಿಟಿ ಅಮಂಗ್ ದೆಮ್ಸೆಲ್ಸ್. ಒಂದ್ಸಲ ಅದು ಹೋಮೋಝೈಗಸ್ ಆದ್ರೆ ಅಲ್ಲಿ ಅದು ಇಮಿಡಿಯೇಟ್ಲಿ ತಮ್ಮ ವಿಗರ್ ಅನ್ನ ಲೂಸ್ ಮಾಡ್ಕೊಳ್ಳೋದಿಲ್ಲ. ದೆನ್ ಆಫ್ಟರ್ ದಟ್ ಒನ್ಸ್ ದ ಇನ್ ಲಾರ್ಜ್ ನಂಬರ್ ಆಫ್ ಸೀಡ್ಸ್ ಡೆವಲಪ್ ಆದ್ಮೇಲೆ ಟೆಸ್ಟಿಂಗ್, ಅವುಗಳ ಸೀಡ್ ಕ್ವಾಲಿಟಿ ಹೆಂಗಿದೆ, ಫಾರ್ ಡಿಸೀಸ್ ರೆಸಿಸ್ಟೆಂಟ್ ಪರ್ಪಸ್, ಯಾ ಕ್ವಾಲಿಟಿ ಪರ್ಪಸ್ ಆರ್ ಕ್ವಾಂಟಿಟಿ ಪರ್ಪಸ್, ಈಲ್ಡ್ ವೈಸ್ ಅಂಡ್ ಇನ್ ಡಿಫ್ರೆಂಟ್ ಜಾಗ್ರಫಿಕಲ್ ಲೊಕೇಶನ್ ಅಲ್ಲಿ ಇದು ಹೆಂಗ್ ಗ್ರೋ ಆಗುತ್ತೆ, ವೆದರ್ ಇಟ್ ಇಸ್ ಅಡ್ಜಸ್ಟಿಬಲ್ ಆರ್ ನಾಟ್, ಅದೆಲ್ಲವೂ ಟೆಸ್ಟಿಂಗ್ ಮಾಡಲಾಗುತ್ತೆ. ದೆನ್ ರಿಲೀಸ್ ಮಾಡೋಗುತ್ತೆ. ಅಂಡ್ ದ ಕಮರ್ಷಿಯಲೈಸೇಷನ್ ಆಫ್ ನ್ಯೂ ಕಲ್ಟಿವರ್ಸ್, ಹೊಸ ಕಲ್ಟಿವರ್ ಅನ್ನ, ಹೊಸ ವೆರೈಟಿಯನ್ನ ಕಮರ್ಷಿಯಲೈಸ್ ಮಾಡಲಾಗುತ್ತೆ, ಮಾರ್ಕೆಟ್ ಅಲ್ಲಿ ರಿಲೀಸ್ ಮಾಡಲಾಗುತ್ತೆ. ಅಂಡ್ ಇಟ್ ಈಸ್ ಗಿವನ್ ಟು ದಿ ಫಾರ್ಮರ್ಸ್ ಆರ್ ಇಟ್ ಈಸ್ ಸೋಲ್ಡ್ ಟು ದಿ ಫಾರ್ಮರ್ಸ್. ಅಂಡ್ ಇದನ್ನ ಟೆಸ್ಟಿಂಗ್ ಮಾಡೋರು ನ್ಯಾಷನಲ್ ಸೀಡ್ ಟೆಸ್ಟಿಂಗ್ ಏಜೆನ್ಸಿ ಇದೆ, ಅವರು ಇದನ್ನ ಟೆಸ್ಟ್ ಮಾಡ್ತಿರ್ತಾರೆ, ನ್ಯಾಷನಲ್ ಸೀಡ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದಿ 5 steps which are followed in development of new crop plant, a new variety of crop plant during the plant breeding. Next ನೋಡಿ, mention the roles played by the microbes in household product. ಮೈಕ್ರೋಬ್ಸ್ ಅನ್ನ ಹೌಸ್ಹೋಲ್ಡ್ ಪ್ರಾಡಕ್ಟ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ತಾರೆ, ದ ವೇರಿಯಸ್ ಡಿಫರೆಂಟ್ ಮೈಕ್ರೋಬ್ಸ್ ದೇ ಆರ್ ಯೂಸ್ಡ್ ಇನ್ ಹೌಸ್ಹೋಲ್ಡ್ ಪ್ರೊಡಕ್ಷನ್. ಒಂದು ನೋಡಿ, ದ ಲ್ಯಾಕ್ಟೋಬ್ಯಾಸಿಲಸ್ ಆರ್ ಕಾಮನ್ಲಿ ಯೂಸ್ಡ್ ಟು ಕನ್ವರ್ಟ್ ಮಿಲ್ಕ್ ಇನ್ ಟು ಕರ್ಡ್. ಮಿಲ್ಕ್ ಇದ್ದದನ್ನ ಕರ್ಡ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಯೂಶಲಿ ದೀಸ್ ಲ್ಯಾಕ್ಟೋಬ್ಯಾಸಿಲಸ್ ಇನ್ಸೆಕ್ಟ್ಸ್ ಇದೆಯಲ್ಲ, ದೇ ಕಾಸಸ್ ದಿ ಕೊಯಾಗುಲೇಷನ್ ಆಫ್ ಮಿಲ್ಕ್ ಪ್ರೋಟೀನ್. ಮಿಲ್ಕ್ ಪ್ರೋಟೀನ್ ಅನ್ನ ಕೊಯಾಗುಲೇಟ್ ಮಾಡುತ್ತೆ ಅಂಡ್ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಡೆವಲಪ್ ಮಾಡುತ್ತೆ. ಇನ್ ದಟ್ ವೇ ವಿ ಕ್ಯಾನ್ ಸೇ ಲ್ಯಾಕ್ಟೋಬ್ಯಾಸಿಲಸ್ ಮೈಕ್ರೋಬ್ ವಿಚ್ ಹೆಲ್ಪ್ಸ್ ಟು ಕನ್ವರ್ಟ್ ಮಿಲ್ಕ್ ಇನ್ ಟು ಕರ್ಡ್ ಆಯ್ತು.
ದೆನ್ ಅದೇ ಇಲ್ಲಿ ಕೊಯಾಗುಲೇಷನ್ ಆಫ್ ಮಿಲ್ಕ್ ಪ್ರೋಟೀನ್, ಪಾರ್ಸಿಯಲ್ ಡೈಜೆಷನ್ ಆಫ್ ಮಿಲ್ಕ್ ಪ್ರೋಟೀನ್ ಅಂತ ಕೊಟ್ಟಿದ್ದೀನಿ ನೋಡಿ. ಓಕೆ, ಸೊ ದಟ್ಸ್ ಅಬೌಟ್ ದಿ ಕೇಸ್. ಸೆಕೆಂಡ್ ಇದೆ, ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಇದೆ ನೋಡಿ, ದರ್ ಇಸ್ ಡಿಫರೆಂಟ್ ವೆರೈಟೀಸ್ ಆಫ್ ಚೀಸ್ ವೆರ್ ಡೆವಲಪ್ಡ್. ಅಲ್ಲಿ ವೇರಿಯಸ್ ಡಿಫರೆಂಟ್ ಟೆಕ್ಸ್ಚರ್, ಫ್ಲೇವರ್ ಅಂಡ್ ಟೇಸ್ಟ್ ವೆರ್ ಇಂಟ್ರೊಡ್ಯೂಸ್ಡ್ ಬೈ ಯೂಸಿಂಗ್ ದಿ ವೇರಿಯಸ್ ಡಿಫರೆಂಟ್ ಟೈಪ್ಸ್ ಆಫ್ ಮೈಕ್ರೋಬ್ಸ್. ಯಾವುದಿದೆ ನೋಡಿ, ಯೂಶುವಲಿ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಕೊಟ್ಟಿದ್ದೀನಿ, ಲಾರ್ಜ್ ಹೋಲ್ಡ್ ಸ್ವಿಸ್ ಚೀಸ್ ಡೆವಲಪ್ ಮಾಡಬೇಕಾಗಿದೆ. ಸೊ ಯೂಶುವಲಿ ಅಲ್ಲಿ ದರ್ ಇಸ್ ಸ್ಪೆಸಿಫಿಕಲಿ ದೇ ವಿಲ್ ಯೂಸ್ ಎ ಬ್ಯಾಕ್ಟೀರಿಯಂ, ದರ್ ಇಸ್ ಎ ಪ್ರೊಪಿನೋಬ್ಯಾಕ್ಟೀರಿಯಂ, ಇದು ಪಿ ಕ್ಯಾಪಿಟಲ್ ಆಗಬೇಕು ಇಲ್ಲಿ, ಪ್ರೊಪಿನೋಬ್ಯಾಕ್ಟೀರಿಯಂ ಶರ್ಮಾನಿ ಯೂಸ್ ಮಾಡಲಾಗುತ್ತೆ. ರಾಕ್ಫೋರ್ಟಿ ಚೀಸ್ ಡೆವಲಪ್ ಮಾಡಬೇಕಾಗಿದೆ ಅಂದ್ರೆ ಅಲ್ಲಿ ಫಂಗಾಯಿ ಯೂಸ್ ಮಾಡ್ತಾರೆ, ದರ್ ಇಸ್ ಎ ಪೆನ್ಸಿಲಿಯಂ ರಾಕ್ಫೋರ್ಟಿ ಯೂಸ್ ಮಾಡ್ತಾರೆ. ಅಷ್ಟೇ ಅಲ್ಲ, ಕಮೆಂಬರ್ಟಿ ಚೀಸ್ ಡೆವಲಪ್ ಮಾಡಬೇಕಂದ್ರೆ ಅಲ್ಲಿ ಪೆನಿಸಿಲಿಯಂ ಕಮೆಂಬರ್ಟಿ ಫಂಗಲ್ ಸ್ಪೀಸಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ವಿದ್ಯಾರ್ಥಿ ಮಿತ್ರರೇ, ಅಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ನನಗೆ ಹೇಳಿ, ರೆಗ್ಯುಲರ್ ಆಗಿ ನೀವು ಪಿಜ್ಜಾ ತಿಂತೀರಲ್ಲ, ಆ ಪಿಜ್ಜಾದಲ್ಲಿ ಯಾವ ಚೀಸ್ ಬಳಸಲಾಗುತ್ತೆ? ರೆಗ್ಯುಲರ್ ಆಗಿ ನೀವೇನ್ ಪಿಜ್ಜಾ ತಿಂತೀರಲ್ಲ, ಆ ಪಿಜ್ಜಾದಲ್ಲಿ ವೆದರ್ ದೇ ಯೂಸ್ ದಿ ಸ್ವಿಸ್ ಚೀಸ್, ಯ ರಾಕ್ಫೋರ್ಟಿ ಚೀಸ್, ಯ ಕಮೆಂಬರ್ಟಿ ಚೀಸ್ ಯೂಸ್ ಮಾಡ್ತಾರೋ, ಅಥವಾ ಅದು ಬಿಟ್ಟು ಬೇರೆ ಯಾವ ಚೀಸ್ ಯೂಸ್ ಮಾಡ್ತಾರೆ, ನೀವು ಅಲ್ಲಿ ನನಗೆ ಕಮೆಂಟ್ ಮಾಡಿ ಹೇಳಬೇಕು. ನೆಕ್ಸ್ಟ್ ನೋಡೋಣ, ಟಾಡಿ. ಟಾಡಿ ಅಥವಾ ಕರ್ನಾಟಕದಲ್ಲಿ ಮಂಗಳೂರು, ಉಡುಪಿ ಸೈಡ್ ಎಲ್ಲ ಹೋದ್ರೆ ಇದನ್ನ ನೀರಾ ಅಂತ ಹೇಳ್ತಿರ್ತಾರೆ, ಟಾಡಿ ಅಂತ ಕೂಡ ಕರೀತಿರ್ತಾರೆ. ಏನ್ ನೋಡಿ ಇದು ಟಾಡಿ ಅಥವಾ ತಾಡಿ, ಎ ಟ್ರೆಡಿಷನಲ್ ಡ್ರಿಂಕ್ ಇನ್ ದಿ ಸೌತ್ ಇಂಡಿಯಾ, ಎ ಸೌತ್ ಇಂಡಿಯನ್ ಟ್ರೆಡಿಷನಲ್ ಡ್ರಿಂಕ್. ಇಟ್ ಈಸ್ ಡೆವಲಪ್ ಫ್ರಮ್ ದಿ ಫರ್ಮೆಂಟೆಡ್ ಸ್ಯಾಪ್ ಆಫ್ ಪಾಮ್ ಟ್ರೀ, ಆರ್ ದ ಸೈಂಟಿಫಿಕ್ ನೇಮ್ ಇದೆ ಕ್ಯಾರಿಯೋಟಾ ಯುರೇನ್ಸ್. ಇಟ್ ಇಸ್ ಎ ಪಾಮ್ ಟ್ರೀಯ ಸ್ಪ್ಯಾಡಿಕ್ಸ್ ಇನ್ಫ್ಲೋರೆಸನ್ಸ್ ಅನ್ನ ಟ್ಯಾಪ್ ಮಾಡಿ ಅದರಿಂದ ಏನ್ ಸ್ಯಾಪ್ ಬರುತ್ತಲ್ಲ, ರಿಲೀಸ್ಡ್ ಸ್ಯಾಪ್ ಇಂದ ಅಲ್ಲಿ ಟಾಡಿ ಫರ್ಮೆಂಟೆಡ್ ಡ್ರಿಂಕ್ ಟಾಡಿಯನ್ನ ಡೆವಲಪ್ ಮಾಡಲಾಗುತ್ತೆ. And some other parts or other plant parts or other organisms are also used as a fermented product where it is due to the microbial activity ಆಗ್ತಾ ಇದೆ. Just like soya bean which is used for the soya sauce development. Bamboo shoots are also ಕಳಲೆ ಅಂತ ಹೇಳ್ತೀವಿ. ಓಕೆ, ಈ ವೆಸ್ಟರ್ನ್ ಘಾಟ್ ಬೆಲ್ಟ್ಗಳೆಲ್ಲ ಹೋದ್ರೆ ಶಿವಮೊಗ್ಗ ಆಯ್ತು, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮಂಗಳೂರು, ಕಾರವಾರ ಈ ಸೈಡ್ ಎಲ್ಲ ಹೋದ್ರೆ ಬ್ಯಾಂಬೂ ಶೂಟ್ಸ್ ಅನ್ನ ಕಳಲೆ ಅಂತ ಯೂಸ್ ಮಾಡ್ತಾರೆ. ಅದನ್ನ ಅದರ ಫರ್ಮೆಂಟೆಡ್ ಪ್ರಾಡಕ್ಟ್ ಅನ್ನ ಕೂಡ ಪಲ್ಯ ಆಗಿ ಕೂಡ ಯೂಸ್ ಮಾಡ್ತಿರ್ತಾರೆ. ಓಕೆ, ಸೊ ದಟ್ ವಿ ಕ್ಯಾನ್ ಸೇ ದಟ್ ಇಸ್ ಸೋಯಾಬೀನ್ ಅಂಡ್ ಆರ್ ಸೋಯಾ ಸಾಸ್. ಸೋಯಾಬೀನ್ ಅನ್ನ ಸೋಯಾ ಸಾಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಬ್ಯಾಂಬೂ ಶೂಟ್ಸ್ ಆಲ್ ದೇ ಆರ್ ದಿ by using the fermentation process with the help of microbes, they are used as a food. So these are some important household product. They are produced with the help of microbes. Next nodi, define the following. Biochemical oxygen demand. Biochemical oxygen demand. Total ಎಷ್ಟಿದೆ? 5 definitions ನಾವು ಬರಿಬೇಕಾಗಿದೆ. 5 marks question ಇದೆ ಇದು. ಇಲ್ಲಿ 1 2 3 4 5 A B C D E ಅಂತ ಬರ್ತೀನಿ ನೋಡಿ. ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಂದ್ರೆ ಏನ್ ನೋಡಿ. ವಾಟ್ ಇಸ್ ದಿಸ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್? ದ ಡಿಮಾಂಡ್ ಆಫ್ ಆಕ್ಸಿಜನ್ ಬೈ ದಿ ಮೈಕ್ರೋಬ್ಸ್ ಟು ಡಿಗ್ರೇಡ್ ದಿ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇನ್ ದಿ ವಾಟರ್, ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಹೇಳ್ತೀವಿ. ಸೊ ನೋಡಿ ಇಲ್ಲಿ ಏನ್ ಡೆಫಿನೇಷನ್ ಇದೆ. ದ biological oxygen demand, the amount of oxygen required for microbial breakdown of biodegradable organic matter called as a BOD. Microbes ಗಳಿಗೆ ಆರ್ಗ್ಯಾನಿಕ್ ಮ್ಯಾಟರ್ ಬ್ರೇಕ್ ಡೌನ್ ಮಾಡಲಿಕ್ಕೆ ಎಷ್ಟು ಆಕ್ಸಿಜನ್ ಬೇಕಾಗುತ್ತೆ ಅದು ನಾವು ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ ಯೂಟ್ರಾಫಿಕೇಶನ್. ಯೂಟ್ರಾಫಿಕೇಶನ್ ಅಂದ್ರೆ ಇಟ್ಸ್ ಎ ನ್ಯಾಚುರಲ್ ಏಜಿಂಗ್ ಆಫ್ ಲೇಕ್ ಡ್ಯೂ ಟು ದಿ ನ್ಯೂಟ್ರಿಯೆಂಟ್ ಎನ್ರಿಚ್ಮೆಂಟ್ ಅಂತ ಹೇಳ್ತೀವಿ. Natural aging of lake water due to the nutrient enrichment, especially it may be because of nitrogen and phosphorus enrichment anta heltivi, that we can say it is a eutrophication. That is the aging of lake due to the nutrient enrichment. Il nodi, there is a natural aging of lake by the biological enrichment of its water is known as eutrophication. Next nodona biomagnification. Biomagnification ಅಂದ್ರೇನು? ಇಟ್ ಇಸ್ ಎ ಪ್ರೊಸೆಸ್ ಇನ್ ವಿಚ್ ಇನ್ಕ್ರೀಸ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ನಾನ್ ಬಯೋಡಿಗ್ರೇಡೇಬಲ್ ಕೆಮಿಕಲ್ ಯಾ ಟಾಕ್ಸಿಕಂಟ್ಸ್ ಅಟ್ ದಿ ಸಕ್ಸೆಸಿವ್ ಟ್ರಾಪಿಕ್ ಲೆವೆಲ್, ಅಟ್ ದಿ ಇನ್ಕ್ರೀಸಿಂಗ್ ಟ್ರಾಪಿಕ್ ಲೆವೆಲ್ ಇಸ್ ನೋನ್ ಆಸ್ ಬಯೋಮ್ಯಾಗ್ನಿಫಿಕೇಶನ್ ಅಂತ ಹೇಳ್ತೀವಿ. ಯೂಸ್ ಬೆಸ್ಟ್ ಎಕ್ಸಾಂಪಲ್ ಇದೆ ಇದಕ್ಕೆ DDT ಪೊಲ್ಯೂಷನ್. ಓಕೆ, DDT ಪೊಲ್ಯೂಷನ್ ಆಗುತ್ತಲ್ಲ, ಸೊ ಅದರಿಂದ ಅಲ್ಲಿ ಬಯೋಮ್ಯಾಗ್ನಿಫಿಕೇಶನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಡಿ ನೋಡಿ, ಆಲ್ಗಲ್ ಬ್ಲೂಮ್. ಇಲ್ಲಿ ಆಲ್ಗಲ್ ಬ್ಲೂಮ್ ಕೊಟ್ಟಿದ್ದಾರೆ, ಅದೇ ಇದೆ ಆಲ್ಗಲ್ ಬ್ಲೂಮ್. ದ ಡೊಮೆಸ್ಟಿಕ್ ಸಿವೇಜ್ ಕಂಟೇನ್ಸ್ ಎ ನ್ಯೂಟ್ರಿಯೆಂಟ್ ಲೈಕ್ ನೈಟ್ರೋಜನ್ ಅಂಡ್ ಫಾಸ್ಫರಸ್. ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಜಾಸ್ತಿ ಇದೆ. ವಿಚ್ ಫೇವರ್ಸ್ ದಿ ಎಕ್ಸೆಸಿವ್ ಗ್ರೋತ್ ಆಫ್ ಪ್ಲಾಂಕ್ಟಾನಿಕ್ ಆರ್ಗ್ಯಾನಿಸಮ್ಸ್, ಪ್ಲಾಂಕ್ಟಾನಿಕ್ ಆಲ್ಗೆ.
ಅಲ್ಲಿ ಯುನಿಸೆಲ್ಯುಲರ್ ಆಲ್ಗೆ ಇರ್ಬೋದು ಅಥವಾ ಸೈನೋಬ್ಯಾಕ್ಟೀರಿಯಾ ಇರ್ಬೋದು. ಪ್ಲಾಂಕ್ಟಾನಿಕ್ ಆಲ್ಗೆ ಕಾಲ್ಡ್ ಆಸ್ ಎ ಆಲ್ಗಲ್ ಬ್ಲೂಮ್. ಅಂದ್ರೆ ಏನಾಗ್ತಾ ಇದೆ, ಡ್ಯೂ ಟು ದಿ ಅಲ್ಲಿ ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಯೂಟ್ರಾಪಿಕೇಶನ್ ಆಗ್ತಾ ಇದೆ. ಈ ರೀತಿನೂ ಹೇಳ್ಬೋದು, ಡ್ಯೂ ಟು ದಿ ಯೂಟ್ರಾಪಿಕೇಶನ್ or due to the nutrient enrichment which support the excess growth of immediate rapid and excess growth of planktonic organism, phytoplanktons like unicellular algae and cyanobacteria that results in a formation of a green scum on the water body is known as algal bloom anta ಹೇಳ್ತೀವಿ. Then ecological sanitation. Ecological sanitation is the sustainable system of handling human excreta using dry composting method. Yeah, dry composting toilets is known as eco sanitation ಅಂತ ಹೇಳ್ತೀವಿ, ಅಥವಾ ಇದನ್ನ eco-save toilets ಅಂತಾನೂ ಹೇಳ್ತೀವಿ. And nowadays these eco toilets or eco sanitation toilets or eco-save toilets we can see commonly in the Kerala and even in Sri Lanka also. ಕೇರಳ ಮತ್ತೆ ಶ್ರೀಲಂಕಾದಲ್ಲೂ ಕೂಡ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ನೋಡಿ, ಇನ್ ಮೆಂಡಲಿಯನ್ ಎಕ್ಸ್ಪೆರಿಮೆಂಟ್ when two pairs of traits are combined in a hybrid, the segregation of one pair of character is independent of the other pair of character. Justify this by representing the schematically the two gene inheritance ಅಂತ ಹೇಳ್ತೀವಿ. ನೋಡಿ, ಇದು ಏನ್ ಹೇಳ್ತಿದ್ದಾರೆ, that is when two pair of traits are combined in a hybrid, the segregation of one pair of character is independent of the other pair of character. That is a law of independent segregation ಕೊಡಿದಾರಲ್ಲ ಇಲ್ಲಿ, independent independent of another pair. That is a law of independent assortment ಅಂತ ಹೇಳ್ತೀವಿ. ಇಲ್ಲಿ ಏನೋ ಎಡವಟ್ಟು ಆಗಿದೆ ರೀ. when two pairs of traits combined in a hybrid, segregation of one pair, idu law of segregation, a pair of alleles segregate from each other during the gamete formation. ಇಲ್ಲ, ಇದು ತಪ್ಪಿದೆ ನೋಡಿ. ಓಕೆ, ಇಲ್ಲಿ ತಪ್ಪಾಗಿದೆ. ಇಲ್ಲಿ ನಾವು law of independent assortment statement ಕೊಡಬೇಕು. we have to mention the law of independent assortment. so ಇದೇನಿದೆಯಲ್ಲ, this is the statement of law of independent assortment ಇದೆ. law of independent assortment, whatever the statement given here, ಏನಿದೆ law of independent assortment statement ಇಲ್ಲಿ ನೋಡಿ. when two pair of traits combined in a hybrid, the segregation of one pair of character is independent of the other pair of character, that we can say it is a law of independent assortment ಅಂತ ಹೇಳ್ತೀವಿ. And this law of independent assortment was explained by the Mendel by using dihybrid cross. Dihybrid cross, or we can say ಇದನ್ನ two gene inheritance ಅಂತಾನೂ ಕೂಡ ಹೇಳ್ಬೋದು. It is also referred as a two gene inheritance. So what is this dihybrid cross? What is this two gene inheritance? Dihybrid cross is nothing but the cross between the two plants. A cross between the two organisms differ with a two pair of traits. Or two contrasting characters is known as a dihybrid cross anta heltivi. Mendel performed this dihybrid cross using the pea plant and by selecting the characters. Yaudu round yellow seed. Round is with respect to seed shape alli ಎರಡು trait, round and wrinkled. Seed color alli ಎರಡು trait, that is a yellow and green. Round is dominant over the wrinkled and yellow is dominant over the green. Okay, so ಇಲ್ಲೇನ್ ಮಾಡಿದಾರೆ ನೋಡಿ, round yellow seed, that is a dominant parental trait, and wrinkled green seed, that is a recessive parental trait ತಗೊಂಡ್ರು, ಅವುಗಳನ್ನ ಕ್ರಾಸ್ ಮಾಡ್ಲಿಕ್ಕೆ ಅಲೋ ಮಾಡಿದರು. ಓಕೆ, ಮೀನ್ಸ್ ಬೈ ಇಲ್ಲಿ ಕ್ರಾಸ್ ಪಾಲಿನೇಷನ್ ಮಾಡಿದ್ದಾರೆ. that is artificial cross pollination by following the emasculation method. So ಇಲ್ಲಿ cross pollination ಮಾಡಲಾಗಿದೆ. Here they perform the cross pollination, that is the emasculation method by the Mendel. Then ಏನಾಯ್ತು, in the F1 generation, ಇಲ್ಲಿ ಇದೆಯಲ್ಲ, that is the F1 generation, all the F1 generation plants are round and yellow, but the genotype ಈ ರೀತಿ ಬರ್ತಾ ಇದೆ. That is a capital R, small r, capital Y, small y. And the F1 plants are allowed to self. So F1 plants ಅಲ್ಲಿ selfing, because ಇಲ್ಲಿ it is a bisexual plants ಇದೆ, flowers are bisexual ಇದೆ. So the four gametes are formed. Female gametes are, that is a antheridium ಅಲ್ಲಿ ಮೇಲ್ ಗ್ಯಾಮೆಟ್ಸ್ ಆಗ್ತಾ ಇದೆ, ಅಂಡ್ ಪಿಸ್ಟಿಲ್ ಅಥವಾ ಕಾರ್ಪೆಲ್ ಅಲ್ಲಿ ಫೀಮೇಲ್ ಗ್ಯಾಮೆಟ್ ಡೆವಲಪ್ ಆಗ್ತಾ ಇದೆ. ಸೊ ಫೀಮೇಲ್ ಗ್ಯಾಮೆಟ್ಸ್ ಆರ್ 4 types, ಮೇಲ್ ಗ್ಯಾಮೆಟ್ಸ್ ಆರ್ 4 types ಆಗ್ತಾ ಇದೆ.
ಅವುಗಳನ್ನ ಸೆಲ್ಫ್ ಪಾಲಿನೇಷನ್ ಮಾಡಲಿಕ್ಕೆ ಅಲೋ ಮಾಡಿದ ಮೇಲೆ ಇನ್ ದಿ F2 ಜನರೇಷನ್ 16 ಡಿಫರೆಂಟ್ ಪ್ರೊಜೆನೀಸ್ ವೇರ್ ಡೆವಲಪ್ಡ್ ವಿತ್ 9 ಜೀನೋಟೈಪ್. ಇಲ್ಲಿ ಟೋಟಲ್ 9 ಜೀನೋಟೈಪ್ ಆಗಿದೆ ಅಂಡ್ 4 ಫಿನೋಟೈಪ್ಸ್. 9 ಜೀನೋಟೈಪ್ ಅಂಡ್ 4 ಫಿನೋಟೈಪ್ಸ್. 4 ಫಿನೋಟೈಪ್ಸ್ ಡೆವಲಪ್ ಆಗಿದೆ. 9 genotypes and 4 phenotypes were developed, and phenotypic ratio ಏನ್ ಬರುತ್ತೆ ನೋಡಿ ಇಲ್ಲಿ. Here the phenotypic ratio for this one is, it is 9:3:3:1, where 9 are round yellow, then round wrinkled, then here round yellow, round green, wrinkled yellow, wrinkled green, ಈ ರೀತಿ ಇದೆ. And genotypic ratio for this dihybrid cross is, genotypic ratio ಇದೆ. Genotypic ratio is ಏನ್ ಬರ್ತಾ ಇದೆ ನೋಡಿ. It is 1:2:1:2:4:2:1:2:1 ಈ ರೀತಿ ಬರ್ತಾ ಇದೆ. ಈಗ ನಮಗೆ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ. ಏನು ಹೇಳಿದ್ದಾರೆ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್? ವೆನ್ ದ ಟೂ ಪೇರ್ ಆಫ್ ಟ್ರೇಡ್ಸ್ ಕಂಬೈನ್ಡ್ ಇನ್ ಎ ಹೈಬ್ರಿಡ್, the segregation of one pair of character is independent of the another pair of character. So ಇಲ್ಲಿ ಒಂದೊಂದು pair of character ನಾವು ಸೆಲೆಕ್ಟ್ ಮಾಡಿದ್ದೆ ಆದ್ರೆ ಫಸ್ಟ್ ಏನ್ ಮಾಡೋಣ, ಸೀಡ್ ಸೇಪ್. ಇಫ್ ಯು ಕನ್ಸಿಡರ್ಡ್ ಓನ್ಲಿ ದಿ ಸೀಡ್ ಸೇಪ್, ಓಕೆ, ಇದರ ಜೊತೆಗೆ ಸೆಗ್ರಿಗೇಷನ್ ಆಫ್ ಕ್ಯಾರೆಕ್ಟರ್ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ. ಸೀಡ್ ಸೇಪ್ ಕ್ಯಾರೆಕ್ಟರ್ಸ್ ಅನ್ನ ಅಷ್ಟೇ ಕನ್ಸಿಡರ್ ಮಾಡಿದ್ದೆ ಆದ್ರೆ, ಓಕೆ, ಇಫ್ ಯು ಕನ್ಸಿಡರ್ಡ್ ಓನ್ಲಿ ಸೀಡ್ ಸೇಪ್, ಸೊ ಅಲ್ಲಿ ಏನಾಗ್ತಾ ಇದೆ ನೋಡಿ, ಇನ್ ದಿ ಸೀಡ್ ಸೇಪ್ ರೌಂಡ್ ಅಂಡ್ ರಿಂಕಲ್ಡ್ ಇದೆ. ಸೊ ಇಲ್ಲಿ 9 ಆರ್ ರೌಂಡ್ ಮತ್ತೆ ದೀಸ್ 3 ಆರ್ ಆಲ್ಸೋ ರೌಂಡ್ ಇದೆ. ಸೊ ಟೋಟಲ್ ರೌಂಡ್ ಆರ್ ಎಷ್ಟಿದೆ? ರೌಂಡ್ ಟೋಟಲ್ 12 ಇದೆ. 9 + 3 12 ಇದೆ. 12 ಎಷ್ಟು ಟೋಟಲ್ ಔಟ್ ಆಫ್ 16. ಅಂಡ್ ರಿಂಕಲ್ಡ್ ಎಷ್ಟಿದೆ ನೋಡಿ ಇಲ್ಲಿ. ದ ಸೇಮ್ ವೇ ರಿಂಕಲ್ಡ್ ಆರ್, ಸೇಮ್ ವೇ ರಿಂಕಲ್ಡ್ ಆರ್ ಎಷ್ಟಿದೆ? 3 + 1 ದಟ್ ಇದೆ 4 ಔಟ್ ಆಫ್ 16 ಆಗುತ್ತೆ. ಸೊ ಇದು ಎಷ್ಟು ಬಂತು? 12 ಔಟ್ ಆಫ್ 16, ದಟ್ ಇಸ್ ಸಿಂಪ್ಲಿಫೈ ಮಾಡಿದ್ರೆ ಇಟ್ ಇಸ್ 3 ಔಟ್ ಆಫ್ 4 ಆಗುತ್ತೆ. ಅಂಡ್ ಇದು 1 ಔಟ್ ಆಫ್ 4 ಆಗುತ್ತೆ. ದೆನ್ ವಿತ್ ರೆಸ್ಪೆಕ್ಟ್ ಟು ಸೀಡ್ ಕಲರ್ ನೀವು ಸೆಲೆಕ್ಟ್ ಮಾಡಿದ್ದೆ ಆದ್ರೆ, ಇಫ್ ಯು ಕನ್ಸಿಡರ್ ದಿ ಸೀಡ್ ಕಲರ್, ಸೊ ಅಲ್ಲಿ ನಾನು ಫಸ್ಟ್ ಯೆಲ್ಲೋ ಕಲರ್ ತಗೊಳ್ತೀನಿ. ವೈ? ದಟ್ ಇಸ್ ಯೆಲ್ಲೋ ಕಲರ್. ಟೋಟಲ್ ಯೆಲ್ಲೋ ಕಲರ್ ಎಷ್ಟಿದೆ? ರೌಂಡ್ ಯೆಲ್ಲೋ ಅಂಡ್ ರಿಂಕಲ್ಡ್ ಯೆಲ್ಲೋ ಬರುತ್ತೆ. ಸೊ ಯೆಲ್ಲೋ ಆರ್ ಆಲ್ಸೋ 12 ಔಟ್ ಆಫ್ 16. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಆದ್ರೆ ಇದು 3 ಔಟ್ ಆಫ್ 4 ಆಯ್ತು. ಅಂಡ್ ಗ್ರೀನ್ ಕಲರ್ ಇದೆ, ಜಿ ಅಂತ ಬರಿತಾ ಇದ್ದೀನಿ. ಗ್ರೀನ್ ಕಲರ್ ಎಷ್ಟಿದೆ ನೋಡಿ, ದಟ್ ಇದೆ 3. ಏನಾಗ್ತಾ ಇದೆ? ರಿಂಕಲ್ಡ್ ಗ್ರೀನ್ ಅಂಡ್ ಇನ್ನೊಂದು ರೌಂಡ್ ರಿಂಕಲ್ಡ್, ಇದು ಒಂದು ಇಲ್ಲಿ ರಿಂಕಲ್ಡ್ ಗ್ರೀನ್ ಅಂಡ್ ಇದು ರೌಂಡ್ ಗ್ರೀನ್ ಬರ್ತಾ ಇದೆ. ಸೊ ಇದು ಕೂಡ 4 ಔಟ್ ಆಫ್ 16 ಬರ್ತಾ ಇದೆ. ಸೊ ಇದು 1 ಔಟ್ ಆಫ್ 4 ಅಂತ ನಾವು ಸಿಂಪ್ಲಿಫೈ ಮಾಡಬಹುದು. ಸೊ ಬೋತ್ ದಿ ರೇಷಿಯೋಸ್ ವಿತ್ ರೆಸ್ಪೆಕ್ಟ್ ಟು ಸೆಪರೇಟ್ ಕ್ಯಾರೆಕ್ಟರ್ ನೀವು ಕನ್ಸಿಡರ್ ಮಾಡಿದ್ರೆ, ಸೀಡ್ ಸೇಪ್ ಅಂಡ್ ಸೀಡ್ ಕಲರ್ ಸೆಪರೇಟ್ ಕ್ಯಾರೆಕ್ಟರ್ ನೀವು ಕನ್ಸಿಡರ್ ಮಾಡಿದ್ದೆ ಆದ್ರೆ ಅಲ್ಲಿ ರೇಷಿಯೋ 3:, ಇಲ್ಲೂ 3:1 ಅಂಡ್ ಇಲ್ಲೂ ಕೂಡ 3:1 ಬರ್ತಾ ಇದೆ, ಸೇಮ್ ಬರ್ತಾ ಇದೆ. ಸೊ ಕ್ಯಾರೆಕ್ಟರ್ಸ್ ಇನ್ ಎ ಹೈಬ್ರಿಡ್, ಇಫ್ ದ ಕ್ಯಾರೆಕ್ಟರ್ಸ್ ಆರ್ ಕಂಬೈನ್ಡ್ ಇನ್ ಎ ಹೈಬ್ರಿಡ್, ದರ್ ಸೆಗ್ರಿಗೇಷನ್ ಆರ್ ದ ಸೆಪರೇಷನ್ ಈಸ್ ಇಂಡಿಪೆಂಡೆಂಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕಾಗಿ ಇಲ್ಲಿ ಇಂಡಿಪೆಂಡೆಂಟ್ ಟ್ರೇಟ್ಸ್ ಡೆವಲಪ್ ಆಗಿದೆ ಅಥವಾ ರೀಕಾಂಬಿನೆಂಟ್ ಟ್ರೇಟ್ಸ್ ಇಲ್ಲಿ ಡೆವಲಪ್ ಆಗಿದೆ, ಅದನ್ನ ಶೋ ಮಾಡಬೇಕಾಗಿತ್ತು. ಇನ್ ದಿ 2 ಜೀನ್ ಇನ್ಹೆರಿಟನ್ಸ್ ಆರ್ ಡೈಹೈಬ್ರಿಡ್ ಕ್ರಾಸ್, ಈ ರೀತಿ ನಾವು ಎಕ್ಸ್ಪ್ಲೇನ್ ಮಾಡಬಹುದು. ನೆಕ್ಸ್ಟ್ ಡಿಫ್ರೆನ್ಸಿಯೇಟ್ ಬಿಟ್ವೀನ್, ಏನ್ ಹೇಳ್ತಿದ್ದಾರೆ ನೋಡಿ, ಡಿಫ್ರೆನ್ಸಿಯೇಟ್ ಬಿಟ್ವೀನ್ ಯೂರಿಹೆಲೈನ್ ಅನಿಮಲ್ಸ್ ಅಂಡ್ ಸ್ಟೆನೋಹೆಲೈನ್ ಅನಿಮಲ್ಸ್. ಯೂರಿಹೆಲೈನ್ಸ್ ಅಂದ್ರೆ ಸ್ಟೆನೋಹೆಲೈನ್ಸ್ ಅಂದ್ರೆ ಏನು? The organisms which tolerate the wide range of salinity, wide range of salt concentration are called as a euryhaline anta heltivi. The organism which are able to tolerate only narrow range of salinity concentration, the organisms which are able to tolerate only narrow range of salt concentration, they are known as stenohelines anta heltivi. Next ಇದರಲ್ಲಿ ಇನ್ನೂ ಒಂದು ಕ್ವೆಶ್ಚನ್ ಕೇಳಿದ್ದಾರೆ, describe the sexual deceit in the ophryes. ಓಫ್ರೈಸ್ ಯೂಶಲಿ ಇಲ್ಲಿ ಇದು ಬರ್ತಲ್ಲ, ಒಂದು ರಿಲೇಶನ್ಶಿಪ್ ಬರ್ತಾ ಇದೆ, ದಟ್ ಇಸ್ ಫಾರ್ ದಿ ಸುಡೋ ಕಾಪುಲೇಷನ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಸುಡೋ ಕಾಪುಲೇಷನ್ ಮೆಕ್ಯಾನಿಸಮ್ ಬಿಟ್ವೀನ್ ಆರ್ಕಿಡ್ಸ್ ಅಂಡ್ ಇನ್ಸೆಕ್ಟ್ಸ್ ಅಂತ, ಆರ್ಕಿಡ್ಸ್ ಅಂಡ್ ಹನಿ ಬೀಸ್ ಅಂತ ಹೇಳ್ತೀವಿ. ಸೊ ನೋಡಿ, ಅದನ್ನ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ. ಸೆಕ್ಸುವಲ್ ಡೆಸಿಟ್ ಈಸ್ ದಿ ಪ್ರೊಸೆಸ್ ಇನ್ ವಿಚ್ ದ ಪೆಟಲ್ಸ್ ಆಫ್ ಆರ್ಕಿಡ್ ಫ್ಲವರ್ಸ್ bears a
ಸಿಮಿಲರ್ ರಿಸೆಂಬಲ್, ಅನ್ಕ್ಯಾನಿ ಅಂದ್ರೆ ಎಕ್ಸಾಕ್ಟ್, ಅಲ್ಲಿ ಏನು ಡಿಫರೆನ್ಸ್ ಇಲ್ಲ. ಅನ್ಕ್ಯಾನಿ ರಿಸೆಂಬ್ಲೆನ್ಸ್, ಎಕ್ಸಾಕ್ಟ್ಲಿ ಸಿಮಿಲರ್ ಟು ಫಿಮೇಲ್ ಬಿ ತರ, ಅದು ಒನ್ ಪೆಟಲ್, ಆರ್ಕಿಡ್ ಫ್ಲವರ್ ನ ಒನ್ ಪೆಟಲ್, ಇಟ್ ಎಕ್ಸಾಕ್ಟ್ಲಿ ರಿಸೆಂಬಲ್ಸ್ ದಿ ಫಿಮೇಲ್ ಬಿ ವಿತ್ ರೆಸ್ಪೆಕ್ಟ್ ಟು ದೇರ್ ಸೈಜ್, ಕಲರ್ಸ್ ಅಂಡ್ ಮಾರ್ಕಿಂಗ್ಸ್, ಅಂಡ್ ವಿಚ್ ಅಟ್ರಾಕ್ಟ್ ದಿ ಮೇಲ್ ಹನಿ ಬಿ. ಮೇಲ್ ಬಿ ಹನಿ ಬಿ ಏನ್ ಮಾಡುತ್ತೆ, ದಟ್ ಪೆಟಲ್ ಇಟ್ ಸೆಲ್ಫ್ ಇಸ್ ಅ ಫಿಮೇಲ್ ಹನಿ ಬಿ ಇದೆ ಅಂತ ರಿಸೆಂಬಲ್ ಮಾಡ್ಕೊಂಡು ಅದ್ರ ಜೊತೆಗೆ ಕಾಪುಲೇಷನ್ ಮಾಡುತ್ತೆ. ದಟ್ ಇಸ್ ಎ ಸುಡೋ ಕಾಪುಲೇಷನ್. ಅದು ಆಕ್ಚುಲಿ ಫ್ಲವರ್ ಜೊತೆ ಕಾಪುಲೇಷನ್ ಮಾಡ್ತಾ ಇದೆ. ಸೊ ಫಾಲ್ಸ್ ಕಾಪುಲೇಷನ್ ಇರುತ್ತೆ. ಆಫ್ಟರ್ ದಿ ಕಾಪುಲೇಷನ್, ಆಸ್ ಇಟ್ ವಿಲ್ ಮೂವ್ ವಿಸಿಟ್ ಟು ದಿ ಅನದರ್ ಫ್ಲವರ್, ಇಟ್ ವಿಲ್ ಕ್ಯಾರಿ ದಿ ಪೋಲನ್ ಗ್ರೇನ್ಸ್ ಅಂಡ್ ವೇರ್ ಇಟ್ ವಿಲ್ ಕಾಸಸ್ ದಿ ಕ್ರಾಸ್ ಪಾಲಿನೇಷನ್. ಸೊ ಅಲ್ಲಿ ಏನಾಗ್ತಾ ಇದೆ, ಒಫ್ರೈಸ್ಗೆ ಸೆಕ್ಸುವಲ್ ಡೆಸಿಟ್ ಸಿಗ್ತಾ ಇದೆ. ಅಂಡ್ ಅಷ್ಟೇ ಅಲ್ಲ, ದರ್ ಇಸ್ ಎ ಕ್ರಾಸ್ ಪಾಲಿನೇಷನ್ ಕೂಡ ಆಗ್ತಾ ಇದೆ. ಅಂಡ್ ದಟ್ ವಿ ಕ್ಯಾನ್ ಸೇ ಇಲ್ಲಿ ಬಟ್ ಇಲ್ಲೇ ಕಾಪುಲೇಷನ್ ಆಗ್ತಾ ಇದೆಯಲ್ಲ, ಇಟ್ ಇಸ್ ನಾಟ್ ಎ ಟ್ರೂ ಕಾಪುಲೇಷನ್, ಸುಡೋ ಕಾಪುಲೇಷನ್ ಮೆಕ್ಯಾನಿಸಮ್ ಆಗ್ತಾ ಇದೆ. ದಟ್ ಇಸ್ ಎ ಆರ್ಕಿಡ್ ಅಂಡ್ ಹನಿ ಬಿ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಸೊ ದಟ್ ಇಸ್ ಎ ಸೆಕ್ಸುವಲ್ ಡೆಸಿಟ್ ಆರ್ ಸುಡೋ ಕಾಪುಲೇಷನ್ ಮೆಕ್ಯಾನಿಸಮ್ ಅಂತ ಹೇಳ್ಬಹುದು ನಾವು. ಸೊ ವಿದ್ಯಾರ್ಥಿ ಮಿತ್ರರೇ, ಇದರ ಜೊತೆಗೆ PU ಬೋರ್ಡ್ ಇಂದ ರಿಲೀಸ್ ಆಗಿರುವಂತಹ 2022-23 ರಿಲೀಸ್ ಆಗಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ಸ್ ನ ವಿಡಿಯೋ ಸೊಲ್ಯೂಷನ್ಸ್ ನೀವು ಕಂಪ್ಲೀಟ್ ಆಗಿ ನೋಡಿದ್ದೀರಾ ಫಾರ್ ಬೋತ್ ಝುವಾಲಜಿ ಅಂಡ್ ಬಾಟ್ನಿ ಪಾರ್ಟ್. ಅದರ ಜೊತೆಗೆ ಇನ್ನು ಮುಂದೆ ಇನ್ನೂ ಅಷ್ಟು ಕೆಲವೊಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ಅಲ್ಲಿಯವರೆಗೆ ನೀವು ನಮ್ಮ ಜೊತೆಗೆ ಇರಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಜೈ ಕರ್ನಾಟಕ, ಜೈ ಭಾರತ್ ಮಾತೆ.